व्याप्तं यत्किञ्चं चराचरम् अशितं दर्शितं येन तस्मै श्री गुरुवे नमः। ओम शांति शांति शांतिः। गुरुराय रुदिदामेलम्म इंशधरणीय भ्रमणे गोಳಿರು ಬಾರೋದಮ್ಮ ಗುರುರಾಯ ರುದಿದಾಮೆಲಮ್ಮ ಇಂದಿನ ಸುಕೃತವಿದಮ್ಮ ಗುರು ಪಂಗನ್ನ ತನ್ನಂತ ಗೈದ ಕಾಣಮ್ಮ ಗುರುರಾಯ ರುದಿದಾಮೆಲಮ್ಮ ಬಂಧನ ಹರುವಾಯಿತಮ್ಮ ಬಂಧನ ಹರುವಾಯಿತಮ್ಮ ಮುಕ್ತಿ ಒಂದೇ ಸಕಿನ್ನೇನು ಬೇಡ ಕಾಣಮ್ಮ ಗುರುರಾಯ ರುದಿದಾಮೆಲಮ್ಮ ಇಂಥ ಧರಣಿಯ ಭ್ರಮಣೆಗಳಿರು ಬಾರುದಮ್ಮ ಗುರುರಾಯ ರುದಿದಾಮೆಲಮ್ಮ ನುಡಿದಂತೆ ನಡೆಯಬೇಕಮ್ಮ ನುಡಿದಂತೆ ನಡೆಯಬೇಕಮ್ಮ ಬಲು ದುಡಿಸಿದ್ದಾಗಿರಬೇಕು ಮನದೊಳಗಮ್ಮ ಗುರುರಾಯ ರುದಿದಾಮೆಲಮ್ಮ ಇಂಥ ಧರಣಿಯ ಭ್ರಮಣೆಗಳಿರು ಬಾರೋದಮ್ಮ ಗುರುರಾಯ ರುದಿದಾಮೆಲಮ್ಮ ನುಡಿಯೋಳೊಂಚಿಸಬಾರದಮ್ಮ ನುಡಿಯೋಳೊಂಚಿಸಬಾರದಮ್ಮ ನಿನ್ನ ಒಡಲಿಗೆ ಬಲು ಕಷ್ಟ ತೊಡಗಲೋದಮ್ಮ ಗುರುರಾಯ ರುದಿದಾಮೆಲಮ್ಮ ಇಂಥ ಧರಣಿಯ ಭ್ರಮಣೆಗಳಿರು ಬಾರೋದಮ್ಮ ಗುರುರಾಯ ರುದಿದಾಮೆಲಮ್ಮ ಈವರಾರಂಭ ಪುರದೋಳಿಹನಮ್ಮ ಈವರಾರಂಭ ಪುರದೋಳಿಹನಮ್ಮ ಇಂಥ ಕುಂಬಿಣಿ ಪೊರೆವಾನೆ ರೇಣುಕಾನಮ್ಮ ವರಶಾಂತಿ ಪ್ರಿಯ ನೀವನಮ್ಮ ಗುರು ಎಂಬುವರೊಳಗೆಲ್ಲ ಆಜ್ಞೇಶನಮ್ಮ ಗುರುರಾಯ ರುದಿದಾಮೆಲಮ್ಮ ಇಂಥ ಧರಣಿಯ ಭ್ರಮಣೆಗಳಿರು ಬಾರೋದಮ್ಮ ಗುರುರಾಯ ರುದಿದಾಮೆಲಮ್ಮ ಜಯ ಜಯ ಸುಗುರುಮದಾ ಕಿ ಜೈ ಭಕ್ತಶರಣರ ಪಾಲಿಕೆ ಜಯ ಜಯ ಹರ ಗುರುಮಂಗಳ ಪಾರ್ವತೀಪದೇ ಹರ ರಮಣೇ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಯಶಸ್ವಿಯಾಗಿ ಭಕ್ತನ ಭಕ್ತಸ್ಥಳದೊಳಗೆ ಏನ್ ತಿಳ್ಕೊಂಡ್ರಿ? ತಾಮಸ ನಿರಸನ ಸ್ಥಳ ಮತ್ತೆ ಭಕ್ತ ನಿರ್ದೇಶನ ಸ್ಥಳ. ಭಕ್ತ ಅಂದ್ರೆ ಹೆಂಗಿರ್ಬೇಕು, ಭಕ್ತ ಅಂದ್ರೆ ಹೆಂಗಿರಬಾರ್ದು, ಅದನ್ನು ತಿಳ್ಕೊಂಡ್ರಿ. ಭಕ್ತ ಸ್ಥಳದೊಳಗೆ ಅದು ಭಕ್ತನ ಜ್ಞಾನಿ ಸ್ಥಳ. ಭಕ್ತನ ಜ್ಞಾನಿ ಸ್ಥಳದೊಳಗ ತಾಮಸ ನಿರಸನ ಸ್ಥಳ ಮತ್ತು ಭಕ್ತ ನಿರ್ದೇಶನ ಸ್ಥಳ. ಬರ್ಕೊಳಕತ್ತೀರಿಲ್ಲ ಒಂದ್ ಕಡೆ, ಇದು ಕೇಳಿದ್ರೆ ಹೇಳಕ್ ಬರ್ಬೇಕು, ಇದು ಹೇಳಿದ್ರೆ ಮುಂದೆ ಮಹೇಶ ಸ್ಥಳಕ್ಕೆ ಹೋಗ್ತೀರಿ. ಈಗ ಸೋಹಂ ಹೆಂಗ್ ಬಿಡಿಸ್ತೀರಿ? ಅದು ಸೋಹಂ
ಎರಡದ ಅಕ್ಷರ ಅಲ್ಲಿ ಶಬ್ದಗಳು. ಅಹಂ ಬರಬೇಕು, ಹಮ್ ಅಲ್ಲ, ಬರೇ ಹಮ್ ಅಲ್ಲ. ಸೋ ಪ್ಲಸ್ ಅಹಂ ಈಸ್ ಈಕ್ವಲ್ ಟು ಸೋಹಂ. ಸೋ ಅಷ್ಟೇ ಎಲ್ಲದು ಸೋ ಆಗ್ತದ, ಹೋಗ್ಬಿಡ್ತದ. ಸೋ ಹಂ. ನೀವು ಸೋ ಸಪರೇಟ್ ಹಮ್ ಸಪರೇಟ್ ಮಾಡಿದ್ರೆ ಹಮ್ ಅರ್ಥ ಹೋಗ್ಬಿಡ್ತದ. ಅಲ್ಲಿ ಹಮ್ ಹೋಗಿ ಅಹಂ ಆಗ್ಬೇಕು. ಎರಡು ಬಿಡಿಸಿದ್ರೆ ಸೋ ಪ್ಲಸ್ ಅಹಂ, ಎರಡು ಕೂಡಿಸಿದ್ರೆ ಸೋಹಂ. ಸೋಹಂ. ಸೋ ಅಂದ್ರೆ ಏನು? ವಾಟ್ ಈಸ್ ಸೋ? ಚೈತನ್ಯ, ಮತ್ತೇನ? ಪರಮಾತ್ಮ, ಶುದ್ಧ ಬ್ರಹ್ಮ, ಅದು ನಾನೇ. ಐ ಆಮ್ ದ್ಯಾಟ್. ಐ ಆಮ್ ದ್ಯಾಟ್. ಅಹಂ ಬ್ರಹ್ಮ ಅಸ್ಮಿ. ಅದೇ ಐ ಆಮ್ ದ್ಯಾಟ್. ವಹಿ ಹೂ, ನಾನು ಅದೇ ಇದ್ದೇನೆ. ಸೋ ಅಹಂ, ಅದು ನಾನೇ ಇದ್ದೇನೆ. ಅದು ಬಿಟ್ಟು ಮತ್ತೆ ಇಲ್ಲಿ ಏನು ಹೇಳಕ್ಕೆ ಬರಂಗಿಲ್ಲ. ಅದು ನಾನೇ ಅದೀನಿ, ನಾನೇ ಅದೀನಿ, ನಾನೇ ಅದೀನಿ, ನಾನು ಅದೇ ಅದೀನಿ, ನಾನು ಅದೇ ಅದೀನಿ, ಇದೇ ಬರಬೇಕು. ಇಲ್ಲೇನಾಯ್ತು? ಭಕ್ತನ ಜ್ಞಾನಿ ಸ್ಥಳದೊಳಗ ಭಕ್ತನ ತಾಮಸ ನಿರಸನ ಸ್ಥಳ ಮತ್ತು ಭಕ್ತ ನಿರ್ದೇಶನ ಸ್ಥಳ ಅಂತ ಬರ್ತದೆ. ಭಕ್ತ ನಿರ್ದೇಶನ ಅಂದ್ರೆ ಭಕ್ತ ಹೆಂಗಿರ್ತಾನ, ಮತ್ತ ಹೆಂಗ್ ಇರ್ಲಿಲ್ಲ ಅಂತಂದ್ರ ಅವ ಭಕ್ತ ಅಲ್ಲ. ಇರಬಾರದ ರೀತಿಯಲ್ಲಿ ಇದ್ದನು ಅಂದ್ರೆ ಅವ ಭಕ್ತ ಅಲ್ಲ. ಅದಕ್ಕೆ ತಾಮಸ ನಿರಸನ ಸ್ಥಳ. ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಅಂತಾರಲ್ರಿ ಸಮಾಜದಾಗ. ಕೊಳ್ಳಾಗ ಲಿಂಗ ಕಟ್ಕೊಂಡಿನಿ, ಹೆಂಗದಿ ನೋಡು, ಈ ಬುತ್ತಿ ಹಚ್ಕೊತಿದಿ, ಹಿಂಗಿರ್ಬೇಕನ್ನು ಅಂತಾರ ಇಲ್ಲ. ಮತ್ತ ಅದೇ ಮತ್ತ ಸಮಾಜದಾಗ ಜನಪದರಿಗೆ ಗೊತ್ತದ. ಅದನ್ನು ನಾವು ಬುಕ್ ಇಟ್ಕೊಂಡು ಓದ್ಲಕತ್ತೀವಿ. ಭಕ್ತ ನಿರ್ದೇಶ ಸ್ಥಳ, ಭಕ್ತ ತಾಮಸ ನಿರಸನ ಸ್ಥಳ. ಮಂದಿ ಅನ್ನೋದು ಕೇಳ್ಯಾರೆ ಸುಧಾರಿಸೋದಕ್ಕ ಜನಪದರು ಆ ರೀತಿ ತಿದ್ದುಪಡಿ ಮಾಡ್ತಿರ್ತಾರೆ. ಭಕ್ತನ ಆಚಾರ ಲಿಂಗ ಸ್ಥಳದೊಳಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವೇನದವ ಅಂಗಗಳು. ಅವು ಮುಂದೆ ಬರ್ತಾವ ಲಿಂಗಗಳು. ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಪ್ರಾಣಲಿಂಗ, ಮಹಾಲಿಂಗ. ಪ್ರಸಾದಲಿಂಗ, ಮಹಾಲಿಂಗ, ಪ್ರಾಣಲಿಂಗ ಈ ಕಡೆ ಬರ್ತದ, ಮಹಾಲಿಂಗ. ಹಿಂಗ 6 ಲಿಂಗಗಳು, 6 ಅಂಗಗಳು. ಈ ಅಂಗನೊಳಗೆ ಏನದಾವ? 6 ಭಕ್ತಿಗಳದಾವ. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ. ಈ ಭಕ್ತಿಗಳನ್ನ ಆ ಅಂಗನು ಸಾಧನೆಯ ಮೂಲಕ, ಶಿವಯೋಗ ಸಾಧನೆಯ ಮೂಲಕ, ಅಂದ್ರೆ ಇಲ್ಲಿ ಚನ್ನಬಸವೇಶ್ವರರು ಹೇಳುವ ವಿಚಾರಗಳನ್ನ ತಿಳ್ಕೊಂಡು ಅವುಗಳನ್ನು ತನ್ನ ನಡೆ ನುಡಿಗಳಲ್ಲಿ ಅಳವಡಿಸಿಕೊಂಡಾಗ ಅವನಲ್ಲಿರುವಂತ ಈ ಭಕ್ತಿಗಳು ಏನಾಗ್ತವ? ಶಕ್ತಿಗಳಾಗಿ ಪರಿವರ್ತನೆ ಆಗ್ತಾವ. ನಮಗೇನು ಶಕ್ತಿನೇ ಇಲ್ಲ, ಏನು ಮಾಡಕ ಅಂತಂದ್ರೆ ನೀವು ಭಕ್ತಿ ಮಾಡ್ತಾ ಇಲ್ಲ ಅಷ್ಟೇ. ಭಕ್ತಿ ಮಾಡ್ತಾ ಇಲ್ಲ. ಭಕ್ತಿ ಮಾಡಿದ್ರಿ ಅಂತಂದ್ರೆ, ಭಕ್ತಿ ಮಾಡೋದು ಅಂತಂದ್ರ ಮಹಾತ್ಮರು ಹೇಳಿದ ವಿಚಾರಗಳನ್ನ ನೀವು ಏನ್ ಮಾಡ್ಬೇಕು? ನಡೆ ನುಡಿಗಳಲ್ಲಿ ಅಳವಡಿಸ್ಕೋಬೇಕು. ಅದಕ್ಕೆ ಪ್ರತಿಯೊಂದು ವಚನದೊಳಗೂ ಅವರು ರೀತಿಗಳು, ಧರ್ಮಗಳು ಹೇಳ್ತಾ ಇರ್ತಾರೆ, ಯಾವ ರೀತಿ ಇರಬೇಕು ಅಂತ ಹೇಳಿ. ಅಧರ್ಮಗಳನ್ನ ಎತ್ತಿ ತೋರಿಸ್ತಿರ್ತಾರೆ. ಇದು ಅಲ್ಲ, ಇದು ಅನ್ಯಾಯ, ಇದು ಅನೀತಿ, ಇದು ಅಧರ್ಮ. ಅವುಗಳನ್ನ ಬಿಡಬೇಕು. ನೀತಿ ರೀತಿಗಳನ್ನು ಅಳವಡಿಸ್ಕೋಬೇಕು. ಧರ್ಮ ಮಾರ್ಗದಾಗ ನಡಿಬೇಕು. ನೀವು ಚೆನ್ನಾಗಿರ್ಬೇಕು, ಜಗತ್ತಿನಾಗ ಎಲ್ಲರೂ ಚೆನ್ನಾಗಿರ್ಬೇಕು, ನಿಮಗೂ ಮೋಕ್ಷ ಆಗ್ಬೇಕು, ಜಗತ್ತಿನಾಗ ಎಲ್ಲರೂ ಮೋಕ್ಷ ಹೊಂದಲಿ ಅಂತ ಕಲ್ಯಾಣಕಾರಿ ಗುಣ ಇರಬೇಕು. ಹೀಗಾಗಿ ಅಂಗ ತನ್ನಲ್ಲಿರುವ ಭಕ್ತಿಯನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡು ಅವ ತಾನು ಲಿಂಗವಾಗುತ್ತಾನೆ. ಅದಕ್ಕೆ ಈಗ ಭಕ್ತಸ್ಥಲ, ಭಕ್ತನ
ಜ್ಞಾನಸ್ಥಳ ಆಯ್ತು, ಭಕ್ತನ ಭಕ್ತಸ್ಥಳ, ಭಕ್ತನ ಮಹೇಶ ಸ್ಥಳ, ಭಕ್ತನ ಪ್ರಸಾದಿ ಸ್ಥಳ, ಭಕ್ತನ ಪ್ರಾಣಲಿಂಗಿ ಸ್ಥಳ, ಭಕ್ತನ ಶರಣ ಸ್ಥಳ, ಭಕ್ತನ ಐಕ್ಯ ಸ್ಥಳ. ಭಕ್ತ ಸ್ಥಳದೊಳಗೆ ಇಷ್ಟೊಂದು ಅದಾವ, 7 ಸ್ಟೆಪ್ ಅದಾವ. ಮತ್ತು ಮಹೇಶದಾಗ 7 ಅದಾವ. ಅದಕ್ಕೆ ನೀವು ಭಕ್ತ ಸ್ಥಳದ್ದು 7 ಸ್ಟೆಪ್ಸ್ ಪರ್ಫೆಕ್ಟ್ ಹೇಳಿದ್ರೆ ಮುಂದೆ ಮಹೇಶ ಸ್ಥಳಕ್ಕೆ ಹೋಗ್ಬೇಕು. ಇಲ್ಲಾಂದ್ರೆ ಮತ್ತೆ ಅದೇ ಭಕ್ತ ಸ್ಥಳನೇ ರಿಪೀಟ್ ಆಗ್ತಾವ. ಅದಕ್ಕೆ ಬರ್ಕೋಬೇಕು, ಪ್ರತಿ ಸಲ ಬರ್ಕೊಂಡು ಕರೆಕ್ಟಾಗಿ ಹೇಳಕ್ ಬರಬೇಕು. ಈಗ ಭಕ್ತನ ಆಚಾರಲಿಂಗ ಸ್ಥಳ ಅಂದ್ರು ಒಂದೇ, ಭಕ್ತನ ಭಕ್ತ ಸ್ಥಳ ಅಂದ್ರು ಒಂದೇ. ಇಲ್ಲಿ ಯಾವ ಭಕ್ತಿ ಹೋಗಿ ಶಕ್ತಿ ಮಾಡ್ಕೊತಾನ್ರಿ ಇವನು? ಶ್ರದ್ಧಾ ಭಕ್ತಿಯನ್ನ ಕ್ರಿಯಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊತಾನ. ಅದ್ ಹೆಂಗಾತದ್ರಿ ಅಂತಂದ್ರ, ಆ ಒಂದು ಭಕ್ತನ ಆಚಾರಲಿಂಗ ಸ್ಥಳ ಅಥವಾ ಭಕ್ತನ ಭಕ್ತ ಸ್ಥಳದ ವಚನಗಳಿರ್ಬೋದು, ಅಥವಾ ಈ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳಿರ್ಬೋದು, ಅದರೊಳಗೆ ಇರುವ ಧರ್ಮ ಅಧರ್ಮಗಳನ್ನ, ನೀತಿ ಅನೀತಿಗಳನ್ನ, ನ್ಯಾಯ ಅನ್ಯಾಯಗಳನ್ನ ಅರಿತು ಏನ್ ಮಾಡಬೇಕು? ಅರಿಯುವುದು ವಿವೇಕ. ಅವು ಕೆಟ್ಟದ್ದನ್ನು ತ್ಯಾಗ ಮಾಡಿ ಒಳ್ಳೆಯದನ್ನು ಗ್ರಹಿಸುವುದು ವೈರಾಗ್ಯ. ಆ ಮಹಾತ್ಮರ ವಿಚಾರಗಳಲ್ಲಿ ಏನು ಹೇಳ್ತಾರ ವಿವೇಕ ವೈರಾಗ್ಯಗಳನ್ನ, ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಆ ಭಕ್ತಿಗಳು ಶಕ್ತಿಗಳಾಗ್ತಾವ. ಮುಂದೆ ಇವನೇನ್ ಮಾಡ್ತಾನ? ಅದೇ ಭಕ್ತ ಏನಾದ ಮಹೇಶ ಸ್ಥಳಕ್ಕೆ ಬಂದಾಗ ತನ್ನೊಳಗಿರುವ ಯಾವ ಭಕ್ತಿಯನ್ನ, ಅಂದ್ರೆ ಗುರುಲಿಂಗ ಸ್ಥಳ, ಮಹೇಶ ಸ್ಥಳ ಅಂದ್ರೆ ಒಂದೇ, ಗುರುಲಿಂಗ ಸ್ಥಳ ಅಂದ್ರೆ ಒಂದೇ. ಅದೇ ಭಕ್ತ ತನ್ನೊಳಗಿನ ಯಾವ ಭಕ್ತಿಯನ್ನ ಎಂಥ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊತಾನ? ನಿಷ್ಠಾ ಭಕ್ತಿಯನ್ನ ಜ್ಞಾನ ಶಕ್ತಿಯನ್ನಾಗಿ. ಗುರುವಿನಲ್ಲಿ ನಿಷ್ಠೆ ಬೆಳೆಸ್ಕೊಂಡ ಮೇಲೆ ಗುರುವಿನ ಜೊತೆಗೆ ಹೆಂಗಿರಬೇಕು? ತನ್ನ ಅಟಿಟ್ಯೂಡ್, ವರ್ತನೆಗಳನ್ನ ಉದ್ಧಾರ ಮಾಡ್ಕೊತಾನ. ನೆಕ್ಸ್ಟ್ ಭಕ್ತನ ಪ್ರಸಾದಿ ಸ್ಥಳ. ಇಲ್ಲಿ ಯಾವ ಭಕ್ತಿಯನ್ನ ಚೇಂಜ್ ಮಾಡ್ಕೊತಾನ? ಪರಿವರ್ತನೆ ಮಾಡ್ಕೊತಾನ? ಕನ್ವರ್ಟ್ ಮಾಡ್ಕೊಳ್ಳೋದು. ಅವಧಾನ ಭಕ್ತಿಯನ್ನ ಇಚ್ಛಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊತಾನ. ಇಲ್ಲಿ ಪ್ರಸಾದಿ ಸ್ಥಳದೊಳಗೆ ಏನಿರ್ತದಪ್ಪ ಅಂತಂದ್ರೆ ಶಿವಲಿಂಗ, ಶಿವನು ಬಿಟ್ಟು ಮತ್ತೊಂದೇನು ಇಲ್ಲ. ಪ್ರತಿಯೊಂದು ಆ ಶಿವನಲ್ಲಿಂದೇ ನಡೆದ ಅಂತೇಳಿ ತನ್ನ ಇಚ್ಛೆಯನ್ನೆಲ್ಲ ಶಿವನ ಕಡೆ ಹರಿಸಿಬಿಡ್ತಾನೆ. ಏನಾಗಿದ್ದೆಲ್ಲ ಶಿವನ ಪ್ರಸಾದ. ಒಳಿತಾಗಿರ್ಬೋದು, ಕೆಡಕಾಗಿರ್ಬೋದು, ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಮಾನ ಆಗಿರ್ಬೋದು, ಅಪಮಾನ ಆಗಿರ್ಬೋದು. ಎನ್ನ ಮಾನಾಪಮಾನ ನಿನ್ನದಯ್ಯ, ಎನ್ನ ಹಾನಿವೃದ್ಧಿ ನಿನ್ನದಯ್ಯ, ಎನ್ನ ವಾಮಕ್ಷೇಮ ನಿನ್ನದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ನನಗ ಆಗಿದ್ದು ಅದು ನನಗೆ ಅಷ್ಟೇ ಆಗ್ತದೇನು? ನನಗಾಗಿದ್ದು ನಿನಗೂ ಆದಂಗೆ. ಗೌಡನ ಹೆಂಡತಿಗೆ ಬೈದ್ರೆ ಗೌಡಗ್ ಬೈದಂಗ ಹೌದಾ? ಅಲ್ಲ. ಗೌಡತಿಗೆ ಬೈದ್ರೆ ಗೌಡಗ್ ಬೈದಂಗಲ್ಲ. ಗೌಡನ ಮರ್ಯಾದೆನು ಕಡಿಮೆ ಇಲ್ಲ. ಹಂಗದ ಗೌಡ ಗೌಡತಿ ಎರಡು ಬೇರೆ ಏನು? ಗೌಡತಿಗೆ ಏನಂದ್ರೂ ಗೌಡಗ ಅಂದಂಗೆ ಅಂತ ಅವನು ಹಿಡ್ಕೊಂಡೆ ಇವ ಅನುಭವಿಸ್ತಿರ್ತಾನೆಲ್ಲ. ನೆಕ್ಸ್ಟ್ ಭಕ್ತನ ಜಂಗಮ ಲಿಂಗ ಸ್ಥಳ. ಇಲ್ಲಿ ಪ್ರಾಣಲಿಂಗಿ ಸ್ಥಳ. ಇಲ್ಲಿ ಏನೇನ್ ಮಾಡ್ಬೇಕು ಅನ್ನೋದು ಹೇಳ್ತಾರೆ. ಇಲ್ಲಿ ಯಾವ ಭಕ್ತಿ? ಅನುಭಾವ ಭಕ್ತಿ. ಅನುಭಾವ ಭಕ್ತಿಯನ್ನ ಈ ಒಂದು ತತ್ವಜ್ಞಾನದೊಳಗ ಏನ್ ಹೇಳ್ತಾರ ಇವುಗಳನ್ನ ಅಳವಡಿಸಿಕೊಂಡ್ರೆ ಅದೇನಾಗ್ತದ? ಆದಿಶಕ್ತಿ ಆಗಿ ತಯಾರಾಗ್ತದೆ. ಸುಮ್ಮನೆ ಒಂದು ತ್ರಿಶೂಲ್ ಹುಡ್ಕೊಂಡು ಒಂದು ಎಣ್ಣೆ ಚಿತ್ರ ತಗೊಂಡು ಇದಕ್ಕೆ ಆದಿಶಕ್ತಿ ಅಂತ ಹೇಳಿ ಚಿತ್ರ ಇಟ್ಟು ನಮಸ್ಕಾರ ಮಾಡಿ ಊರೆಲ್ಲ ಗೊಂಬೆಗಳು ಕುಂದಿರಿಸಿ ಕಲ್ಲಿನೂ ಮಣ್ಣಿನೂ ಮೂರ್ತಿ ಮಾಡಿ ಅವೆಲ್ಲ ಯಾರಿಗೆ? ತಿಳಿಗೇಡಿಗಳ ಸಲುವಾಗಿ. ಏನೇನು ತಿಳಿಲಾರದವ್ರಿಗೆ ಇಂಥವೆಲ್ಲ ಗುಡಿ ಗುಂಡಾರ ದೇವರ ಮೂರ್ತಿ ಮಾಡಿ ನಮಸ್ಕಾರ ಮಾಡ್ಲಕ್ಕ ಒಂದು ದಾರಿಗೆ ಹಚ್ಚೋದಕ್ಕ. ತಿಳಿದವ್ರಿಗೆ ಏನದ ಇಲ್ಲಿ ಮಾಡ್ಬೇಕಾಗ್ತದೆ. ಆದಿಶಕ್ತಿನೇ ನೀವು ಅದಿರಿ, ನೀವೇ ಆದಿಶಕ್ತಿ ಆಗಬೇಕು.
ಹೆಂಗಾಗಬೇಕಪ್ಪ ಅಂತಂದ್ರೆ ವಚನಗಳು ಹೇಳ್ತಾರೆ. ಭಕ್ತನ ಜಂಗಮಲಿಂಗ ಸ್ಥಳ ಅಂದ್ರು ಒಂದೇ, ಪ್ರಾಣಲಿಂಗಿ ಸ್ಥಳ ಅಂದ್ರು ಒಂದೇ. ಅನುಭಾವ ಭಕ್ತಿ ತನ್ನೊಳಗಿರುವಂತ ಈ ಭಕ್ತ ಅಂಗ ತನ್ನಲ್ಲಿರುವ ಅನುಭಾವ ಭಕ್ತಿಯನ್ನ ಈ ನಡೆ ನುಡಿಗಳನ್ನ ಉದ್ಧಾರ ಮಾಡಿಕೊಳ್ಳುವ ಮೂಲಕ ಆದಿಶಕ್ತಿಯ ಸ್ವರೂಪ ತಾತನೆ. ಅದೇ ಪ್ರಾಣಲಿಂಗಿ ಸ್ಥಳ. ಏನಿದು ಅಂತಂದ್ರೆ, ಒಡೆಯರು ಮನೆಗೆ ಬಂದಡೆ ಬಂದುದ ಕಂಡು ತೆರವು ಮರಹಾಗಿಪ್ಪನೇ ಭಕ್ತನು, ಹೊನ್ನುಳ್ಳ ದೊರೆಯಂತೆ ಭಾವಿಸಿಕೊಂಡು ಬಿಮ್ಮಿನಲ್ಲಿ ಇಪ್ಪನೇ ಭಕ್ತ. ಜಂಗಮ ಪ್ರೇಮಿಗೆ ಜಡಮತಿ ಉಂಟೆ ಅಯ್ಯ, ನಿಮ್ಮೊಕ್ಕುದ ಕೊಂಡು ಮಿಕ್ಕುದನ್ ಅರಿಯದಿರ್ಪ ಮಹಾಮಹಿಮರ ಪಾದವ ತೋರಯ್ಯ ಕೂಡಲ ಚನ್ನ ಸಂಗಮ ದೇವ. ಈ ವಚನ ವಿಶ್ಲೇಷಣೆ ಮಾಡೋದಕ್ಕಿಂತ ಮೊದಲು, ಭಕ್ತ ಜಂಗಮಲಿಂಗ ಸ್ಥಳಕ್ಕೆ ಹೋಗೋದಕ್ಕಿಂತ ಮೊದಲು ನಿನ್ನೆ ಒಂದಿಷ್ಟು ಪೆಂಡಿಂಗ್ ಇಟ್ಟಿದ್ದೆ ಈ ವಚನ. ಭಕ್ತನ ಪ್ರಸಾದಿ ಸ್ಥಳ ಅಂದ್ರೆ ಶಿವಲಿಂಗ ಸ್ಥಳದೊಳಗ ಒಂದು ವಚನದ ಒಂದು ಸಾಲಷ್ಟೇ ಹೇಳಿನಿ. ಅದ್ರ ಇನ್ನ 3-4 ಸಾಲ ಹಂಗೆ ಅದಾವ, ಅವು ಹೇಳಿ ಮುಂದೆ ಬರೋಣ. ಭಕ್ತನ ಪ್ರಸಾದಿ ಸ್ಥಳದೊಳಗ ನಿನ್ನೆ ಏನಾಯ್ತು, ಪೃಥ್ವಿಯ ತತ್ವ, ಅದರದ ಪೂರ್ವಾಶ್ರಯ ಹೆಂಗ್ ಕಳಿಬೇಕು ಅಂತಂದ್ರ, ಕಸ ಬಳದ ರಂಗೋಲಿ ಹಾಕಿದ್ರ ಪೃಥ್ವಿಯ ತತ್ವ ಪೂರ್ವಾಶ್ರಯ ಕಳಯಿ ಬಿಡುತ್ತದ. ಅದು ಎಷ್ಟೇ ಹೊಲಸಿದ್ರು ಸಹಿತ ಅದನ್ನ ಕಸ ಬಳದು ಅಲ್ಲಿ ಒಂದು ರಂಗೋಲಿ ಹಾಕಿದ್ರಿ ಅಂದ್ರೆ ಅದು ಪವಿತ್ರ ಆಗಿಬಿಡುತ್ತದ ಅಂತ ನಿನ್ನೆ ಹೇಳಿತ್ತಲ್ರಿ. ಸ್ವಲ್ಪ ಮುಂದಿನ ಓದ್ಬಿಟ್ಟೆ, ಇದ್ರ ಹಿಂದಿನ ವಚನ ಏನೋ ಪೂರ ಮಾಡೇ ಇಲ್ಲ. ಪೃಥ್ವಿ ತತ್ವ ನಿಮ್ಮೊಳಗನು ಪೃಥ್ವಿ ತತ್ವ ಅದ, ಪಿಂಡಾಂಡದಾಗನು ಪೃಥ್ವಿ ಅದ, ಬ್ರಹ್ಮಾಂಡದಾಗನು ಪೃಥ್ವಿ ಅದ. ಪೃಥ್ವಿ ಅದು ಹೊಲಸೆ, ಕಂಟಿನ್ಯೂಸ್ ಸಪ್ತಧಾತುಗಳಿಂದ ಆಗಿ ಏನು ಮಲ ಮೂತ್ರ ರಕ್ತ ಮಾಂಸ ಬರೀ ಇದರಿಂದೇ ಆಗಿದ್ದು. ಅದರದು ಏನಿದ್ರು ನಮ್ಮೊಳಗ ಹೊಲಸಿನ ಕಡಿ ಎಳಿತದಲ್ಲ, ಅಟ್ರಾಕ್ಷನ್. ನಿಮ್ಮೆದುರು 1 ಡಜನ್ ಬಾಳೆಹಣ್ಣು ಇಟ್ಟಿದ್ರು, ಮತ್ತ ಇನ್ನೊಂದು ಕಡೆ ಸೇವು ಖಾರ ಮೆಣಸಿನಕಾಯಿ ಬಜ್ಜಿ ಅವೆಲ್ಲ ಇಟ್ಟಿದ್ರು ಅಂತಂದ್ರೆ ಯಾವತ್ತು ತಗೋತೀರಿ ಅದ್ರ ಮೇಲೆ ಡಿಪೆಂಡ್. ಸೇವು ಖಾರ ಮೆಣಸಿನಕಾಯಿ ಬಜ್ಜಿ ತಿಂದ್ರಿ ಅಂತಂದ್ರ ನೀವಿನ್ನೂ ಪೃಥ್ವಿಯ ಪೂರ್ವಾಶ್ರಯದಾಗ ಅದಿರಿ ಅಂತ ಅದ್ರ ಕಡೆ ಜಗತ್ತು. ಹಣ್ಣು ಹಂಪಲು ಹಾಲು ಚಲೋ ಆರೋಗ್ಯಕ್ಕೆ ಉಪಯೋಗ ಆಗಂತ ಅಮೃತ ಸಮಾನವಾದ ಪದಾರ್ಥಗಳು ಇಟ್ಟಿದ್ರು ಅವು ತಗೊಂಡ್ರಿ ಅಂತಂದ್ರ ಪೃಥ್ವಿಯ ತತ್ವ ಪೂರ್ವಾಶ್ರಯ ಅಳಿದಿರಿ ಅಂತ. ಹೊಲಸಿಗೆ ಅಟ್ರಾಕ್ಷನ್ ಆಗ್ಲಕತ್ತ ಅಂದ್ರೆ ಪೃಥ್ವಿಯ ತತ್ವದಾಗ ಅದಿರಿ ಇನ್ನ ಅಂತ ತಿಳಿತದ್ರ. ಮುಂಜಾನೆ ಎದ್ದು ಪ್ರಸಾದಿಯಾಗಿ ಲಿಂಗ ಪೂಜೆ ಮಾಡ್ಕೊಳ್ಳರ್ರಿ, ನಾವು ಏನು ಬಾಯಾಗ ಹಾಕೊಳ್ಳಲ್ರಿ ಅನ್ನೋರು ಒಂದಿಷ್ಟು ಮಂದಿ. ಮುಂಜಾನೆ ಎದ್ದು ಬಾಯಾಗ ನೀರ್ ಹಾಕೊಂಡು ಅದು ಉಗಳಿದ್ರಿ ಅಂತಂದ್ರ ಅದ್ರೊಳಗ ಒಂದು ಅಮೃತ ತಯಾರಾಗಿರ್ತದ, ಅದು ಕುಡಿಬೇಕು, ಅದು ಲಾಸ್ ಮಾಡ್ಕೊತೀರಿ ಅಂತ ಹೇಳೋರು ಇನ್ನೊಂದಿಷ್ಟು ಮಂದಿ ಅದ. ಏನ್ ಬೇಕಾದ್ರೆ ಹೇಳ್ತಿರ್ತಾರ ಉಲ್ಟಾ ಸೀದಾ. ಒಮ್ಮ ಮಾಂಗ್ ಹೇಳ್ತಾರ, ಒಮ್ಮ ಮೀಂಗ್ ಹೇಳ್ತಾರೆ. ಯಾರದು ನಂಬಬೇಕೋ ಯಾರದು ಬಿಡಬೇಕು. ಅದಕ್ಕೆ ನಿಮಗೆ ಗುರು ಶಾಸ್ತ್ರ ಅಂತ ಏನ್ ಇಟ್ಕೊಂಡಿರಿ ಅದರ ಪ್ರಕಾರ ನಂಬ್ಕೊಂಡು ಹೋಗ್ಬೇಕು. ದೇಶದ ತುಂಬ ಬಹಳ ಮಂದಿ ಬಹಳ ಹೇಳ್ತಿರ್ತಾರ, ಅವೇನ್ ಕಬ್ಬಣ ಅಲ್ಯೂಮಿನಿಯಂ ಸ್ಟೀಲಿನ ಸಾಮಾನ್ದಾಗ ಅಡಿಗೆ ಮಾಡ್ಕೊಂಡು ತಿನ್ಬೇಡ್ರಿ, ಅದೇನೋ ಒಂದು ಟೆಫ್ಲಾನ್ ಅಂತ ಹೇಳಿಕೆ ಕೋಟಿಂಗ್ ಇರೋಂಥವು ಅದರಾಗೆ ಮಾಡ್ಕೊಂಡು ತಿನ್ಬೇಕು, ಜಂಗ್ ಇರಲ್ಲ, ಅದು ಇರಲ್ಲ, ಇದು ಇರಲ್ಲ ಅಂತೇಳಿ ಅದೇ ವ್ಯಾಪಾರ ಮಾಡೋ ನನ್ನ ಮಕ್ಕಳು ಹೇಳಿದರು. ಈಗ ನೋಡಿದ್ರೆ ಟೆಫ್ಲಾನ್ ಒಳಗ ಆ ಕೋಟಿಂಗ್ ಇರೋದ್ರಾಗ ವಿಷದ ಅನಿಲಗಳಿರ್ತಾವ, ಕ್ಯಾನ್ಸರ್ ಬರ್ತದ, ಕಿಡ್ನಿ ಫೇಲ್ ಆಗ್ತದ, ಅದು ಬೇಡ, ಮತ್ತೆ ಕಬ್ಬಣದಾಗ ಬಾಂಡ್ಯದಾಗ ಅಡಿಗೆ ಮಾಡ್ಕೊಂಡು ಉಂಡ್ರಿ ಅಂತ ಹೇಳೋರು. ಈ ವ್ಯಾಪಾರಸ್ಥರು ತಮ್ಮ ಬಿಸಿನೆಸ್ ಸಲುವಾಗಿ ಏನೇನೋ ಹೇಳ್ತಿರ್ತಾರೆ, ಅವ್ರ ಹೊಟ್ಟೆ ತುಂಬಿಸ್ಕೊಳಕ್ ನಮ್ಮ ತಲೆ ಕೆಡಿಸ್ತಿರ್ತಾರೆ. ಹಿಂಗಾಗಿ ನಮ್ಮ ಗುರುಗಳು ಏನ್ ಹೇಳಾರ ಅದ್ರಾಗ ಹೋಗೋದು ಅಷ್ಟೇ. ಆ ವ್ಯಾಪಾರಸ್ಥರು ಹೆಂಗೆ ಹೇಳ್ತಿರ್ತಾರೆ.
ಹಿಂಗಾಗಿ ಒಂದಿಷ್ಟು ಮಂದಿ ಹೇಳ್ತಿರ್ತಾರ, ಮುಂಜಾನೆ ಜಳಕ ಮಾಡೋದಕ್ಕೆ ಅದಕ್ಕಾಟ್ ಒದ್ದಾಡ್ತೀರಿ, ಜಳಕ ಮಾಡೋದು ಏನು ಅವಸರ ಇಲ್ಲ, ಮನಸ್ಸು ಸ್ವಚ್ಛ ಇದ್ರೆ ಸಾಕು ಅಂತ ಒಂದಿಷ್ಟು ಮಂದಿ ಸ್ನಾನ ದಿನ ಬೆಳಿಗ್ಗೆ ಮಾಡಬೇಕು ಅಂತ ಒಂದಿಷ್ಟು ಹಿಂಗೆಲ್ಲ ಇರ್ತಾವ. ಜಗತ್ತಿನ ತುಂಬ ಹೇಳೋರು ಭಾಳ ಮಂದಿ ಭಾಳ ಥರ ಹೇಳ್ತಿರ್ತಾರೆ. ಹಲ್ ತಿಕ್ಕೊಳ್ಳೋದ್ರಾಗ ಸಹಿತ 84 ಲಕ್ಷ ಜೀವರಾಶಿದಾಗ ಯಾವುದರ ಪ್ರಾಣಿ ಹಲ್ ತಿಕ್ಕೋತದೇನಪ್ಪೋ ಅಂತ ಹೌದಲ್ಲ ಅಂತ ಹೇಳಿ ಹಲ್ ತಿಕ್ಕೊಳ್ಳಕ್ಕೆ ಯಾವನಿಗೆ ಬೇಸರಾಗಿರ್ತದ ಅವ ಬಿಟ್ಟು ಬಿಡ್ತಾನೆ. ಶರೀರ ರಚನೆ 84 ಲಕ್ಷ ಜೀವರಾಶಿ ಒಳಗ ಮನುಷ್ಯನ ಶರೀರ ರಚನೆ ಹೆಂಗದ, ಆ ರಚನೆಗೆ ತಕ್ಕಂತೆ ಇವನು ಜೀವನ ಮಾಡಬೇಕಾಗ್ತವ. ಶರೀರದ ರಚನೆ ಹೆಂಗದ ಹಂಗ ಆ ಉಳಿದ ಪ್ರಾಣಿಗಳದ ಹಲ್ಲು ತಾನೇ ಆಟೋಮೆಟಿಕ್ ಸ್ವಚ್ಛ ಆಗ್ತಿರ್ತಾವ. ಈ ಮನುಷ್ಯಂದು ಹಲ್ಲು ಆಟೋಮೆಟಿಕ್ ಸ್ವಚ್ಛ ಆಗಲ್ಲ. ಇವು ಹಲ್ಲು ತಿಕ್ಕೊಳ್ಳಿಲ್ಲ ಅಂತಂದ್ರೆ ಹಲ್ಲ ಹುಳ ಹಿಡಿತಾವ. ಯಾವ್ದಾರ ಪ್ರಾಣಿಗಳ ಹಲ್ಲು ಹುಳ ಹಿಡೋದಕ್ಕೆ ಡೆಂಟಲ್ ಡಾಕ್ಟರ್ ಮೇಲೆ ಹೋಗ್ಯಾವೇನು? ಇಲ್ಲ. ಅವಕ್ಕೆ ಆಟೋಮೆಟಿಕ್ ಸ್ವಚ್ಛ ಆಗಂತ ವ್ಯವಸ್ಥೆ ದೇವ್ರು ಇಟ್ಟನಲ್ಲಿ, ಇವನಿಗಿಲ್ಲ. ಅದಕ್ಕೆ ಇವ ಹಲ್ಲು ತಿಕ್ಕೋಬೇಕು. ಮತ್ತೆ 84 ಲಕ್ಷ ಜೀವರಾಶಿಗಳು ಯಾವರ ಮಲ ವಿಸರ್ಜನೆ ಮಾಡಿ ನೀರು ಹಾಕೊಂಡು ತೊಳ್ಕೊತವೇನು ಅಂತೇಳಿ ಇನ್ನೊಬ್ಬ ಹೇಳ್ತಾನ. ಹೌದು ಬಿಡಪ್ಪ, ಸುಮ್ಮ ಒಂದು ಯಾವ್ದಾರ ಪೇಪರ್ ತೊಗೊಂಡು ಒರೆಸ್ಕೊಂಡ್ರೆ ಸಾಕಂತೇಳಿ ಎಲ್ಲರೂ ಟಿಶ್ಯೂ ಪೇಪರ್ ತೊಗೊಂಡು ಒರೆಸಿ ಒಂದು ಡಬ್ಬ್ಯಾಗ ಹಾಕ್ಲಕತ್ತಾರ. ಅದರಿಂದ ಆರೋಗ್ಯ ಕೆಟ್ಟೋಗ್ಬಿಡ್ತು. ಸ್ವಚ್ಛ ತೊಳ್ಕೋಬೇಕು. ಪ್ರಾಣಿಗಳಿಗೆ ಮನುಷ್ಯನಿಗೆ ಗುದದ್ವಾರದೊಳಗ ವ್ಯತ್ಯಾಸ ಅದ. CEACUM ಒಂದು ಪಾರ್ಟ್ ಅದ. ಉಳಿದ ಪ್ರಾಣಿಗಳಿಗೆ ಏನದ? CCUM ಅಂತ ಒಂದು ಪಾರ್ಟ್ ಅದ. ಉಳಿದ ಪ್ರಾಣಿಗಳು 84 ಲಕ್ಷ ಜೀವರಾಶಿಗಳೊಳಗ ಪರಮಾತ್ಮ ಹೆಂಗಿಟ್ಟನಂದ್ರ ಅವಕ್ಕೆಲ್ಲ ಸೆಲ್ಫ್ ಕ್ಲೀನಿಂಗ್ ಮೆಥಡ್ ಇಟ್ಟನ. CCUM ಅಂದ್ ಒಂದು ಪಾರ್ಟ್ ಇಟ್ಟನ ಅವ್ರ ಗುದದ್ವಾರದೊಳಗ. ಅವು ಏನ್ ಮಲ ವಿಸರ್ಜನೆ ಮಾಡಿತಂತಂದ್ರ ಅಲ್ಲಿ ಏನು ಉಳಿಲಾರ್ದಂಗ ಸ್ವಚ್ಛ ಹೊರಗೆ ಹಾಕಿ ಕ್ಲೀನ್ ಇದ್ದು ಬಿಡ್ತಾವ. CCUM ಅನ್ನೋ ಒಂದು ಭಾಗ. ನಮ್ಗೆ ಹೆಂಗ್ ಒಂದು ಇಂದ್ರಿಯಗಳದಾವ, ಅದಕ್ಕೆ ಅದ್ರ ಗುದದ್ವಾರದೊಳಗೆ ಒಂದು ಇಂದ್ರಿಯ ಅದ. CCUM, CEACUM. ಮನುಷ್ಯನಿಗೆ ಅದು ಇಲ್ಲ. CCUM ಮಲ ವಿಸರ್ಜನೆ ಮಾಡಿದ್ನಂದ್ರೆ ಒಳಗ ಹೊರಗ ಮಲ ಹಂಗೆ ಹತ್ಕೊಂಡಿರ್ತದೆ ಅವನಿಗೆ. ಅದು ನೀರ್ ಹಾಕಿ ತೊಳ್ಕೊಳ್ಳೇಬೇಕ. ಅದಕ್ಕೆ ಏನೇನಾರ ಹೇಳ್ತಿರ್ತಾರ ನಮ್ಮ ಲೆಕ್ಕದಾಗ ನಾವು ಹೋಗ್ಬೇಕು. ಅದಕ್ಕೆ ಪೃಥ್ವಿಯ ಪೂರ್ವಾಶ್ರಯ ಸಮ್ಮಾರ್ಜನೆ ರಂಗವಲ್ಲಿಯಿಂದ ಹೋಯಿತು. ಆ ಹೊಲಸಿನ ಅಟ್ರಾಕ್ಷನ್ ಆಗ್ಬೇಕಾದ್ರೆ ಮೊದಲು ನಮ್ಮೊಳಗ ಹೊಲಸಿನ ಮೇಲಿಂದು ಅದರ ಅಜ್ಞಾನ ತಿಳ್ಕೊಂಡು ಅದನ್ನ ತ್ಯಾಗ ಮಾಡಬೇಕು. ಅವಿವೇಕಗಳನ್ನ ತ್ಯಾಗ ಮಾಡಿ ವಿವೇಕಯುತವಾಗಿ ನಾವು ವಿರಾಗಿಗಳಾಗಿ ಪರಮಾನಂದ ಸ್ವರೂಪರಾಗಬೇಕು. ಇದು ಪೃಥ್ವಿದಾದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ತಗೋಬೇಕು ನಾವೀಗ? ಪೃಥ್ವಿ ತತ್ವ ಆದ್ಮೇಲೆ ಮುಂದೆ ಯಾವ ತತ್ವ? ಪೂರ್ವಾಶ್ರಯ ಕಳಿಬೇಕು. ಜಲತತ್ವ, ಅಪ್ಪುವಿನ ಪೂರ್ವಾಶ್ರಯ. ಪಾನಿ ಪೀನ ಚಾನ್ಕೆ, ನೀರ ಹಂಗೆ ಯಾರ್ಯಾರ ಕೊಡೋಣ ಕಬಕ್ಕತ್ ಕುಡಿಬಾರ್ದು. ಬಹಳ ಹುಷಾರಿರ್ಬೇಕು. ಅದ್ರಾಗ 2 ರೀತಿ ಜನ. ಯಾರ ಮನೆಗಾರೆ ಹೋದ್ರೆ ವಯಸ್ಸಾದ ಮುದುಕರಿರ್ತಾರ, ಇಲ್ಲ ಅಂತಂದ್ರ ಸೋಮಾರಿ ಯುವಕರಿರ್ತಾರ. ಬಹಳ ಹುಷಾರಿರ್ಬೇಕು. ಅವ್ರು ಏನ್ ಬೇಕಾದೆ ಮಾಡ್ತಿರ್ತಾರ. ಸೋಮಾರಿ ಯುವತಿಯರು ಮನ್ಯಾಗ ಸ್ವಸ್ಥರಾಗಿ ಬಂದ್ರಂತಂದ್ರೆ ಎಲ್ಲ ಹೊಲಸೆ. ಯಾವ ಪಾತ್ರೆಗಳು ಸ್ವಚ್ಛ ಇರಲ್ಲ, ಅಡಿಗೆನೂ ಸ್ವಚ್ಛ ಇರಲ್ಲ, ಏನ್ ಬೇಕಾದೆ ಮಾಡ್ತಿರ್ತಾರ. ಅವ್ರು ಸ್ವಚ್ಛ ಹೊಲಸನ್ನೋದೇ ಗೊತ್ತಾಗಲ್ಲ ಅವ್ರು. ಪೂರ ಮುದುಕಾಗಿ ಬಿಟ್ಟಿರ್ತಾರೆ. ಯಾವ್ದೇನ್ ಮಾಡ್ತಾರೆ ಬಿಡಪ್ಪ ಅಂತೇಳಿ ಅವ್ರು ಹಂಗೆ ಮಾಡ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಹುಷಾರಿರ್ಬೇಕು. ಒಬ್ಬರ ಮನೆಗೆ ಹೋಗಿದ್ದೆವು, ವಯಸ್ಸಾಗಿ 80-85 ವಯಸ್ಸಾದ ಮುದುಕರಿಗೆ ಮಾತಾಡ್ಸಮಂತ ಹೋಗಿದ್ದೆವು. ರಿಟೈರ್ಡ್ ತಹಸೀಲ್ದಾರ್. ಅವ್ರ ಮನೆಯಾಗ ಭಾಂಡೆಗಳು ತೊಳೆದು ಏನ್ ಮಾಡ್ಯಾರ ಡಬಾಕ್ ಬಿಟ್ಟಿರ್ತಾರ. ಅವು ಯಾವಾಗೋ ಏನು ತಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡಿರ್ತಾರ. ಮತ್ತ ಸ್ವಾಮಿಗಳು ಬಂದಾರ ಅಂತ ಹೇಳಕ್ಕೆ ಅವ್ರು ತೊಳೆದು ಪಾತ್ರೆದಾಗೆ ನೀರು ಕೊಡಮಂತ ಕೊಟ್ಬಿಟ್ರಿ. ನೀರು ಕುಡಿದ್ರ ಅದ್ರೊಳಗಿಂದು ಎಳಿ ನನ್ನ ಬಾಯಾಗ ಸಿಕ್ಕೊಂಡ್ಬಿದ್ದದ. ಆ ನೀರಾಗ ತಳದಾಗ ಜೀಡಿ ಒಳ್ಯಾಗ್ಲಕತ್ತ. ಅದ್ರದ್ದು ಎಳಿ ನನ್ನ ಬಾಯಾಗ. ಏನು ನೋಡಂಗಿಲ್ಲ. 40 ವರ್ಷ ಆದ್ಮೇಲೆ
ಕಣ್ಣೆ ಕಾಣಂಗಿಲ್ಲ, ಹಂಗೆ ಅಡಿಗೆ ಮಾಡ್ತಿರ್ತಾರ ಚಶ್ಮಾ ಹಾಕೊಳ್ಳಾರ್ದೆ, ಇವರು ಹಂಗೆ ಉಣ್ತಿರ್ತಾರೆ. ಮತ್ತೆ 80 ಆದ್ಮೇಲೆ ಇನ್ನೇನಾಗಿರ್ಬೇಕು ಪರಿಸ್ಥಿತಿ? ಏನ್ ಕೊಟ್ಟಾರ ಭಕ್ತಿಲಿ ಅಂತ ಹೇಳಕ್ಕೆ ನಾವು ಗಬಕ್ಕಂತೇಳಿ ನೀರು ಕುಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಜೀಡಿ ಎಳಿ ಬಾಯಾಗ ಜೀಡಿ ಹುಳ ಗ್ಲಾಸ್ನಾಗ ನೀರಾಗಿ ಓಡಾಡ್ಲಕ್ಕ ಇಂಥವೆಲ್ಲ ಆತಿರ್ತಾವ. ಹಿಂಗಾಗಿ ಪಾನಿ ಪೀನ ಛಾನಕೆ ಸ್ವಲ್ಪ ನೋಡ್ರಿ, ಸ್ವಚ್ಛ ಅದಾವ ಇಲ್ಲ, ಫಿಲ್ಟರ್ ನೀರು ಅದಾವ. ನೀರು ಸ್ವಚ್ಛ ಇದ್ರೂ ಗ್ಲಾಸ್ ಸ್ವಚ್ಛ ಇರಲ್ಲ. ವಾಶ್ ಬೇಸಿಂದ ಯಾರೋ ಚಾ ಕುಡ್ದು ಇಟ್ಟಿರ್ತಾರ, ಅವೇ ಒಂದಿಟ್ಟು ನೀರು ಬೆರಳು ಹಚ್ಚಿ ಕೈ ಹಚ್ಚಿ ತೊಳೆಂಗಿಲ್ಲ ಸಹಿತ ಸುಮ್ಮದು ನೀರಾಗಿ ಕುರ್ರತ್ತೇಳಿ ಹಿಡಿಯೋದು, ಮತ್ತು ಅವೇ ಗ್ಲಾಸ್ ಹಂಗೆ ಯೂಸ್ ಮಾಡ್ತಿರ್ತಾರೆ. ಕ್ಲೀನ್ ಇರ್ಲಾರ್ದು ಗ್ಲಾಸ್ನಾಗ ಕೊಡ್ತಿರ್ತಾರೆ. ಅದ್ರೊಳಗೊಬ್ಬರಿಗೆ ಯಾರಿಗಾರೆ ನಗಡಿ ಕೆಮ್ಮ ಜ್ವರ ಇತ್ತ ಅಂತಂದ್ರೆ ನಮಗೂ ಹಚ್ಚಿಬಿಡುತ್ತೆ. ಅದಕ್ಕೆ ಅಟ್ಲೀಸ್ಟ್ ಅದು ತಗೊಂಡು ಕುಡಿಯೋ ಟೈಮ್ನೊಳಗೆ ನೀವು ಯಾವ ಆ ಗ್ಲಾಸಿನ ಭಾಗವನ್ನ ನೀವು ಬಾಯಿಗೆ ಹಚ್ಚಿ ಕುಡಿತೀರಿ, ಅಲ್ಲಾದ್ರೂ ಒಂದು ಸ್ವಲ್ಪ ಕನಿಷ್ಠ ನಿಮ್ಮ ಬೆರಳುಗಳಿಂದ ಒಂದು ಸ್ವಲ್ಪ ಅದು ಒರೆಸ್ಬೇಕು, ಒರೆಸಿ ಕುಡಿಬೇಕು. ಇಲ್ಲಂತಂದ್ರೆ ಮಣ್ಣ ಧೂಳ ಎಂಜಿಲ್ಲ ಎಲ್ಲ ಇರ್ತದೆ. ಹುಷಾರಾಗಿರ್ಬೇಕು. ಸ್ವಚ್ಛತೆ ವಿಷಯದಲ್ಲಿ ಇನ್ನೊಬ್ಬರು ಕೇರ್ಲೆಸ್ ಇದ್ರೂ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಮಾಡಂಗಿರ್ಬೇಕು. ಯಾವ ಭಾಗಕ್ಕೆ ನೀವು ತುಟಿ ಹಚ್ತೀರಿ ಅದನ್ನ ಒಂದು ಸ್ವಲ್ಪ ನಿಮ್ಮ ಬೆರಳುಗಳಿಂದ ಒರೆಸಿ ಕುಡಿಬೇಕು. ಇಲ್ಲಂತ ಸುಮ್ಮ ಹಂಗೆ ಏನು ಒಳಗೆ ಎಂಥ ನೀರು ಎಂಥ ಗ್ಲಾಸು ತಗೊಂಡು ಗಬ ಗಬ ಕುಡಿದ್ಬಿಟ್ರೆ ಅದರ ಪೂರ್ವಾಶ್ರಯ ಎಲ್ಲ ನಿಮ್ಮ ಒಳಗೆ ಬಂದುಬಿಡ್ತದೆ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಪೃಥ್ವಿಯ ಅಪ್ಪುವಿನ ಪೂರ್ವಾಶ್ರಯ ಮಂತ್ರ ವಿಭೂತಿಯಿಂದೇ ಹೋಯಿತು. ಆ ಜಲವನ್ನ ಗಬಕ್ಕತ್ತು ಕುಡಿಯೋದಕ್ಕಿಂತ ಮೊದಲು ಒಂದು ಕ್ಷಣ ಎಷ್ಟೇ ಬಾಯಾರಿಕೆ ಆಗಿದ್ರು ಸಹಿತ ಒಂದು ಸ್ವಲ್ಪ ಮಂತ್ರಿಸ್ರಿ, ಮಂತ್ರ ಹಾಕ್ರಿ, ಓಂ ನಮಃ ಶಿವಾಯ ಅನ್ರಿ. ಮತ್ತೆ ಏನ್ ಮಾಡ್ಬೇಕು, ನೀವು ಲಿಂಗಕ್ಕ ನಿಮ್ಮ ಅಂಗದ ಮೇಲೆ ಅಂಗೈಯಾಗಿ ಇಟ್ಕೋಬೇಕಾದ್ರೆ ಅದಕ್ಕೊಂದು ಪಂಚಕೋನ ಇದು ಬರೀತಿರಿಲ್ಲ ಪ್ರಣವ, ಓಂ ನಮಃ ಶಿವಾಯ ಅಂತೇಳಿ ಪ್ರಣವ ಇದು ಬರೀತಾರಲ್ರಿ ಯಂತ್ರ ಪಂಚಕೋನದ್ದು, ಅದರ ಮೇಲೆ ಲಿಂಗ ಇಟ್ಕೋತೀರಿ, ಸುಮ್ಮ ಹಂಗೆ ಇಟ್ಕೊಂಡ್ಬಿಡ್ತೀರ ಕೈಯಾಗ. ತ್ರಿಕೋನ ಷಟ್ಕೋನ ಪಂಚಕೋನ ಏನೋ ಒಂದು ಮಾಡ್ತೀರಿ. ಪಂಚಕೋನ ಅಂದ್ರೆ ಏನದು, ನಮಃ ಶಿವಾಯ ಅಂದ್ರೆ ಈ ಭೂಮಿ ಮೇಲೆ ಬದುಕಿರೋ ತನಕ ಪೃಥ್ವಿ ಅಪ್ಪು ಜಲ ಅಗ್ನಿ ವಾಯು ಏನೇನದವಲ್ಲ ಆಕಾಶ ಇವಕ್ಕೆ ಸಂಬಂಧಪಟ್ಟಂತ. ಅದ್ರ ಮೇಲೆ ಓಂ ಅಂತ ಬರದ್ರಿ ಅಂದ್ರೆ ಅದು ಮೋಕ್ಷ. ಸೋಹಂ ಅಂತದು ಓಮಿಗೆ ಸಂಬಂಧಪಟ್ಟದ್ದು. ನಾವು ಸುರಕ್ಷಿತವಾಗಿ ಬದುಕೋದಕ್ಕ ಸುರಕ್ಷಿತವಾಗಿ ಪಾರಾಗೋದಕ್ಕ ಎರಡು ಬೇಕಾಗಿದಿಲ್ಲ. ನಾವು ಸುರಕ್ಷಿತವಾಗಿ ಪಾರಾಗಬೇಕಾದ್ರ ಓಂ ಬೇಕು, ಸುರಕ್ಷಿತವಾಗಿ ಬದುಕಬೇಕಾದ್ರ ಪಂಚಾಕ್ಷರಿ ಬೇಕು. ಎರಡು ಕೂಡಿಸಿ ನಮ್ಮ ಸಾಧನೆ ನಡಿಬೇಕು. ಸುರಕ್ಷಿತ ಪಾರಾಗುವ ತಯಾರಿನೂ ಆಗಬೇಕು, ಸುರಕ್ಷಿತ ಬದುಕ ತಯಾರಿನೂ ಆಗಬೇಕು. ಎರಡು ತಯಾರಿ ಅದಾವ ಇಲ್ಲಿ. ಹೀಗಾಗಿ ಇಲ್ಲೇನಾಯ್ತು, ಪಂಚ ಅದೇನು ಬರೀತಿರಲ್ಲ ನೀವು ಕುಡಿಯುವ ನೀರಿನೊಳಗ ಆ ರೀತಿ ವಿಭೂತಿಲಿಂತ ಒಂದು ತ್ರಿಕೋಣ ಷಟ್ಕೋನ ಏನರೇ ಹಾಕಿ ಓಂ ನಮಃ ಶಿವಾಯ ಅಂತೇಳಿ ಕುಡಿದ್ರೆ ಏನಾಯ್ತು ಅಂದ್ರೆ ಆ ವಿಭೂತಿ ಒಳಗ ಏನದ ಆಂಟಿಸೆಪ್ಟಿಕ್ ಗುಣ. ಹಿಂಗಾಗಿ ಆ ಭಸ್ಮ ಒಳ್ಳೆ ಭಸ್ಮ ತಗೊಂಡ್ಬರ್ಬೇಕು. ಶಿವಯೋಗ ಮಂದಿರದ ಯಾವ್ದಾರ ಬಜಾರ್ದಾಗ ಸಿಕ್ಕ ಭಸ್ಮ ತಗೊಂಡು ಹಚ್ಕೊಂಡ್ರೆ ಆಯ್ತು, ಹೆಲ್ತ್ ಕೆಟ್ಟೋಗ್ಬಿಡ್ತಾವ, ಹಣಿ ಚರ್ಮನೆ ಎಲ್ಲ ಕೆಟ್ಟೋಗ್ಬಿಡುತ್ತ. ಅಂತ ಭಸ್ಮದ ಒಂದಿಷ್ಟು ಧೂಳು ನೀರಾಗ ಹಾಕೊಂಡು ಕುಡಿಬೇಕು ಅಂತ ಹೇಳ್ತಾರೆ. ಅಪ್ಪುವಿನ ಪೂರ್ವಾಶ್ರಯ ಮಂತ್ರ ವಿಭೂತಿಯಿಂದ ಹೋಯಿತು. ಮುಂದೆ ಅಗ್ನಿಯ ಪೂರ್ವಾಶ್ರಯ ಅಂದ್ರೆ ಸ್ವಚ್ಛನ ನೀರು ಕುಡೀರಿ ಅಂತ. ಪಾನಿ ಪೀನಾ ಛಾನಕೆ ಗುರು ಕರಲೇನ ಪೆಹಚಾನಕೆ. ಆ ಗುರುವಿಗೆ ನಮ್ಮ ಮೇಲೆ ಕಾಳಜಿ ಆದೋ ಇಲ್ಲೋ, ನಮಗ ಮೋಕ್ಷಕ್ಕೆ ಒಯ್ದು ಹಚ್ಚತಾನೋ ಇಲ್ಲೋ, ತನಗರೆ ಅದು ಮೋಕ್ಷದ ಅರಿವು ಆಗ್ಯದೋ ಇಲ್ಲೋ,
ಏನ್ ಸುಮ್ಮ ಯಾವ್ದೋ ಒಂದು ಪುಸ್ತಕ ಇಟ್ಕೊಂಡು ಓದ್ಕೊತ್ ಕೂತಾನ ಹೆಂಗ? ಆ ಪುಸ್ತಕ ಮೇಲೆ ಡಿಪೆಂಡ್ ಇದ್ದವ್ರು ಯಾರು ಗುರುಗಳಲ್ಲೋ, ಶಾಸ್ತ್ರಿಗಳು. ನೀವು ತಿಳ್ಕೊಂಬಿಡ್ರಿ. ಯಾರು ಪುಸ್ತಕ ಹಿಡ್ಕೊಂಡು ಬರೇ ಅದೇ ಓದ್ಕೋತ ಅದನ್ನೇ ತಿರುಗಿಸಿ ಬಿಡ, ಅವರೆಲ್ಲ ಶಾಸ್ತ್ರಿಗಳು. ನಾವಾದ್ರೇನು, ನೀವಾದ್ರೇನು, ಯಾರಾದ್ರೇನು. ಪುಸ್ತಕ ಯಾವಾಗ ಹಿಡಿಬೇಕು? ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ಫೂರ್ತಿಗಾಗಿ ಹಿಡಿಬೇಕು ಪುಸ್ತಕ. ಈಗ ಭೂಮಿ ಮೇಲೆ ಬಂಡಿ ಒಂದು ತುದಿಲಿಂತ ಇನ್ನೊಂದು ತುದಿಗೆ ಹೋಗ್ಬೇಕಾದ್ರೆ ಭೂಮಿ ಬಿಟ್ಟೆ ಹೋಗಂಗಿಲ್ಲ. ಅದು ಭೂಮಿ ಹಿಡ್ಕೊಂಡೇ ಹೋಗ್ತದಿಲ್ಲ ಬಂಡಿ. ಅಲ್ಲಿ ಬಸ್ ಅಲ್ಲಿ, ಲಾರಿ ಅಲ್ಲಿ, ಟೂ ವೀಲರ್ ಅಲ್ಲಿ, ಕಾರ್ ಅಲ್ಲಿ, ಅದೇನದು ಭೂಮಿ ಬಿಟ್ಟು ಮತ್ತೆಲ್ಲರೂ ಹೋಗ್ತದ? ನೀರಾಗ್ನೂ ಹೋಗಂಗಿಲ್ಲ, ಮ್ಯಾಲ ಗಾಳಿಯಾಗ್ನೂ ಹೋಗಂಗಿಲ್ಲ. ಭೂಮಿ ಹಿಡ್ಕೊಂಡೇ ಹೋಗ್ತದ ಬಂಡಿ. ಹಿಂಗ ಪುಸ್ತಕ ಈ ತುದಿಲಿಂತ ಆ ತುದಿ ತನಕ ಬಟ್ ಇಟ್ಕೊಂಡು ಓದೋರೆಲ್ಲ ಇವರೆಲ್ಲ ಶಾಸ್ತ್ರಿಗಳು. ಇವರು ಶಾಸ್ತ್ರ. ಒಂದು ಶಾಸ್ತ್ರ ಮುಗೀತು, ಇನ್ನೊಂದು ಶಾಸ್ತ್ರ ತಗೋತಾರೆ. ನಿಜಗುಣ ಶಾಸ್ತ್ರ ಅಂತಂದ್ರೆ 6 ಶಾಸ್ತ್ರ ಅದಾವ. 6 ಶಾಸ್ತ್ರ ಮುಗಿಯೋದ್ರಾಗೆ ಮತ್ ಮೊದಲಿನ ಕೈವಲ್ಯ ಪದ್ಧತಿ ಮರ್ತು ಹೋಗಿರ್ತದ, ಮತ್ ಫಸ್ಟಿನ ಕೈವಲ್ಯ ಪದ್ಧತಿ ಹಿಡ್ಕೊಂಡ್ಬಿಡ್ತಾರೆ. ಹೀಗಾಗಿ 6 ಶಾಸ್ತ್ರಗಳು ಹೇಳಿ 6 ಶಾಸ್ತ್ರ ಹೇಳಿವ್ರಿ, 6 ಶಾಸ್ತ್ರ ಮುಗಿಸಿವಿ, 6 ಸಾರಿ ಮುಗಿಸಿದ್ವಿ, 6 ಸಾರಿ ಮುಗಿಸಿದ್ವಿ, 8 ಸಾರಿ ಮುಗಿಸಿದ್ವಿ. ನಿಂದ ಅಜ್ಞಾನನೇ ಮುಗಿದಿಲ್ಲ. ನೋಡೇನ್ ಮಾಡ್ಬೇಕು? ಶಾಸ್ತ್ರಿಗಳು ಶಾಸ್ತ್ರಗಳಿಂದ ಆಗದಲ್ಲದು, ಸ್ವಾನುಭಾವದಿಂದ ಆಗ್ತದೆ ಮೋಕ್ಷ. ಹೀಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಆರಂಭದಲ್ಲಿ ಶಾಸ್ತ್ರವನ್ನ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಸ್ವಲ್ಪ ಹಿಡ್ಕೋಬೇಕು. ಆಮೇಲೆ ನಾವು ಸ್ವಾನುಭಾವದ ವಿಚಾರಕ್ಕೆ ಹೋಗ್ಬಿಡ್ಬೇಕು. ಆ ಸ್ವಾನುಭಾವದ ವಿಚಾರ, ಸ್ವಾನುಭಾವದ ಚಿಂತನ ಮಾಡಿದ ಒಂದು ಆಸ್ತಿ ತನ್ನೊಳಗಿತ್ತಂದ್ರೆ ಬರ್ತದೆ. ಯಾವ್ದಾದ್ರೆ ಸಂಸಾರ ಚಿಂತಿ, ಸುಡುಗಾಡ ಚಿಂತಿ, ಸಂಬಂಧ ಸಂಪತ್ತುಗಳ ಬಗ್ಗೆ ಚಿಂತಿ, ಭಯ ದುಃಖ ಪಡೋರಿಗೆ ಎಲ್ಲಿ ಸ್ವಾನುಭಾವ ಬರ್ತದ? ಎಲ್ಲಿ ಇದು ಬರ್ತದ? ಒಳಗ ಚಿಂತನ ಹತ್ತಬೇಕು. ಬರೇ ಇದ್ರಾಗೆ ಆಯ್ತು ನನ್ನ ನೆನವರ, ಇದನ್ನು ದಾಟಿ ನಾನು ಹೋಗ್ಬೇಕಲ್ಲ ಅಂತೇಳಿ, ನನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕಲ್ಲ ಅಂತೇಳಿ ತನ್ನ ಆತ್ಮೋನ್ನತಿಯ ಬಗ್ಗೆ ಕಾಳಜಿ ಇದ್ದವನಿಗೆ ಸ್ವಾನುಭಾವ ಚಿಂತನ ಬರ್ತದೆ. ಅದಕ್ಕೆ ಏರೋಪ್ಲೇನ್ ಸಹಿತ ಏನ್ ಮಾಡ್ತದ? ಸ್ಟಾರ್ಟಿಂಗ್ ನೆಲದ ಮೇಲೆ ಓಡ್ತದೆ. ಸುಮಾರು ಮೈಲಿಯಷ್ಟು ನೆಲದ ಮೇಲೆ ಓಡಿ ಅದೇನು ಕಡಿತಾನ ನೆಲದ ಮೇಲೆ ಓದ್ತದೇನದು? ಮೇಲೆ ಹಾರಿಬಿಡ್ತದಿಲ್ಲ ಅದು, ನೆಲದ ಮುಲಾಜಿ ಇರ್ಲಾರ್ದಂಗೆ. ಹಂಗದು ಏನ್ ಮಾಡ್ಬೇಕು? ಸ್ವಾನುಭಾವ ಚಿಂತನದೊಳಗೆ ಪರಮಹಂಸರು ಅಂತಾರಂತವ್ರಿಗೆ. ಸ್ವಾನುಭಾವ ಚಿಂತನದಲ್ಲಿ ಇರೋರಿಗೆ ಪರಮಹಂಸರು. ಅವ್ರೇನದಂದ್ರ ಈ ಶಾಸ್ತ್ರ, ಗುರು, ಇವು ಏನೇನು ಇಟ್ಕೊಂಡಿರಲ್ಲ, ಇವು ಎದರ ಮೇಲೂ ಡಿಪೆಂಡ್ ಇರಲ್ಲ. ಅವ್ರು ತಮ್ಮ ಆನಂದದಾಗ ತಾವೇ ಇರ್ತಾರೆ. ಆ ಶಿಷ್ಯರ ಮೇಲೂ ಡಿಪೆಂಡ್ ಇರಲ್ಲ, ಗುರುಗಳ ಮೇಲೂ ಡಿಪೆಂಡ್ ಇರಲ್ಲ. ಗುರುವಿನ ಬಲ್ಲಿ ಕೇಳಿ ಗುರುವಿನಲ್ಲಿ ಏನೇನು ತಗೋಬೇಕು ಎಲ್ಲ ತಗೊಂಡಿರ್ತಾರೆ. ಮತ್ತ ಮುಂದೆ ಕೂತು ಕೇಳೋರು ಯಾರು ಇಲ್ಲಲ್ಲಪ್ಪ, ಹೆಂಗ್ ಮಾಡ್ಲಿ, ಒಂದಿಷ್ಟು ಮಂದಿ ಕಡಿಮೆ ಆದ್ರೆ ಹೆಂಗ್ ಮಾಡ್ಲಿ ಅಂತ ಅವ್ರೇನು ಚಿಂತೆ ಮಾಡೋದು. ಓಸ ಮಂದಿ ಹೋದ್ರೆ ಹೋಗಲ್ಬೇಕ, ಅವ್ರಲಿಂತ ನಂದು ಟೈಮ್ ವೇಸ್ಟ್ ಅಂತಾರ. ನನ್ನ ಚಿಂತನಕ್ಕೆ ವೇಸ್ಟ್. ಅವರಿಗೆಲ್ಲ ಹೇಳ್ಕೊತ್ ಕೂತಾರೆ, ನನ್ನ ಚಿಂತನದಾಗ ನಾ ಆರಾಮ್ ಇರಾಮ್ ನಡಿ ಅಂತೇಳಿ ಸ್ವಾನುಭಾವ ಚಿಂತನದಾಗ ಇರ್ತಾರೆ. ಇನ್ನೊಬ್ಬರಿಗೆ ಹೇಳೋದ್ರಿಂದ ಏನಾಗದವ, ಏನು ಹೋಗದವ? ಹೀಗಾಗಿ ಮುಂದೆ ಕೂತು ಕೇಳೋರು, ನನ್ನ ಭಾಗ್ಯ ಅಂತ ಕೇಳೋರಿಗೆ ಅದರದ ಲಾಭ ಸಿಗ್ತವ. ಇಲ್ಲೇನಾಯ್ತಪ್ಪ ಅಂತಂದ್ರೆ, ನೀರಿನ ಪೂರ್ವಾಶ್ರಯ ಮಂತ್ರ ವಿಭೂತಿಗಳಿಂದ ಹೋಯಿತು. ಮುಂದೆ ಅಗ್ನಿಯ ಪೂರ್ವಾಶ್ರಯ, ಬೆಂಕಿದ ಪೂರ್ವಾಶ್ರಯ ಹೆಂಗೆ ಕಳೀತೀರಿ? ಧೂಪ ದೀಪಗಳು, ದೇವ್ರ ಮುಂದೆ ಒಂದಿಟ್ಟು ದೀಪ ಹಚ್ಚೋದು ಕಲಿಬೇಕು. ನೀವೇನು ಜನ್ಮಕ್ಕೆ ಬಂದಿಟ್ಟು ಅಗ್ನಿ ಬಳಸ್ಕೊಂಡು ಬದುಕ್ಲಿಕ್ಕತ್ತೀರಿ, ಇಡೀ ಶರೀರದ ತುಂಬ ಅಗ್ನಿ ಅದ. ಅಗ್ನಿ ಆದತ್ತೆ ನೀವು ಬದುಕಿರಿ. ಡಾಕ್ಟರ್ ಬಲ್ಲಿ ಹೋದ ಕೂಡ್ಲೇನೆ ಅವ ಏನ್ ನೋಡ್ತಾನ? ನಿಮ್ಮೊಳಗೆ ಅಗ್ನಿ ಆದ ಏನ್ ತಣ್ಣಗಾಗ್ಯದತ್ ನೋಡ್ತಾನ. ಟೆಂಪ್ರೇಚರ್ ನೋಡ್ತಾನ ನಿಮ್ ಬಾಡಿದು. ಕಣ್ಣು ಒಳಗನು ಅಗ್ನಿ ಆದ, ದೀಪ ಆದ, ಕಣ್ಣು ಹೊರಗನು ದೀಪ ಆದ. ಆ ಜ್ಯೋತಿ ಆದಂತೇಳಿ ನೀವು ನೋಡ್ಲಿಕ್ಕತ್ತೀರಿ. ದೃಶ್ಯದೊಳಗನು ದೀಪ ಆದ, ದೃಷ್ಟಿಯೊಳಗೂ ದೀಪ ಆದ. ಈ ಅಗ್ನಿಯ ಒಂದು ಪೂರ್ವಾಶ್ರಯ ಕಳಿಬೇಕಾದ್ರೆ ಏನ್ ಮಾಡ್ಬೇಕು?
ಒಂದಿಷ್ಟು ದೀಪ ಹಚ್ಚಬೇಕು, ಒಂದಿಷ್ಟು ಧೂಪ ಹಾಕಬೇಕು. ಧೂಪ ದೀಪಗಳಿಂದ ಅಗ್ನಿಯ ಪೂರ್ವಾಶ್ರಯ ಹೋಯಿತು. ಒಂದು ಸ್ವಲ್ಪ ಮಾಡ್ಬೇಕಪ್ಪ, ಬೆಂಕಿಗೆ ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಇಟ್ಟು ಮಾಡ್ರಿ ಅಂತ. ಮುಂದೆ ವಾಯುವಿನ ಪೂರ್ವಾಶ್ರಯ. ವಾಯುವಿನ ಪೂರ್ವಾಶ್ರಯ ಎದರಿಂದ ಹೋಗ್ತದ? ವಾಯುವಿನ ಕೆಲಸ ಏನು? ಈ ಕಡಿದ ಕಡೆ ಆ ಕಡಿದ ಕಡೆ ಹರಿದಾಡ ಮನಸ್ಸು ಸುಮ್ಮಿರಂಗಿಲ್ಲ, ಅದು ಸುಳಿದಾಡ್ತಾ ಇರ್ತದೆ. ಸುಮ್ಮಿರು ಅಂದ್ರೆ ಹೆಂಗಿರ್ತದ ವಾಯು? ಸುಮ್ಮಿದ್ರೆ ವಾಯು ಅಂತಾರೆ, ಅದಕ್ಕೆ ಆಕಾಶ ಅಂತಾರೆ. ಸುಳಿದಾಡಿದ್ರೆ ಆಕಾಶನೇ ಅಳ್ಳಾಡಿ ವಾಯುವಾಗ್ಯದ. ಅದಕ್ಕೇನಾಗ್ತದೆ? ವಾಯುವಿನ ಪೂರ್ವಾಶ್ರಯ ಶಿವ ಧ್ಯಾನದಿಂದ ಹೋಯಿತು. ಶಿವನ ಧ್ಯಾನ ಮಾಡ್ಬೇಕು. ಸುಮ್ಮ ಕುಂತು ಧ್ಯಾನ ಮಾಡ್ಬೇಕಂದ್ರೆ ಒಂದ್ ಕಡೆ ಕೂತು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತ ಕುಂತ್ರ ಅದು ಸುಮ್ಮ ಏನು ತಿಳಿಲಾರ್ದ ಜ್ಞಾನ ಇರ್ಲಾರ್ದವ್ರಿಗೆ ಒಂದು ಕೆಲಸ ಹಚ್ಚಿದ್ದಷ್ಟೇ. ಅದು ಈಗ ಇದು ಜ್ಞಾನ ತಗೊಳ್ಳೋ ಟೈಮ್ನೊಳಗೆ ನಿಮ್ಮ ಮನಸ್ಸು ಎಲ್ಲಾರು ಹರಿದಾಡ್ಲಕ್ಕತ್ತದೇನು? ಜ್ಞಾನದಾಗ ಧ್ಯಾನ ಆದ ಇಲ್ಲ. ಜ್ಞಾನಕ್ಕೆ ಬಂದ್ರಿ ಅಂತಂದ್ರ ಕರ್ಮ ಮತ್ತು ಉಪಾಸನೆ ಇದ್ರ ಸಂಗತಿ ಆತವ. ನಿಮ್ಮ ಭೌತಿಕ ಶರೀರನು ಜ್ಞಾನ ಸಂಪಾದನೆಯಲ್ಲಿ ಕೆಲಸ ಮಾಡ್ಲಕತ್ತದ ಇಲ್ಲ? ಕುಂತು ಕೇಳಕತ್ತದಿಲ್ಲ? ಏನ್ ಭೌತಿಕ ಶರೀರ ಬಿಟ್ಟು ಕರ್ಮ ಬಿಟ್ಟು ಇದು ಕುಂತು ಕೇಳೋದು ಕರ್ಮ ಅಲ್ಲ. ಇದು ಕರ್ಮ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್. ಭೌತಿಕ ಶರೀರ ಕುಂತು ಕೇಳಕತ್ತದ ಏನ ಬಿಟ್ಟು ಯಾಕಂದ್ರೆ ಕೆಲಸ ಬೇರೆ ಮಾಡ್ಲಕತ್ತದ್ರಿ. ಅದು ದೇವರ ಸೇವೆ ಮಾಡ್ಲಕತ್ತದಿಲ್ಲ, ಕುಂತು ಕೇಳಕತ್ತದ ಇಲ್ಲ? ನಿಮ್ ಭೌತಿಕ ಶರೀರ ಕರ್ಮನೇ ಅದು. ಇದು ಕರ್ಮನೇ. ಆ ನಿಮ್ಮ ಜ್ಞಾನ ಸಂಪಾದನೆ ಒಳಗ ಕರ್ಮನೇ ಆಗ್ತದ. ಕಣ್ಣಲ್ಲಿಂತ ಓದ್ತಿರ್ತೀರಿ, ಬಾಯಿಲಿಂತ ಹೇಳ್ತಿರ್ತೀರಿ, ಕಿವಿಲಿಂತ ಕೇಳ್ತಿರ್ತೀರಿ, ಕಾಯ ವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ ಶ್ರವಣ ಮಾಡ್ತಿರ್ತೀರಲ್ಲ, ಇದು ಕರ್ಮನೇ. ಮತ್ತೇನಾಗ್ತಿರ್ತದ? ಮನಸ್ಸು ಕೇಂದ್ರೀಕೃತವಾಗಿ ಇಚ್ಛೆ ಪಟ್ಟು ಸಂತೋಷ ಪಡ್ತಾ ಇದೆ, ಕೇಳ್ತಾ ಇದೆ. ಅದಕ್ಕೆ ಮನಸ್ಸಿಗೆ ಏನ್ ಬೇಕಾಗ್ಯದ ಅದು ಸಿಗ್ತಾ ಇದೆ, ಅದಕ್ಕೆ ಆನಂದ ಆಗ್ಯದ. ನೀವೇನ್ ಮಾಡ್ತೀರಿ? ಮನಸ್ಸಿಗೆ ಒಂದು 10 ಲಕ್ಷ ರೂಪಾಯಿ ಮುಂದೆ ತಂದು ಇಡ್ತೀರಿ. ಅದು ಏನ್ ಮಾಡ್ತದ? ನೋಡ್ತದ, ಒಂದು 5 ನಿಮಿಷ ಖುಷಿ ಪಡ್ತದ, 10 ಲಕ್ಷ ನನ್ನ ಬಲ್ಲೆ ಅಂತೇಳಿ. ಮುಂದೇನ್ ಮಾಡ್ತದ? ಬಿಟ್ಟು ಹೋಗ್ಬಿಡ್ತದ. ನಿಮ್ದು 10 ಲಕ್ಷದ ಮೇಲೆ ಮನಸ್ಸು ಕುಂದಿರ್ತದೆ, ಮತ್ತೆ ಬೇರೆ ಹುಡುಕ್ಲಕ್ಕೆ ಹೋಗ್ತದ. ನಾನು ಹುಡುಕ ಆನಂದ ಇದು ಅಲ್ಲ. ಒಂದು 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿ ಬಿಡ್ತೀರಿ, ಕಟ್ಟ ತನಕ ನಿಮ್ ಸಂಗಟ ಇರ್ತದದು. 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ ಓಪನಿಂಗ್ ಮಾಡಿದ ದಿನನೇ ನಿಮ್ಮ ಮನಸ್ಸು ಆ ಮನಿ ಮೇಲಿಂದ ಹೋಗಿ ಮತ್ತೆ ಬೇರೆ ವ್ಯವಹಾರದಾಗ ತೊಡಗ್ತದೆ. ಹೆಂಗದ ನೋಡ್ರಿ. ಇದನ್ನು ಬಯಸಿ ನಾನು ಬಂದಿಲ್ಲ, ಇದು ನನ್ನ ಇಚ್ಛೆ ಅಲ್ಲ. ಹೆಂಡತಿನ ಮಾಡ್ಕೊಂಡಿವಿ, ಹೆಂಡತಿ ಮೇಲೆ ಮನಸ್ಸದೇನು? ಮಕ್ಕಳು ಹಡ್ದೇವಿ, ಮಕ್ಕಳ ಮೇಲೆ ಮನಸ್ಸದೇನು? ಅದನ್ನೆಲ್ಲ ದಾಟಿ ಅದು ಸುಖ ಹುಡುಕ್ಲಕ್ಕತ್ತದ ಇಲ್ಲ ಮನಸ್ಸು? ಅಲ್ಲಿಗೆ ನಿಂತದೇನು? ಯಾವಾಗ ಎಷ್ಟೊಂದು ವ್ಯವಹಾರಗಳು, ಬಾಣ್ಣು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಸಂಸಾರ ಏನೆಲ್ಲ ಮಾಡಿ ಮಾಡಿ ಆ ಮನಸ್ಸಿಗೆ ಸಮಾಧಾನ ಮಾಡ್ಬೇಕಂತೀರಿ. ಮನಸ್ಸು ಅದ್ರಾಗ ಎಲ್ಲರ ಸಮಾಧಾನ ಆಗ್ಯದೇನದು? ಅದಕ್ಕೆ ಎಲ್ಲಿ ಸಮಾಧಾನ ಸಿಕ್ಕದ? ಗುರುವಿನ ಸಾನ್ನಿಧ್ಯದಲ್ಲೇ ಸಮಾಧಾನ ಸಿಕ್ಕದ. ಅದಕ್ಕೆ ಸ್ವಾಧ್ಯಾಯ ಸ್ವಾನುಭಾವ ಪ್ರವಚನ, ಇನ್ನೊಬ್ಬರಿಗೆ ಹೇಳೋದ್ರಾಗೂ ಸಮಾಧಾನದ, ತಾನು ಸತ್ಯವನ್ನು ಅನುಭವಿಸುವುದಕ್ಕೆ ಸಮಾಧಾನದ, ಸತ್ಯದ ಅನ್ವೇಷಣೆ ಮಾಡುವುದಕ್ಕ ಶ್ರವಣ ಮತ್ತು ಸ್ವಾಧ್ಯಾಯ. ಗುರುವಿನ ಬಳಿ ಶ್ರವಣ ಮಾಡ್ತಾನ, ತನ್ನ ತಾನು ಕುಂತು ಶಾಸ್ತ್ರದ ಅಧ್ಯಯನ ಮಾಡ್ತಾನ. ಇವು 4ರೊಳಗ ಅವನಿಗೆ ಮನಸ್ಸಿಗೆ ಸಮಾಧಾನ ಸಿಕ್ಕ. ಇವು ಮಾಡುವಾಗ ಇದಕ್ಕಿಂತ ಹೆಚ್ಚಿನ ಸುಖ ಮತ್ತೆಲ್ಲರೇ ಆದ ಅಂತೇಳಿ ಮನಸ್ಸೆಲ್ಲರ ಹುಡುಕ್ಲಕ್ಕೆ ಹೋಗ್ಯದೇನು? ಮತ್ತೆ ಏನು ಬೇಕಾಗಿತ್ತು ಅದು ಸಿಕ್ತು, ಆಯ್ತು ಬಿಡಪ್ಪ. ವಾಟ್ ಐ ವಾಂಟ್ ಐ ಹ್ಯಾವ್ ಗಾಟ್.
ನನಗೇನು ಬೇಕಾಗಿತ್ತು ಅದು ಸಿಕ್ತು, ಮುಗಿಯಿತು. ಈಗ ಬೀಡಿ ಸೇದ್ಬೇಕಂತ ಚಟ ಆದವನಿಗೆ ಏನು ಅವನಿಗೆ ಪೇಡ ಕೊಟ್ಟರು ಸಮಾಧಾನ ಆಗಲ್ಲ, ಅವನಿಗೆ ಬೀಡಿನೇ ಬೇಕು. ಹಂಗ ಇದು ಮನಸ್ಸಿಗೆ ಏನದ, ಆತ್ಮಜ್ಞಾನನೇ ಬೇಕು. ಆತ್ಮಜ್ಞಾನ ಕೊಡೋದು ಬಿಟ್ಟು ಬೇರೆ ಏನು ಕೊಟ್ರು ಬೇಡ ನಡಿಯಪ್ಪ, ಬೇಡ ನಡಿಯಪ್ಪ, ಬೇಡ ನಡಿಯಪ್ಪ. ಮನಿ ಕೊಟ್ಟು ತೋರಿಸಿದ್ರಿ, ಆ ಮನಿ ನೀವು ಕಟ್ಟಿದ ಮನಿಗಿಂತ ಇನ್ನೊಂದು ಮನಿ ಆಸೆ ಪಟ್ಕೋತ ಅಡ್ಡಾಡ್ತು, ಆ ಮನಿ ಭಾಳ ಚಲೋ ಅದ ಅಂದ್ಬಿಡ್ತು, ಈ ಮನಿ ಬಿಡ್ತು ಆ ಮನಿ. ಹೆಂಡತಿನ ಕಟ್ಕೊಂಡ್ರಿ, ಈಕಿಕ್ಕಿಂತ ಆಕಿ ಚಂದಳ ಅಂತ. ಮಕ್ಕಳು ಆಡಿದ್ರಿ, ಮಂದಿ ಮಕ್ಕಳು ನೋಡಿ ಹೇಳಿ ಚಂದವ ಅಂದ್ರಿ. ಅಧಿಕಾರ ಹಿಡಿದ್ರಿ, ಇದಕ್ಕಿಂತ ದೊಡ್ಡ ಅಧಿಕಾರಿಗಳು ನೋಡಿ ಅವ್ರ ಅಧಿಕಾರ ಹೇಳಿ ಚಂದದ ಅಂದ್ರಿ. ಆದ್ರೆ ಸ್ವಾನುಭಾವ ಚಿಂತನದೊಳಗ ತನ್ನ ಸತ್ಯಂ ಶಿವಂ ಸುಂದರಂ, ತನ್ನದೇ ಆದ ಸೌಂದರ್ಯ, ತನ್ನದೇ ಆದ ಆನಂದ, ತಾನೇ ಪರಮಾತ್ಮ ಆಗಿದ್ದಕ್ಕ ಅಲ್ಲೇನಾಗ್ತದ, ಧ್ಯಾನ. ಇಲ್ಲಿ ಕಾನ್ಸಂಟ್ರೇಷನ್ ನಿಂತು ಕೂತು ಕೇಳಕತ್ತೀರಿ, ಇದ್ರಾಗ ಧ್ಯಾನನೂ ಅದ. ನಿಮ್ಮ ಶರೀರ ಏನಾಗ್ತದ, ಗುರುಗಳು ಏನ್ ಮಾಡ್ಬೇಕು, ಬಹಳ 8:30 9 ತನಕ ಬರ್ತಾರ, ಹೆಂಗ್ ಮಾಡ್ಬೇಕು ಇವ್ರನ್ನ, ಜಲ್ದಿ ಬರಂಗ ಮಾಡ್ಬೇಕಲ್ಲ. ಅಲ್ಲಿ ಏನಾಗ್ಲಕತ್ತದ, ಶರೀರ ತಾಪ ಆಗ್ಲಕತ್ತದ, ಶರೀರಕ್ಕೆಲ್ಲ ತ್ರಾಸ ಆಗ್ಲಕತ್ತದ. 5:30 ಕೂತಿರ್ತೀವಿ, 3 ತಾಸು ಕೂತಿರ್ತೀವಿ, ನಮ್ಮ ಮ್ಯಾಲೆ ಏನು ಕರುಣೆನೇ ಇಲ್ಲ ಇವರಿಗೆ. ಯಾವಾಗರೇ 7:30 8ಕ್ಕೆ ಬರ್ತಾರ, 9 ತನ ಹಿಡ್ಕೊಂಡು ಕುಂದಿರ್ತಾರ. ಇಲ್ಲಿ ತಾಪ ಆಗದು, ಇದು ತಪಸ್ಸು. ನಿಮ್ಮ ಶರೀರಕ್ಕೆ ತಾಪ ಆಗ್ಬೋದು, ನಿಮ್ಮ ಮನಸ್ಸಿಗೆ ತಾಪ ಆಗ್ಬೋದು. ಇಲ್ಲಿ ಬೇಕಾದ್ದು ಮಾತಾಡ್ಬೋದು, ಬೇಕಾದ್ದು ಬಿಡ್ಬೋದು. ಈ ಆತ್ಮಜ್ಞಾನದೊಳಗ ನಿಮಗ ಏನು ತ್ರಾಸ ಆಗ್ಲಕತ್ತದ, ಇದಕ್ಕೆ ತಪಸ್ಸು ತಪಸ್ಸು ಅಂತಾರ. ಇಲ್ಲಿ ಧ್ಯಾನನೂ ಅದ, ಕರ್ಮನೂ ಅದ, ಜ್ಞಾನನೂ ಅದ. ಜ್ಞಾನಕಾಂಡ, ಕರ್ಮಕಾಂಡ ಮತ್ತೆ ಉಪಾಸನ ಕಾಂಡ, 3 ಜ್ಞಾನದೊಳಗಿರ್ತಾವೆ. ಇದ್ರೊಳಗೆ ಈ ತಪಸ್ಸು ಇದ್ರದ್ದು ಫಲ, ಇದ್ರದ್ದು ಬಲ, ಇದು ನಿಮಗ ಒಳ್ಳೆಯದನ್ನೇ ಮಾಡ್ತಾವ. ಎಷ್ಟೊತ್ತು ಕೂತ್ರು 24 ತಾಸು ಕಡಿಮೆ ಬಿತ್ತಲ್ಲ, ಇನ್ನ ಟೈಮ್ ಇರಬೇಕಾಗಿತ್ತು ಅಂತ ಎಲ್ಲಿ ತನಕ ನಿಮಗೆ ಬುದ್ಧಿ ಬರಲ್ಲ, ಅಲ್ಲಿ ತನಕ ನಿಮ್ಮದು ಸಾಧನೆ ಪರಿಪೂರ್ಣ ಅಲ್ಲ. ಇಷ್ಟು ತಿಳ್ಕೊಂಬಿಡ್ರಿ. 24 ತಾಸು ನನಗೆ ಕಡಿಮೆ ಬೀಳಲಕತ್ತದ, ನಾನು ಏನು ಮಾಡ್ಬೇಕನ್ಲಕತ್ತೀನಿ, ಅದಕ್ಕೆ ಇಷ್ಟೇ ಇಟ್ಟಿದಲ್ಲ ಪರಮಾತ್ಮ ಅಂತ 5:30 ಬಂದು 8 ತನಕ ಕೂತೀವಿ. ಇನ್ನು ಎಷ್ಟೊತ್ತು ಕುಂದಿರ್ಬೇಕು, ಎಷ್ಟೊತ್ತು ಕಾಯಬೇಕು, ಎಷ್ಟೊತ್ತಲ್ಲ, ಇಡೀ ಆಯುಷ್ಯ ಕುಂದಿರ್ಬೇಕು. ಉತ್ಸಾಹದಿಂದ ಕುಂದಿರ್ಬೇಕು, ಗುರಿ ತಲುಪುವ ಒಂದು ಭರವಸೆ ಇಟ್ಕೊಂಡು ಕುಂದಿರ್ಬೇಕು. ಈ ಸಮಯ ನೋಡಿ ನೋಡಿ ಕುಂದ್ರವರಿಗೆ ಎಂದೂ ಮೋಕ್ಷ ಆಗಂಗಿಲ್ಲ, ತಿಳ್ಕೊಂಬಿಡ್ರಿ. ಏನಾಗ್ಲಕತ್ತದ, ನಿಮ್ಮ ಮನ್ಯಾಗ ನೀವು ಕೂತೀರಿ, ನಿಮ್ಮ ಕುರ್ಚಿ ಮೇಲೆ ನೀವು ಕೂತೀರಿ, ಏನ್ ಬ್ಯಾರೆ ಏರಿಯಾದಾಗ ಕೂತೀರ, ಬ್ಯಾರೆ ಮಂಟಪದಾಗ ಕೂತೀರ, ನಿಮಗೆ ಊಟ ನೀರ ಬಿಟ್ಟಿಗೆ ಕುಂದ್ರತ್ ಏನಾರ ಹೇಳ್ಯಾರ. ಈಗ ನಿಮಗೆ ನಾಷ್ಟ ಮಾಡ್ಲಿಕ್ಕೆ ಯಾವ ಬೇಡ, ನಾನು ಊಟ ಮಾಡ್ಲಿಕ್ಕೆ ಯಾವ ಬೇಡ, ನಾನು ನಿಮ್ಮನೆಯಾಗ ನೀವು ನಾರ್ಮಲ್ ಜೀವನ ಮಾಡ್ಕೋತ, ನಿಮಗೆ ಯಾವಾಗ ಮಾತಾಡುವ ಅವಶ್ಯಕತೆ ಇರ್ತದೆ ಅವಾಗ ತೆಗೆದು ಮಾತಾಡಬೇಕು. ಉಳಿದ ಟೈಮ್ನಾಗ ಮ್ಯೂಟ್ ಮಾಡ್ಕೊಂಡು ಶ್ರವಣ ಮಾಡ್ಕೋತಿರ್ಬೇಕು. ಇಂಥ ಒಂದು ಭಾಗ್ಯ ನಿಮಗೆ ಅನುಕೂಲ ಇದ್ದಾಗ ಅದ್ರ ಬಗ್ಗೆ ಬೇಸರ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ನಿಮ್ಮದು ಒಂದು ಚಿಲ್ಲರೆ ಬುದ್ಧಿ ಖರ್ಚು ಮಾಡೋದು ಬಿಟ್ಟು ಬಿಡ್ರಿ. 24 ತಾಸು ನಡಿಬೇಕಿದು ಅನ್ನೋಂಥದ್ದು ವಿಶಾಲ ಆಗ್ಬೇಕು. ನೀವು ಜೀವನ ಇರೋದು, ಮನಸ್ಸಿರೋದು ಈ ಸತ್ಸಂಗ 24 ತಾಸು ನಡಿಬೇಕು ಅನ್ನಂಗಿರ್ಬೇಕು. ವಿಚಾರ ಸಾಗರ ಬಡ ಬಡ ಹೇಳಿ ಮುಗಿಸಬೇಡ್ರಿ. ವಿಚಾರ ಸಾಗರ ಮುಗಿಬಾರ್ದು ಗುರುವೇ. ಯಾರಂತಾರ, ಚಿಕ್ಕಿರಪ್ಪರು ಹೇಳ್ತಾರ. ಪೂರ್ತಿ ಶರೀರ ಬಾಧೆ, ಕ್ಯಾನ್ಸರ್ ಸಮಸ್ಯೆ ಎಂಥದ್ದು ನನಗೆ ಈಡೇರಿ ಹೋಯ್ತು, ನೀವು ವಿಚಾರ ಸಾಗರ ಮುಗಿಸಿದ್ರೆ ನನಗೆ ಮತ್ತೆ ಭಯ ಮುಗಿಸ್ಬೇಡ್ರಿ. ಅದು ಹಂಗೆ ನಡಿಬೇಕದು, ಮುಗಿಬಾರ್ದು. ಸತ್ಸಂಗ ಮುಗಿಸ್ಬೇಕು 8ಕ್ಕೆ, ಬೇಡ ಮುಗಿಬಾರ್ದು, ಹಿಂಗೆ ನಡಿಬೇಕು. ಇದು ಬರ್ಬೇಕು ನಿಮ್ಮೊಳಗ. ಅದು ಬುದ್ಧಿ ಬಿಟ್ಬಿಡ್ರಿ. ಅದು ಸಮಯ ನೋಡಿ ಸತ್ಸಂಗ ಮಾಡೋದು. ಆ ಸತ್ಸಂಗ ಸಮಯ ನೋಡಿ ನೋಡಿ ಅದೇ ಸಂಸಾರ ಭಾರ ವಜ್ಜೆ ಅನ್ಸಂಗಿಲ್ಲ.
ಆ ಕಡೆ ಒಂದು 10 ಕಿಲೋ, ಈ ಕಡೆ ಒಂದು 10 ಕಿಲೋ, ಹೆಗಲ ಮೇಲೆ ಒಂದು 25 ಕಿಲೋ ಹೊತ್ಕೊಂಡು ಬರ್ಲಕ್ಕೆ ಏನೇನು ವಜ್ಜೆ ಅನ್ಸಲ್ಲ, ಏನೂ ತ್ರಾಸ ಅನ್ಸಲ್ಲ. ಯಾಕಂದ್ರೆ ಅದು ಇಷ್ಟಪಟ್ಟು ಮಾಡ್ತಿರ್ತೀರಿ. ಇದೇನದ ಕಷ್ಟಪಟ್ಟು ಮಾಡ್ತಿರ್ತೀರಿ, ಅದಕ್ಕೆ ನಿಮ್ಗೆ ಹಿಂಗೆಲ್ಲ ಬುದ್ಧಿ ಖರ್ಚು ಮಾಡ್ತಾರೆ. ಕಾಲ ನಿಂತು ಹೋಗ್ಬಿಡ್ಬೇಕು, ದೇಶ ನಿಂತು ಹೋಗ್ಬಿಡ್ಬೇಕು, ನೀವೆಲ್ಲಿದ್ದೀರಿ ಅನ್ನೋದು ಮರ್ತು ಹೋಗ್ಬಿಡ್ಬೇಕು. ಅಂತ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೋಬೇಕು. ಅದಕ್ಕೆ ಇದರದೇ ಧ್ಯಾನದೊಳಗಿರ್ಬೇಕು. ಅದಕ್ಕೆ ವಾಯುವಿನ ಪೂರ್ವಾಶ್ರಯ ಶಿವ ಧ್ಯಾನದಿಂದ ಹೋಯಿತು. ಮುಂದೆ ಧ್ಯಾನ ಧ್ಯಾನ ಧ್ಯಾನ, ಈ ಶಿವಜ್ಞಾನ ಅಂದ ಕೂಡ್ಲೇನೆ ಮತ್ತೆ ಎಲ್ಲರೇ ಕಣ್ಣು ಮುಚ್ಕೊಂಡು ಕೂತು ಸಪರೇಟ್ ಜಪ ಮಾಡ್ಕೊತ ಕೂತೀರಿ. ಎಲ್ಲರೇ ನಿಮ್ಮ ಜಪದ ಲಾಭ ಎಲ್ಲ ಇದ್ರಾಗೆ ಅದ, ಜ್ಞಾನದಾಗೆ ಅದ. ಆಕಾಶದ ಪೂರ್ವಾಶ್ರಯ ಸ್ತೋತ್ರದಿಂದ ಹೋಯಿತು. ಸ್ತೋತ್ರ, ಪರಮಾತ್ಮನ ಸ್ತೋತ್ರ ಮಾಡ್ಲಕತ್ತೀವ ಇಲ್ಲ ಸತ್ಸಂಗದಾಗ ಎಲ್ಲನೂ ಇದ್ರಾಗದ. ಪರಮಾತ್ಮನ ಹೊಗಳದ್ ಬಿಟ್ಟು ಬೇರೆ ಯಾರನ್ನ ಹೊಗಳಕತ್ತೀವೇನಿಲ್ಲಿ? ಏನಿಲ್ಲ. ಆಕಾಶದ ಪೂರ್ವಾಶ್ರಯ ಸ್ತೋತ್ರದಿಂದ ಹೋಯಿತು. ಪರಮಾತ್ಮನನ್ನು ಸ್ತುತಿಸುವುದು, ಅಂತ ಪರಮಾತ್ಮನನ್ನ ನಮ್ಮ ಪರಿಚಯ ಮಾಡಿದಂತ ಗುರುವನ್ನು ಸ್ತುತಿಸುವ. ನಿಶ್ಚಲದಾಸ, ಪೀತಾಂಬರದಿ, ಪರಮಾತ್ಮ, ಇವು ಮೂರನ್ನ ನಾವು ಸ್ತುತಿ ಮಾಡ್ಕೋತ ಬದುಕಬೇಕು ನಾವು. ಮತ್ತೆ ಆತ್ಮದ ಪೂರ್ವಾಶ್ರಯ. ಆತ್ಮದಲ್ಲಿ ಏನದಪ್ಪ ಅಂದ್ರೆ ಅರ್ಥ ಕಳ್ಕೊಂಡು ನಾನು ಅಂತ ಜೀವ ಏನಂತದಲ್ಲ, ಆ ನಾನು ಅನ್ನೋದು ಕಳಿಬೇಕಾದ್ರೆ ಕಿಂಕುರ್ವಾಣದಿಂದ ಹೋಯಿತು. ಕಿಂಕುರ್ವಾಣ ಅಂತಂದ್ರೆ ಏನು? ಕಿಂಕರ ಭಾವ, ನಾನು ಎಲ್ಲರಿಗಿಂತ ಸಣ್ಣವ, ನನಗೇನು ತಿಳಿಯಲ್ಲ ಅಂತೇಳಿ ಈ ಒಂದು ಅಹಂಕಾರದ ವಿಷಯದೊಳಗ ಏನ್ ಮಾಡಬೇಕು? ತ್ಯಾಗ ಮಾಡಿ ನನಗಿಂತ ಕಿರಿಯರಿಲ್ಲ, ನೀವೇನು ಸದ್ಭಾವಿಗಳೆದರಿ, ಸುಜ್ಞಾನಿಗಳೆದರಿ, ಸತ್ಕ್ರಿಯಾಶೀಲರೆದರಿ, ನಿಮಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ತಿಳ್ಕೊಂಡು ಕಿಂಕುರ್ವಾಣ ಭಾವ. ಆತ್ಮದಲ್ಲಿ ಎರಡು, ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ವಾಚ್ಯಾರ್ಥ ಕಳ್ಕೋಬೇಕು ಅಂತಂದ್ರೆ ಯಾರಪ್ಪಗೂ ಕಳ್ಕೊಳಕ್ ಆಗಂಗಿಲ್ಲ. ಎಲ್ಲಿ ತನಕ ಈ ಕಿಂಕುರ್ವಾಣ ಭಾವ ಬರಂಗಿಲ್ಲ. ನಾನು ಸಣ್ಣವನು, ನನಗೇನು ತಿಳಿದಿಲ್ಲ. ಯಾರು ಎದುರು ಸಿಕ್ಕರ ಭಾರಿ ದೊಡ್ಡ ವಿಚಾರ ಸಾಗರ ತಿಳ್ಕೊಂಡಿವಿ, ಭಾರಿ ದೊಡ್ಡ ಪಂಡಿತರದೀವಿ, ಬರ್ರಿಯಪ್ಪ ಭಾಳ ಮಂದಿ ಕುಂದ್ರಿ ಕೇಳ್ರಿ ಹೇಳ್ತೀವಿ ಅಂತೇಳಿಕೆ ಕೂತ್ರದ ಕಿಂಕುರ್ವಾಣ ಭಾವ ಅಲ್ಲ. ನನಗೇನು ಗೊತ್ತಿಲ್ಲ, ನನಗೇನು ತಿಳಿದಿಲ್ಲ, ಏನೋ ಸ್ವಲ್ಪ ಸ್ವಲ್ಪ ನನಗೆ ಎಷ್ಟು ಬೇಕಷ್ಟು ಸಾಧನೆ ನಾ ಮಾಡ್ಕೊಳಕತ್ತೀನಿ. ಒಟ್ಟ ನಮ್ಮೊಳಗೆ ಅಹಂಕಾರ ಬೆಳಿಲಾರ್ದಂಗ ನಾವು ನೋಡ್ಕೋಬೇಕು. ಅದು ಏನಂತ ದುರಹಂಕಾರ. ಅದನ್ನು ಬೆಳೆಸಲಾರ್ದಂಗ ನೋಡ್ಕೊಂಡ್ರೆ ಆತ್ಮನ ಪೂರ್ವಾಶ್ರಯ ಕಳೀತದೆ. ಇಲ್ಲಂದ್ರೆ ಆತ್ಮನ ಪೂರ್ವಾಶ್ರಯ ಅಂದ್ರೆ ದುರಹಂಕಾರ. ನಾನು ಅನ್ನೋದು ಹಾಲ ಮತ್ತು ನೀರು ಎರಡಕ್ಕೂ ಕಲಿಸಿ ಹಾಲ ಕಲಸಿದ ನೀರು ಕಲಿಸಿದ ಹಾಲಿಗೂ ಹಾಲೆ ಅಂತೀರಿ, ಶುದ್ಧ ಹಾಲಿಗೂ ಹಾಲೆ ಅಂತೀರಿ. ಆ ನೀರು ಅನ್ನೋದು ಬಿಟ್ಟು, ಅನಾತ್ಮ ಬುದ್ಧಿ ಬಿಟ್ಟು ಏನ್ ಮಾಡಬೇಕು? ಕೇವಲ ಹಾಲನ್ನು ಕುರಿತು ಹಾಲು ಅನ್ನಂತ ಗುಣ ಕಲಿಬೇಕು. ಅದ್ ಹೆಂಗ್ ಬಿಡ್ಲಕ್ಕಾಗ್ತದ್ರಿ? ಮನ, ಬುದ್ಧಿ, ಚಿತ್ತ, ಅಹಂಕಾರ, ಅಧಿಕಾರ, ಸಂಸಾರ ಏನೆಲ್ಲ ಮಾಡ್ಕೊಂಡಿವಿ, ಇದನ್ನು ಬಿಟ್ಟು ಬರೀ ಆತ್ಮಕ್ಕೆ ನಾನಂದ್ರೆ ಹೆಂಗಾಗ್ತದ? ಇಷ್ಟೆಲ್ಲ ಮಾಡ್ಕೊಂಡು ಇದನ್ನು ಬಿಟ್ಟಕ್ಕೆ ಅದೇ ಅಂದ್ರೆ ಹೆಂಗಾಗ್ತದ ಅಂದ್ರೆ ಅದನ್ನೆಲ್ಲ ಬಿಟ್ಟಾಗೆ ನಮಗೆ ಮೋಕ್ಷದ ಸುಖ ಸಿಗ್ತದೆ. ಅದಕ್ಕೆ ಆತ್ಮದ ಪೂರ್ವಾಶ್ರಯ ಕಿಂಕುರ್ವಾಣದಿಂದ ಹೋಯಿತು. ಮತ್ತೆ ಸೂರ್ಯಚಂದ್ರರ ಪೂರ್ವಾಶ್ರಯ. ಸೂರ್ಯಚಂದ್ರರ ಪೂರ್ವಾಶ್ರಯ 12 ತಾಸು ಚಂದ್ರನ ಮೇಲೆ ನಡೆದ ಜೀವನ, 12 ತಾಸು ಸೂರ್ಯನ ಮೇಲೆ ನಡೆದದ. ಇವ್ರ ಪೂರ್ವಾಶ್ರಯ ಏನಂದ್ರೆ ಮಾಡುವ ಕ್ರಿಯೆಯಿಂದ ಹೋಯಿತು. ಹಗಲ ಅದೇನು ಹೇಳ್ತಾರೆ ನೋಡು, ಹಗಲ 8 ತಾಸ ದುಡಿಲಕ್ಕೆ ಹೋಯ್ತು, ಮತ್ತೆ ರಾತ್ರಿ 8 ತಾಸ ನಿದ್ದೆ ಮಾಡ್ಲಕ್ಕೆ ಹೋಯ್ತು, ಮತ್ತೆ ಉಳ್ದದ್ದು ಒಂದಿಷ್ಟು ಹೆಂಡ್ರು ಮಕ್ಕಳದ ಯೋಗಕ್ಷೇಮದಾಗ ಹೋಯ್ತು. ನಿನಗೆ ನೆನೆಸ್ಲಕ್ಕೆ ಟೈಮೇ ಇಲ್ಲ ಅಂತಾರಲ್ಲ, ಅಲ್ಲಿ ಏನ್ ಮಾಡ್ಬೇಕು? ಆ ದುಡಿಮೆಯಲ್ಲಿ ಪರಮಾತ್ಮನನ್ನ ನೆನೆಸಿದಾಗ ಅದು ಕಾಯಕ ಆಗ್ತದ. ನಿದ್ರೆಯಲ್ಲಿ ಪರಮಾತ್ಮನನ್ನ ನೆನೆಸಿದಾಗ ಅದೇನಾಗ್ತದ? ತಪಸ್ಸಾಗ್ತದ.
ಮತ್ತೆ ಊಟ ಅವು ಇಂದ್ರಿಯ ಭೋಗಗಳಲ್ಲಿ ಪರಮಾತ್ಮನ ನೆನೆಸಿದಾಗ ಆ ಪದಾರ್ಥಗಳೆಲ್ಲ ಪ್ರಸಾದಗಳಾಗ್ತವ. ಹಿಂಗಾಗಿ ನಾವೇನ್ ಮಾಡ್ಬೇಕು? ಸೂರ್ಯ ಚಂದ್ರರ ಪೂರ್ವಾಶ್ರಯ ಮಾಡುವ ಕ್ರಿಯೆಯಿಂದ ಹೋಯಿತು. ಇದು ಕಾರಣವಾಗಿ ಭಕ್ತ ಕಾಯ ಮಮ ಕಾಯವಯ್ಯ ಕೂಡಲ ಚನ್ನ ಸಂಗಮ ದೇವ. ಭಕ್ತ ಕಾಯ ಮಮ ಕಾಯ. ಮಮ ಕಾಯ ಅಂತಂದ್ರ ಪರಮಾತ್ಮನ ಕಾಯ. ಕೂಡಲ ಚನ್ನ ಸಂಗಮ ದೇವನ ಕಾಯ. ಅದು ನಿಮ್ಮ ಕಾಯ ಅಲ್ಲ. ನಿಮ್ಮೊಳಗದನಲ್ಲ ಕೂಟಸ್ಥ, ಅವನ ಕಾಯನ ನಿಮ್ಮ ಕಾಯ. ಅವ ತಂದನ, ನೀವು ತಂದಿರೋದಕ್ಕ. ಅಜ್ಞಾನಿ ಜೀವ ನಾನು ನನ್ನದು ಅಂತ ಅವನು ಏನು ಇಲ್ಲೇ ಇಲ್ಲ. ಅವ ಎಕ್ಕಡಿಗೆ ಹುಟ್ಟೆನೋ, ಹೆಂಗ್ ನಂದಂತನೋ, ಯಾ ಲೆಕ್ಕದ ಮೇಲೆ ನಾನಂತನೋ ಗೊತ್ತಿಲ್ಲ. ಅದು ಎಕ್ಕಡಿಗೆ ಬಂದದೋ ಗೊತ್ತಿಲ್ಲ. ಆದರೆ ಕೂಟಸ್ಥ ಏನು ಬಂದನಲ್ಲ, ಅವ ಆ ಶರೀರವನ್ನು ತಂದನ. ಬ್ರಹ್ಮಾಂಡವನ್ನು ಯಾರು ತಂದ್ರೆ ಬ್ರಹ್ಮ ತಂದನ. ಕೂಟಸ್ಥ ತಂದದ್ದು ಪಿಂಡಾಂಡ, ಬ್ರಹ್ಮ ತಂದದ್ದು ಬ್ರಹ್ಮಾಂಡ. ಆ ಬ್ರಹ್ಮ ಕೂಟಸ್ಥ ಇಬ್ಬರಿಗೆ ಮೀರಿದಂತ ಶಕ್ತಿ ಯಾವುದು? ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮನೇ ಲೀಲೆ ಮಾಡ್ಬೇಕಂತೇಳಿ ಬ್ರಹ್ಮನಾಗಿ ಬ್ರಹ್ಮಾಂಡ ತಂದನ. ಆ ಶುದ್ಧ ಬ್ರಹ್ಮನೇ ಕೂಟಸ್ಥನಾಗಿ ಲೀಲೆ ಮಾಡುವುದಕ್ಕೆ ಪಿಂಡಾಂಡ ತಂದನ. ಅಷ್ಟೇ. ಅವನ ಸಲುವಾಗಿ ಬಂದದ್ದು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯ ಇದು. ಈ ಲೌಕಿಕ ಭೋಗಗಳನ್ನು ಮಾಡುವುದಕ್ಕ, ಪಾಪ ಮಾಡೋದಕ್ಕ, ಪುಣ್ಯ ಮಾಡೋದಕ್ಕ, ಸುಖ ಅನುಭವಿಸುವಕ್ಕ, ದುಃಖ ಅನುಭವಿಸುವುದಕ್ಕಲ್ಲ. ಇಲ್ಲಿ ಮಾಡ್ತಾ ಇರೋದು ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯ. ಇದು ವಚನ ನೋಡ್ರಿ ಹೆಂಗ. ಶಿವಲಿಂಗ ಸ್ಥಲಿ ಆಗ್ಬೇಕಾದ್ರೆ ಹೆಂಗಾಗಬೇಕು ಅಂತ ದಾರಿ ತೋರಿಸಿದ್ರು. ಪಂಚಭೂತಗಳನ್ನು ಭೋಗಿಸಬೇಕಾದ್ರೆ ಅವುಗಳ ಪೂರ್ವಾಶ್ರಯಗಳನ್ನು ಕಳೆದು, ಪಂಚಭೂತಗಳಲ್ಲಿ ಪಂಚ ವಿಷಯಗಳದಾವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವೆಲ್ಲ ಪದಾರ್ಥ ರೂಪದಲ್ಲಿರ್ತವ. ಆ ಪದಾರ್ಥಗಳನ್ನು ನಾವು ಕಳೆದು ಪ್ರಸಾದ ರೂಪ ಮಾಡ್ಕೋಬೇಕಾದ್ರೆ ಪೃಥ್ವಿಯ ಪೂರ್ವಾಶ್ರಯವು ಸಂಮಾರ್ಜನೆ ರಂಗವಲ್ಲಿಯಿಂದ ಹೋಯಿತು. ಅಪ್ಪುವಿನ ಪೂರ್ವಾಶ್ರಯ ಮಂತ್ರ ವಿಭೂತಿಯಿಂದ ಹೋಯಿತು. ಅಗ್ನಿಯ ಪೂರ್ವಾಶ್ರಯ ಧೂಪ ದೀಪದಿಂದ ಹೋಯಿತು. ವಾಯುವಿನ ಪೂರ್ವಾಶ್ರಯ ಶಿವ ಧ್ಯಾನದಿಂದ ಹೋಯಿತು. ಆಕಾಶದ ಪೂರ್ವಾಶ್ರಯ ಸ್ತೋತ್ರದಿಂದ ಹೋಯಿತು. ಆತ್ಮನ ಪೂರ್ವಾಶ್ರಯ ಕಿಂಕುರ್ವಾಣದಿಂದ ಹೋಯಿತು. ಚಂದ್ರ ಸೂರ್ಯರ ಪೂರ್ವಾಶ್ರಯ ಮಾಡುವ ಕ್ರಿಯೆಯಿಂದ ಹೋಯಿತು. ಇದು ಕಾರಣ ಭಕ್ತ ಕಾಯ ಯಾರದು? ಮಮ ಕಾಯವಯ್ಯ ಕೂಡಲ ಚನ್ನ ಸಂಗಮ ದೇವ. ಇದು ದೇವರ ಕಾಯ, ಪರಮಾತ್ಮನನ್ನ ಒಲಿಸ ಬಂದ ಕಾಯ, ಶರಣರ ಕಾಯ. ಇದು ಪರಮಾತ್ಮನನ್ನ ಒಲಿಸುವುದಕ್ಕ ಸಾಧನೆ ಮಾಡೋರೆ ಶರಣರು, ಸಂತರು, ಮಹಾತ್ಮರು. ಅಂತ ಕಾಯ ಅದಪ್ಪ ಇದು. ಈ ಕಾಯ ಸುಮ್ಮನೆ ಏನೋ ಒಂದು ಬದುಕಿ ಹಂಗೋ ಒಂದು ಇತರ 84 ಲಕ್ಷ ಜೀವರಾಶಿಗಳು ಹೆಂಗ ಆಹಾರ, ನಿದ್ರೆ, ಭಯ, ಮೈಥುನದಾಗ ಮುಳುಗಿ ಸತ್ತೋತವಲ್ಲ, ಹಂಗೆ ಬಂದದ್ದಲ್ಲ ಇದು. ಇದು ಬಹಳ ಪರಮ ಶ್ರೇಷ್ಠವಾದ ಕಾಯ. ಇದಕ್ಕೇನಪ್ಪ ಅಂದ್ರೆ ಮಾನವ ಜನ್ಮ ಬಲು ದೊಡ್ಡದು. ಅದಕ್ಕಿಂತ ದೊಡ್ಡ ಜನ್ಮ ಯಾವುದೂ ಇಲ್ಲ. ಅದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಅದನ್ನು ಪರಮಾತ್ಮನಿಗೆ ಗುರುಲಿಂಗ ಜಂಗಮರ ಸೇವೆಗೆ ಬಳಸಿ ಅದನ್ನು ಸಾರ್ಥಕ ಮಾಡ್ರಪ್ಪ ಅಂತ ಹೇಳ್ಕೊತ ಬಂದು ಆ ಭಕ್ತನ ಪ್ರಸಾದಿ ಸ್ಥಳ ಆಯ್ತು. ಎಲ್ಲ ಪಂಚಭೂತಗಳ ಪಂಚ ವಿಷಯಗಳು ಪಂಚ ಪ್ರಸಾದಗಳು ಆಗ್ತವ. ಇದಾದ ಮೇಲೆ ಮುಂದೆ ಭಕ್ತನ ಜಂಗಮಲಿಂಗ ಸ್ಥಳ. ಇಲ್ಲಿ ಏನ್ ಹೇಳ್ಯಾರ? ಇಲ್ಲಿ ಅವಧಾನ ಭಕ್ತಿಯನ್ನ ಇಚ್ಛಾಶಕ್ತಿಯನ್ನಾಗಿ ಮಾಡಿದ್ರು. ನಾಳೆ ಈ ಅನುಭವ ಭಕ್ತಿ ಆದಿಶಕ್ತಿಯನ್ನಾಗಿ ಮಾಡೋದು ನಾಳೆಗೆ ವಚನ. ಇದು ಭಕ್ತನ ಜಂಗಮಲಿಂಗ ಸ್ಥಳ ಅಥವಾ ಪ್ರಾಣಲಿಂಗಿ ಸ್ಥಳ ನಾಳೆ ಕಂಟಿನ್ಯೂ ಮಾಡೋಣ. ಈಗ ಒಂದು ಸ್ವಲ್ಪ ವಿಚಾರ ಸಾಗರ ಚಿಂತನೆ ಮಾಡೋಣ. ಒಮ್ಮಿದೊಮ್ಮಿಗೆ ಬಂದ್ಬಿಡ್ತೀರಿ ಲಾಸ್ಟಿಗೆ ಪಾಠ ಹೇಳೋ ಟೈಮ್ನಾಗ ಸ್ಟಾರ್ಟಿಂಗ್ ಇರಂಗಿಲ್ಲ. ಗಂಗಾಧರ ಗುರುಗಳು ಬಂದರೇನ್ರಿ? ಇಲ್ಲ.
ಮತ್ತಾರು? ಕೊಟ್ರಯ್ಯ ಅಬ್ಬಿಗೇರಿ ಮಠ ಇಲ್ಲ. ಕಂಬಿ ಪ್ರಕಾಶ್ ಅವರು ಇಲ್ಲ. ಅದ ಏನ್ ಮೇಡಮ್ ಇಲ್ಲ ಅದರಿ? ಅಂಗಡಿ ಪತ್ರೆಪ್ಪ ಅಂಗಡಿ ಬಂದ್ರೆ ಮತ್ತೆ ಹೇಳಲಾಗ್ಯಾರಲ್ರಿ ಅವ್ರು. ಅದರ ಇಬ್ಬರು ಕೊಟ್ರೆಗಳಿಲ್ಲ. ಕೊಟ್ರಯ್ಯ ಅಂಡ್ ಕೊಟ್ರಯ್ಯ, ಪ್ರಕಾಶ್ ಅಂಡ್ ಪ್ರಕಾಶ್ ಅಂತ ಇಬ್ಬರು ಇದ್ರು. ಒಬ್ಬ ಪ್ರಕಾಶ್ ನಾಪತ್ತೆ ಆಗಿಬಿಟ್ಟೆ ಕಡೋದ್ನ. ಹುಡಿಕೇರಿ ಪ್ರಕಾಶ್. ಯಾರು ಮಾತಾಡ್ತೀರ ಇಲ್ಲ? ಪ್ರಕಾಶ್ ಹುಡಿಕೇರಿ ಎಲ್ಲಿ ಆರಾಮದಾರ ಇಲ್ಲ ಹ್ಯಾಂಗ ಏನು? ಒಂದೆರಡು ಸಲ ಹೇಳಿದ್ದೆ ನಾನು ಫೋನ್ ಹಚ್ಚಿ, ಮುಂದೆ ಮಾತಾಡಲಿಲ್ಲ. ಆಯ್ತಾಯ್ತು, ಅವ್ರವ್ರ ಇಷ್ಟ. ಮೋಕ್ಷ ಆಗ್ಯದ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ ಅವರೆಲ್ಲ. ಆಯ್ತು, ನಾ ಮೋಕ್ಷ ಆಗ್ಯದ. ಮೊದಲೊಬ್ರು ಯಾರೋ ನಮಗ್ ಮೋಕ್ಷ ಆಯ್ತ್ರಿ ಅದಕ್ಕೆ ಬಿಟ್ಟೇವ್ರಿ ಅಂತ ಹೇಳ್ಬಿಟ್ಟಿದ್ರು. ನನಗೆ ತಿಳಿಯೋದಿಲ್ಲಪ್ಪ ಮೋಕ್ಷ ಅಂದ್ರೆ ಏನಂತ. ನಿನಗೆ ಆಗ್ಯದ ಅಂದ್ರೆ ದೊಡ್ಡ ಪುಣ್ಯವಂತದಿ, ಬಿಟ್ಬಿಡಪ್ಪ ಅಂತ ಹೇಳ್ಬಿಟ್ಟು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ. ತರಂಗ 5, ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ, 233ನೇ ವಿಷಯಾಂಕ. ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಮತ್ತು ಪಾರಮಾರ್ಥಿಕ ಸತ್ತ. 148ನೇ ಚೌಪಾಯಿ. ಮೊದಲ ಹಾಡ್ಯಾರ ಬಂದಿರಿಲ್ಲ ಊರಿಗಿನ? ಇವತ್ತು ಬರ್ತೀರ? ಹೋಗ್ಬೇಕಾ? ಹೊಟ್ಟಿ ತುಂಬಿ ಬಿಟ್ಟಿರ್ತದೆ ಜಗ್ಗಿ ಸಂತೋಷಲಿಂತ. ಜಂಗಮಾರ್ಚನೆ ಮಾಡಿದ್ದು ಆನಂದ ತುಂಬಿರ್ತದಲ್ರಿ, ಖುಷಿಯಾಗಿರ್ತದೆ. ಈ ಜಂಗಮಾರ್ಚನೆ ಮಾಡಿದ್ದರಲಿಂತ ಬಹಳ ಸಂತೋಷ. ಊಟನೇ ಬೇಕಂತಂಗಿಲ್ಲ, ಒಳಗೆ ಅಮೃತ ತುಂಬಿರ್ತದೆ. ಇದನ್ನೂ ಹೌದು ಅದನ್ನೂ ಹೌದು. ವ್ಯಾವಹಾರಿಕ ಸತ್ತಾದ ಲಕ್ಷಣಗಳನ್ನು ಹೇಳ್ತಾ ದೃಷ್ಟಾಂತ ಕೊಟ್ಟರು. ಈ ದೃಷ್ಟಾಂತ, ವ್ಯಾವಹಾರಿಕ ಸತ್ತಾದ ದೃಷ್ಟಾಂತಗಳು ಏನಂದ್ರ, ಸುಖಕ್ಕೆ ಒಂದು ದೃಷ್ಟಾಂತ ಅದ, ದುಃಖಕ್ಕೆ ಇನ್ನೊಂದು ದೃಷ್ಟಾಂತ. ಮಂದಗತ್ತಲೆಯಲ್ಲಿ ಸಮುದ್ರದ ತೀರದಲ್ಲಿ ಶುಕ್ತಿಗಳು ಅಂದರೆ ಕಪ್ಪೆ ಚಿಪ್ಪುಗಳು ಬೆಳ್ಳಿಯ ಹಾಗೆ ಮಿರಿ ಮಿರಿ ಮಿಂಚುತ್ತಿರುತ್ತವೆ. ಅಮಾಯಕ ಪುರುಷನೊಬ್ಬ ಸಮುದ್ರ ನೋಡ್ಲಿಕ್ಕೆ ಸಾಯಂಕಾಲ ಹೋಗಿದ್ದ. ಅವನಿಗೆ ಅವು ಮಿರಿ ಮಿರಿ ಮಿಂಚುವ ಶುಕ್ತಿಗಳು ನೋಡಿದ ಕೂಡ್ಲೇನೆ ಅಯ್ಯಯ್ಯೋ ಬೆಳ್ಳಿ ಬಿದ್ದದಲ್ಲ, ಇಲ್ಲಿ ಇಷ್ಟೊಂದು ಬೆಳ್ಳಿ ಬಿಟ್ಟು ಹೋಗ್ಯಾರಲ್ಲ ಮಂದಿ, ಯಾರೋ ಚೆಲ್ಕೊಂಡು ಹೋಗ್ಯಾರಂತ ಅವುಗಳನ್ನು ತಗೊಂಡೋಗಿ ಜೋಪಾನವಾಗಿ ಕೈಚೀಲದಲ್ಲಿ ಇಟ್ಕೊಂಡು ಮನೆಯಾಗ ಹೋಗಿ ಟ್ರಂಕ್ನಾಗ ಇಟ್ಕೊಂಡ್ಬಿಟ್ಟ. ಅವನು ಟ್ರಂಕ್ನಾಗ ಇಟ್ಕೊಂಡು ಮರುದಿನ ನೋಡ್ದ. ಮರುದಿನ ಏನಿದ್ದು ಅವು ಸೂರ್ಯನ ಬೆಳಕಿನಾಗ ಶುಕ್ತಿಗಳಾಗಿದ್ದು, ಕಪ್ಪೆ ಚಿಪ್ಪುಗಳಾಗಿತ್ತು. ಅದೇ ರೀತಿ ಈ ವ್ಯಾವಹಾರಿಕ ಸತ್ತಾದೊಳಗ ನಾವು ಸಂಸಾರ ಅಂತ ಏನ್ ಮಾಡ್ತಿರ್ತೀವಿ
ಅದೆಲ್ಲ ಭಾರಿ ದೊಡ್ಡ ಸುಖ ಕೊಡ್ತದ, ಮುಂದೆ ಭಾರಿ ಸಪೋರ್ಟ್ ಮಾಡ್ತದ. ಇದರ್ಲಿಂತೆ ನಾವು ಉದ್ಧಾರ ಆಗ್ತೀವಿ ಅಂತ ತಿಳ್ಕೊಂಡು ಸಂಸಾರದೊಳಗ ಭಯಂಕರ ಡೆಕೋರೇಷನ್ ಮಾಡ್ಕೊತ ಹೋಗ್ತಿರ್ತೀವಿ. ಏನೆಲ್ಲ ಇದ್ದದ್ದು ಇಲ್ಲದ್ದು ಎಲ್ಲ ಒಯ್ದು ಅದಕ್ಕೆ ಹಾಕ್ತಿರ್ತೀವಿ. ಸಂಸಾರಕ್ಕೆ ಹಾಕಿದ್ದು ಆಟೆಲ್ಲ ಮಾಡಿದ ಮೇಲೆ ಆಲ್ಮರಿ ತುಂಬ ರೊಕ್ಕ ಇಟ್ಟಾರ, ಮನಿ ತುಂಬ ಏನದ ಸಂಬಂಧಿಕರದಾರ, ಸಂಪತ್ತುಗಳದಾವ, ಬಜಾರ್ ತುಂಬ ದೊಡ್ಡ ಹೆಸರು, ಏನೆಲ್ಲ ಮಾರ್ಕೆಟ್ನಾಗೆಲ್ಲ ಎಲ್ಲರ ಬಾಯಾಗ ನೀವೇ ಅದಿರಿ. ಕಡೆಗೆ ಆರಾಮಿರ್ಲಾರ್ದಾಗ ದವಾಖಾನೆ ಒಯ್ದು ಹಾಕ್ತಾರ. ನಿಮ್ಮದು ನೀವು ತೋರಿಸ್ಕೊಂಡು ಬರೋ ತನಕ ಓಕೆ, ನಿಮ್ಮದು ನೀವು ಹೋಗಿ ತೋರಿಸ್ಕೊಂಡು ಬರಲಾರ್ದ ಟೈಮ್ನೊಳಗೆ ಯಾರೋ ಒಬ್ಬರು ಬರ್ತಾರ, ಆಯ್ತು ರೀ ಇವ್ರಿಗೆ ಕರ್ಕೊಂಡು ಹೋಗೋದಿಲ್ಲ, ದವಾಖಾನೆಗೆ ಅಡ್ಮಿಟ್ ಮಾಡಬೇಕು, ಮನೆಗೆ ಹೋಗಿದ್ರೆ ಆಗಲ್ಲ ಅಂತ. ಆಯ್ತು, ಅಡ್ಮಿಟ್ ಮಾಡ್ತಾರೆ. ಅಲ್ಲಿನೂ ಒಂದಿಷ್ಟು ದಿವಸ ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಏನಾಗ್ತದ, ದವಾಖಾನೆಗೆ ಇಟ್ಟು ಟ್ರೀಟ್ಮೆಂಟ್ ಹಿಂಗೆ ಕೊಟ್ಕೋತಿ ಎಷ್ಟು ದಿವ್ಸ ಕುಂದಿರ್ಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಡಾಕ್ಟರ್ ಇದ್ರೆ ಇದು ಹಿಂಗೆ ಇರ್ತದೆ, ಮನೆಗಾದ್ರೂ ಒಯ್ದು ನೀವು ಟ್ರೀಟ್ಮೆಂಟ್ ಕೊಡ್ಬೋದು, ನಡೆಯಷ್ಟು ದಿವ್ಸ ನಡೀತದೆ ಗಾಡಿ. ಆಮೇಲೆ ಮುಂದಿಂದು ಇದಕ್ಕಿಂತ ಹೆಚ್ಚಿನ ಟ್ರೀಟ್ಮೆಂಟ್ ಏನೂ ಇಲ್ಲ. ಅವಾಗ ಮನೆಯವರು ರೊಕ್ಕದ ಅನುಕೂಲ ಇತ್ತಂದ್ರೆ ಏನಾರೇ ಸ್ವಲ್ಪ ನೋಡ್ರಿ, ದೊಡ್ಡ ದವಾಖಾನೆ ದೊಡ್ಡ ಊರು ಇತ್ತಂದ್ರೆ ಹೋಗಿ ಬರ್ತೇವೆ, ಟ್ರೀಟ್ಮೆಂಟ್ ತಗೋತೀವಿ. ಏನಿಲ್ಲ, ಅಮೇರಿಕಕ್ಕೆ ಆದ್ರೂ ಇಷ್ಟೇ ಟ್ರೀಟ್ಮೆಂಟ್ ನಿಮ್ದೇನದ, ದಿಸ್ ಈಸ್ ಫೈನಲ್ ಟ್ರೀಟ್ಮೆಂಟ್, ಆಯ್ತು ಮನೆಗೆ ತಗೊಂಡು ಹೋಗ್ಬೇಡ್ರಿ. ಅವಾಗ ನಿಮ್ಮ ಆಲ್ಮರಿಯನ್ ರೊಕ್ಕ ಏನ್ ಕಾಣಿಸ್ತಿರ್ತದ, ರೊಕ್ಕ ಕಾಣಿಸ್ತಿರ್ತದೆ, ಕಸ ಕಂಡಂಗೆ ಕಾಣ್ತಿರ್ತಾವ. ಶುಕ್ತಿ ದರ್ಶನ ಆಗ್ತದ, ಬೆಳ್ಳಿ ದರ್ಶನ ಹೋಗಿ ಅದನ್ನ ಬೆಳ್ಳಿ ಅಂತ ತಿಳ್ಕೊಂಡಿರಿ, ಅಲ್ಲಿ ಬೆಳ್ಳಿ ಹೋಗಿ ಶುಕ್ತಿ ಆಗ್ತದ. ಶುಕ್ತಿ ಆ ರೊಕ್ಕ ಏನು ಉಪಯೋಗ ಆಗ್ತದ? ನೀವು ಕಟ್ಟಿಕೊಂಡು ಬಂದು ಎಂಟ್ರ ಮಕ್ಕಳು ಯಾರೇ ನಿಮ್ ಸಂಗಟ ಬರ್ತಾರ, ಅಯ್ಯೋ ಓಲಕತ್ತಿದಲ್ಲಪ್ಪ, ನೀನೇ ನಮಗ್ ಕರ್ಕೊಂಡ್ಬಂದು ಈಟೆಲ್ಲ ಮಾಡಿ ಬೆಳೆಸಿದಿ, ನಾವು ಇರ್ತೀವಿ, ಚಿಂತೆ ಮಾಡಬೇಡ, ನಿನ್ ಸಂಗಟ ನಾವು ಬರ್ತೀವತ್ತು ಯಾರ್ಯಾರು ಒಬ್ಬರು. ನಿಮ್ಮ ಆರೋಗ್ಯ ಕ್ಷೀಣವಾಗಿ ನೀವು ಹೆಂಗೆ ಮೆತ್ತಗೆ ಹಾಕೋತ್ ಹೋಗ್ತೀರಿ, ಹಂಗಂಗ ಅವರು ಲಕ್ಷ ಇಷ್ಟಪಟ್ಟು ಕೊಡಲ್ಲ, ಕಷ್ಟಪಟ್ಟು ಲಕ್ಷ ಕೊಡ್ತಿರ್ತಾರ. ಆ ಟೈಮ್ನೊಳಗೆ ಸಂಬಂಧಗಳು ಎಲ್ಲ ಕಪ್ಪೆ ಚಿಪ್ಪುಗಳಾಗಿರ್ತಾವ, ಸಂಪತ್ತುಗಳೆಲ್ಲ ಕಪ್ಪೆ ಚಿಪ್ಪುಗಳಾಗಿರ್ತಾವ. ನಾವು ತಿಳ್ಕೊಂಡದ್ದು ಒಂದು, ಅವು ಇರೋದು ಮತ್ತೊಂದು. ಆ ಶುಕ್ತಿಯ ತೋರುವಿಕೆ ಇರುವಿಕೆ ಎರಡು ಆದ ಇಲ್ಲ. ಅದಕ್ಕೆ ಕನಸಿನಾಗಿದ್ದಂಗೆ ಅದ, ಏನು ಕಣ್ಣೆದ್ರದ ಅಲ್ಲ. ತೋರುವಿಕೆ ಇರುವಿಕೆ ಎರಡು ಅದ. ಕನಸಿಗೆ ಏನದ, ಪ್ರಾತಿಭಾಷಿಕ ಸತ್ತಕ್ಕ ಬರೀ ತೋರುವಿಕೆ ಅದ, ಇರುವಿಕೆ ಇಲ್ಲ. ಆದ್ರ ಇಲ್ಲಿ ಬೆಳ್ಳಿಯ ತೋರುವಿಕೆ ಅದ, ಇರುವಿಕೆ ಎದುರಾಗದದು ಶುಕ್ತಿ ಒಳಗದ. ಇರುವಿಕೆ ಶುಕ್ತಿ ಒಳಗದ, ತೋರುವಿಕೆ ಬೆಳ್ಳಿ ಒಳಗದ. ಇರುವಿಕೆ ಬ್ರಹ್ಮನಲ್ಲಿ ಅದ, ತೋರುವಿಕೆ ಬ್ರಹ್ಮಾಂಡದಾಗದ. ಇರುವಿಕೆ ಕೂಟಸ್ಥನೊಳಗದ, ತೋರುವಿಕೆ ಪಿಂಡಾಂಡದಾಗದ. ಈ ತೋರುವಿಕೆಗೆ ನಾವು ಮಾರು ಹೋಗಿ ಇರುವಿಕೆಯನ್ನ ಮರ್ತ್ ಬಿಡ್ತೀವಿ. ಇರುವಿಕೆಯನ್ನ ನಾವು ಅರಿತೇವಂತಂದ್ರೆ ಅಲ್ಲೇ ಮೋಕ್ಷ ಆಗ್ತದ, ಅಲ್ಲೇ ಆನಂದ ಆಗ್ತದ. ಅದಕ್ಕೆ ವ್ಯಾವಹಾರಿಕ ಸತ್ತ ಅಂದ್ರೆ ಹಿಂಗೆ, ಇರುವಿಕೆ ತೋರುವಿಕೆ ಎರಡೂ ಇದ್ರೂ ಒಂದಕ್ಕೊಂದು ಸಂಬಂಧ ಇಲ್ಲ, ಸ್ವತಂತ್ರ ಇಲ್ಲ. ಇರುವಿಕೆ ತೋರುವಿಕೆ, ಇರುವಿಕೆ ಕೂಟಸ್ಥ, ತೋರುವಿಕೆ ಶರೀರ. ಇರುವಿಕೆ ಬ್ರಹ್ಮ, ತೋರುವಿಕೆ ಬ್ರಹ್ಮಾಂಡ. ಇಲ್ಲಿ ಯಾವುದೇ ಒಂದು ವಸ್ತು, ಇರುವಿಕೆ ಶುಕ್ತಿ, ತೋರುವಿಕೆ ಬೆಳ್ಳಿ. ಇದು ಎದಕ್ಕಿದು ಸುಖಕ್ಕಾಗಿ. ಈ ಜಗತ್ತಿನೊಳಗ ನೀವೆಷ್ಟು ಸುಖ ಅನುಭವಿಸ್ತೀರಿ ಅವೆಲ್ಲನೂ ಏನದವ, ಕಪ್ಪೆ ಚಿಪ್ಪುಗಳದವ. ಅವು ನಿಮಗೆ ಬೆಳ್ಳಿಗತ್ಲೆ ಸಂತೋಷ ಕೊಡ್ಲಕ್ಕತ್ತವ ಅಷ್ಟೇ. ಜಗತ್ತಿನಾಗ ಬರೀ ಸುಖ ಅನುಭವಿಸ್ತೀರೇನು, ಜಗತ್ತಿನಾಗ ದುಃಖನೂ ಅನುಭವಿಸ್ಲಕತ್ತೀರಿ. ಆ ದುಃಖ ಹೆಂಗದ, ಹಗ್ಗದೊಳಗಿನ ಹಾವು ಇದ್ದಂಗ.
ಹಗ್ಗದೊಳಗಿನ ಹಾವು, ಅದಕ್ಕೆ ದುಃಖಕ್ಕೆ ಆ ದೃಷ್ಟಾಂತ, ಸುಖಕ್ಕೆ ಈ ದೃಷ್ಟಾಂತ. ಸುಖಕ್ಕೆ ಕಪ್ಪೆ ಚಿಪ್ಪು ಮತ್ತು ಬೆಳ್ಳಿ, ದುಃಖಕ್ಕೆ ಹಗ್ಗ ಮತ್ತು ಹಾವು. ವ್ಯಾವಹಾರಿಕ ಸತ್ತ, ಹಗ್ಗ ಮತ್ತು ಹಾವು, ತೋರುವಿಕೆಯಲ್ಲಿ ಹಾವು, ಇರುವಿಕೆಯಲ್ಲಿ ಹಗ್ಗ. ಆ ತೋರುವಿಕೆ ಹಾವೇ ಸುಳ್ಳ ಇದ್ದ ಮೇಲೆ ಅದರಿಂದ ಉಂಟಾಗುವ ದುಃಖ ಅದನ್ನು ಸತ್ಯ ಇರ್ತದೇನು? ಸುಳ್ಳೆ. ತೋರುವಿಕೆಯನ್ನು ಬೆಳ್ಳಿನೇ ಸುಳ್ಳ ಇದ್ದ ಮೇಲೆ ಅದರಿಂದ ಉಂಟಾಗುವ ಸುಖ ಅದನ್ನು ಸತ್ಯ ಅದೇನು? ಸುಳ್ಳೆ. ಮಿಥ್ಯಾವ ತೋರಿಕೆಯ ವಸ್ತುಗಳಿಂದ ಮಿಥ್ಯವಾದ ಸುಖ ದುಃಖಗಳನ್ನು ಅನುಭವಿಸ್ತೀವಿ. ಹೆಂಗದ? ಮತ್ತ ಆ ದುಃಖನೇ ನಮಗೆ ಭಾರಿ ತ್ರಾಸ ಮಾಡಿಬಿಟ್ಟತ್ರಿ ಅಂತ ಗೋಳಾಡ್ತಿರ್ತೀವಿ. ಮಿಥ್ಯವಾದ ಸಂಪತ್ತು, ಮಿಥ್ಯವಾದ ಸಂಬಂಧ, ಎಲ್ಲ ಮಿಥ್ಯ. ಯಾವುದರಿಂದ ಈ ಜೀವನ ನಡೆದದ ಅದರ ಕಡೆ ನಾವು ಹೊಳ್ಳಿ ನೋಡೋದು ಬಿಟ್ಟು ಮಿಥ್ಯವಾದ ವಸ್ತುಗಳಲ್ಲೇ ಹೋಗಿ ಶುಕ್ತಿಯ ಬೆಳ್ಳಿಯ ತೋರಿಕೆಯಲ್ಲಿ, ಹಗ್ಗದ ಹಾವಿನ ತೋರುವಿಕೆಯಲ್ಲಿ ನಾವು ಸುಖ ದುಃಖಗಳು ಅನುಭವಿಸ್ತಾ ಇದ್ದೇವೆ. ಹಗ್ಗದ ಕಡೆ ಲಕ್ಷ್ಯ ಇಲ್ಲ, ಶುಕ್ತಿಯ ಕಡೆ ಲಕ್ಷ್ಯ ಇದೆ. ಹೆಂಗದ? ಯಾವಾಗ ನೀವು ಶುಕ್ತಿಯ ಕಡೆ ಲಕ್ಷ್ಯ ಕೊಡ್ತೀರಿ ಅವಾಗೆ ಮೋಕ್ಷ. ಶುಕ್ತಿ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ಈ ಸಂಪತ್ತು ಸಂಬಂಧಗಳು ಎನ್ನುವ ಒಂದು ಬೆಳ್ಳಿ ಮತ್ತು ಹಾವುಗಳ ಕಡೆ ಲಕ್ಷ್ಯ ಯಾವಾಗ ಕೊಡ್ತೀರಿ ಆವಾಗ ನಿಮಗೆ ದುಃಖನೇ ದುಃಖ. ಸುಖನೇ ಸುಖ, ದುಃಖನೇ ದುಃಖ. ಸುಖನೂ ಸುಳ್ಳ, ದುಃಖನೂ ಸುಳ್ಳ. ಶುಕ್ತಿ ಕಡೆ ನಿಮಗ ಲಕ್ಷ್ಯ ಕೊಟ್ಟಾಗ ಉಂಟಾಗುವ ಅನುಭವ ಯಾವುದದು? ಹಗ್ಗದ ಕಡೆ ಮತ್ತ ಶುಕ್ತಿಯ ಕಡೆಗೆ ಲಕ್ಷ್ಯ ಕೊಟ್ಟಾಗ, ಅದರ ಸತ್ಯ ಅರ್ಥ ಆದಾಗ ಅಲ್ಲಿ ಉಂಟಾಗುವ ಅನುಭವ ಯಾವುದದು? ಸುಖ ಅಲ್ಲ, ಆನಂದ. ಸತ್ ಚಿತ್ತ ಆನಂದದಲ್ಲ, ಆನಂದ. ಅದೇ ಶಬ್ದ ನಿಮಗೆ ಬೈಪರ್ಕೆಟ್ ಮಾಡಬೇಕಾಗಿದೆ. ಸುಖ ಮತ್ತು ಆನಂದಕ್ಕೆ ವ್ಯತ್ಯಾಸ. ಹಾವು ನೋಡ್ತೀರಿ ಅಂಜುತ್ತಿರ್ತೀರಿ, ಬೆಳಕು ಮಾಡಿದ ಕೂಡ್ಲೇನೆ ಅಲ್ಲಿ ಇದು ಹಾವಲ್ಲ, ಇದು ಹಗ್ಗ ಅಂತೇನು ಉಂಟಾಯ್ತಲ್ಲ, ಸತ್ಯದ ದರ್ಶನ ಆಯ್ತು ಅಂತಂದಾಗ ನಿಮಗೇನಾಗ್ತದ? ಆನಂದ ಆಗ್ತದ. ಬೆಳ್ಳಿ ಸಿಕ್ಕಾಗ ನಿಮಗ ಸುಖ ಆಗ್ತದ. ಇದು ಬೆಳ್ಳಿ ಅಲ್ಲ, ಇದು ಶುಕ್ತಿ ಅಂತೇಳಿ ಗೊತ್ತಾದಾಗ ಬೆಳ್ಳಿಯ ವಿಷಯದಾಗ ನಿರಾಶೆ ಆಗಿರಬಹುದು, ಆದರೆ ಶುಕ್ತಿಯ ವಿಷಯದಲ್ಲಿ ಆನಂದ ಆಗ್ತದ. ಅದರ ಒರಿಜಿನಾಲಿಟಿ ಗೊತ್ತಾಯ್ತಲ್ಲ. ಇನ್ನೊಂದ್ಸಾರಿ ಸಮುದ್ರ ದಂಡಿಗೆ ಹೋದರೆ ಆ ಬೆಳ್ಳಿಗತ್ಲೆ ಕಂಡದ್ದನ್ನ ಸಂಗ್ರಹ ಮಾಡಿಕೊಂಡು ಮತ್ತೆ ಮನೆಗೆ ಹೊತ್ಕೊಂಡು ಬರಬಾರ್ದು ಅಂತ ಹೇಳಿಕೆ ಅರಿವು ಮೂಡ್ತಲ್ಲ, ಆನಂದ. ಶುಕ್ತಿ ಮತ್ತು ಹಗ್ಗ ಇವೇನ್ ಮಾಡ್ತಾವ? ಸತ್ಯ ದರ್ಶನ ಆದಾಗ ಆನಂದ ಆಗ್ತದ. ಅವುಗಳ ತೋರಿಕೆಯಿಂದ ಉಂಟಾಗುವ ಅನುಭವಗಳು ಏನ್ ಮಾಡ್ತಾವ? ಸುಖ ಮತ್ತು ದುಃಖಗಳನ್ನು ಕೊಡ್ತಾವ. ನಿನ್ನೆ ನೀವು ಬ್ರಹ್ಮಾಂಡದೊಳಗೆ ಶುದ್ಧ ಬ್ರಹ್ಮ ಅಂತ ಹೇಳಕತ್ತಿದ್ರಿ. ಬ್ರಹ್ಮಾಂಡದಲ್ಲಿ ಶುದ್ಧ ಬ್ರಹ್ಮ ಇಲ್ಲ. ಶುದ್ಧ ಬ್ರಹ್ಮ ಬ್ರಹ್ಮಾಂಡದಿಂದ ದಾಟಿದ. ನಾವು ಬ್ರಹ್ಮಾಂಡದಾಗಿರೋ ಬರೀ ಬ್ರಹ್ಮ, ಪಿಂಡಾಂಡದಾಗಿರವ ಬರೀ ಕೂಟಸ್ಥ. ಶುದ್ಧ ಬ್ರಹ್ಮ ಅಂತಂದ್ರೆ ಬ್ರಹ್ಮಾಂಡ ಪಿಂಡಾಂಡ ಎರಡೂ ಇಲ್ಲದಾಗ ಅವ ಶುದ್ಧ ಬ್ರಹ್ಮ. ಸೀಮಾತೀತ. ಅವನಿಗೆ ಶುದ್ಧ ಬ್ರಹ್ಮ ಅನ್ಬೇಕು. ಬ್ರಹ್ಮಾಂಡದೊಳಗೆ ಶುದ್ಧ ಬ್ರಹ್ಮ ಇರಂಗಿಲ್ಲ. ಬ್ರಹ್ಮಾಂಡದೊಳಗೆ ಬರೇ ಬ್ರಹ್ಮ ಇರ್ತಾನೆ. ಈ ರೀತಿಯಾಗಿ ಇದನ್ನ ತಿಳ್ಕೊಂಡು ಮುಂದೆ ಏನೋ ಮಾಡಬೇಕು? ವ್ಯಾವಹಾರಿಕ ಸತ್ತ ಇದು ಹೆಂಗದ? ಈಶ್ವರನ ಸೃಷ್ಟಿ. ಇಲ್ಲಿ ಎರಡು ಸೃಷ್ಟಿ, ಒಂದು ಸೃಷ್ಟಿ ಜೀವ ಸೃಷ್ಟಿ, ಇನ್ನ ಒಂದು ಈಶ್ವರನ ಸೃಷ್ಟಿ. ಅಲ್ಲಿ ಇರೋದು ಒಂದೇ. ಈ ಸ್ಥೂಲ ಅವಿದ್ಯೆ ಮೂಲ ಅವಿದ್ಯೆ ಅಂತಂದ್ರೆ ಇದರ ಅರ್ಥ ಏನು?
ಸ್ಥೂಲಾವಿದ್ಯೆ ಅಂದ್ರೆ ಬ್ರಹ್ಮಾಂಡದಳು ಸೃಷ್ಟಿ ಸೃಷ್ಟಿಯಲ್ಲಿರುವ ಎಲ್ಲ ವಸ್ತುಗಳನ್ನ ಬ್ರಹ್ಮನ ತಿಳಿದಂತೆ ಮಾಡಿದ್ದ ಅದು ಸ್ಥೂಲಾವಿದ್ಯೆ. ಹೌದಲ್ರಿ? ನೀವು ಬ್ರಹ್ಮನೇ ಅದಿರಿ, ಮತ್ತೆ ಇಡೀ ಬ್ರಹ್ಮಾಂಡದಲ್ಲ ಎಲ್ಲನೂ ಬ್ರಹ್ಮನೇ ಆದ. ಇಡೀ ಬ್ರಹ್ಮಾಂಡದ ಬ್ರಹ್ಮ ಸ್ವರೂಪ ತಿಳಿಯದಂಗೆ ಮಾಡಿದ್ದು ಯಾವ ವಿದ್ಯೆ? ಸ್ಥೂಲಾವಿದ್ಯೆ. ಮತ್ತೆ ನಿಮ್ಮ ಪಿಂಡಾಂಡದ ನಿಮ್ಮ ಸ್ವರೂಪವನ್ನ ನಿಮಗೆ ತಿಳಿಲಾರ್ದಂಗೆ ಮಾಡಿದ್ದು ಮೂಲಾವಿದ್ಯೆ. ಅದಕ್ಕೆ ವ್ಯಾವಹಾರಿಕ ಸತ್ತ ಅಂದ್ರೆ ಒಂದೇ, ಈಶ್ವರ ಸೃಷ್ಟಿ ಅಂದ್ರೆ ಒಂದೇ, ಜೀವ ಸೃಷ್ಟಿ ಅಂದ್ರೆ ಒಂದೇ. ಇಲ್ಲೇನಪ್ಪ ಅಂತಂದ್ರೆ ಇವುಗಳ ಇನ್ನೊಂದು ಪರ್ಯಾಯ ನಾಮಗಳೇ ಇವು ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆಗಳು. ಜೀವ ಸೃಷ್ಟಿ, ಈಶ್ವರ ಸೃಷ್ಟಿ ವಿದ್ಯಾರಣ್ಯ ಸ್ವಾಮೀಜಿಯವರು ಪಂಚದಶಿಯಲ್ಲಿ ವಿವರಿಸಿದ್ದಾರೆ. ಪಂಚದಶಿ ಬುಕ್ಕ ಸಾಧ್ಯ ಇದ್ರೆ ತಗೋರಿ, ಇಲ್ಲಾಂದ್ರೆ ಅದೇನು ಬೇಕಾಗಿಲ್ಲ. ವಿಚಾರ ಸಾಗರ ಇತ್ತಂದ್ರೆ ಯಾವುದು ಬೇಕಾಗಿಲ್ಲ, ಯಾವ ಬುಕ್ಕು ಬೇಕಾಗಿಲ್ಲ. ಪಂಚದಶಿಯಲ್ಲಿ ವಿವರಿಸಿದ್ದಾರೆ. ಈಶ್ವರನು ತಯಾರು ಮಾಡಿದ್ದು ಸೃಷ್ಟಿ, ಜೀವ ತಯಾರು ಮಾಡಿದ್ದು ಸಂಸಾರ. ಹೌದಲ್ರಿ? ಈಶ್ವರ ಸೃಷ್ಟಿ ಮಾಡಿದ್ದು, ಈಶ್ವರ ತಯಾರು ಮಾಡಿದ್ದು ಸೃಷ್ಟಿ, ಜೀವ ತಯಾರು ಮಾಡಿದ್ದು ಸಂಸಾರ. ಈಶ್ವರ ತಯಾರು ಮಾಡಿದ್ದು ಗಂಡು ಹೆಣ್ಣುಗಳು, ಜೀವ ತಯಾರು ಮಾಡಿದ್ದು ಗಂಡ ಹೆಂಡತಿ ದಂಪತಿಗಳು. ಹಿಂಗ ಈಶ್ವರ ತಯಾರು ಮಾಡಿದ್ದು ಕಲ್ಲು ಮಣ್ಣು ಪಂಚಭೂತಗಳು, ಜೀವ ತಯಾರು ಮಾಡಿದ್ದು ಮನೆ ಮಠ ವಿಧಾನಸೌಧ ಸುಪ್ರೀಂ ಕೋರ್ಟು ಹೈಕೋರ್ಟು ಅವು ಏನೇನದವಲ್ಲ ಪಾರ್ಲಿಮೆಂಟು ಬಿಲ್ಡಿಂಗ್ಗಳು ಇವ ತಯಾರು ಮಾಡಿದ್ದೆ. ಈಶ್ವರನಿಗೆ ಏನಾಯ್ತು? ಸೃಷ್ಟಿ ಹೆಂಗಾಯ್ತಪ್ಪ ಅಂತಂದ್ರೆ, ಈಶ್ವರನಿಗೆ ನಾನು ಏಕವಾಗಿದ್ದೇನೆ, ಬಹುರೂಪನಾಗಬೇಕು ಎಂದು ಇಚ್ಛೆಯಾಯಿತು. ಯಾವಾಗ? ಈಶ್ವರ. ಆವಾಗೇನಾಯ್ತು? ಆ ಇಚ್ಛೆಯೇ ಮೊದಲುಗೊಂಡು ತಾನೇ ಜೀವನಾಗಿ ದೇಹದಲ್ಲಿ ಪ್ರವೇಶವಾದನಲ್ಲ, ಅದನ್ನೆಲ್ಲ ಈಶ್ವರ ಸೃಷ್ಟಿ ಎಂದು ಕರೆಯುತ್ತಾರೆ. ಈ ತರ ಇಚ್ಛೆ ಸಹಿತ ಅವನಿಗೆ ಆಗಂಗಿಲ್ಲ. ಯಾರಿಗೆ? ಶುದ್ಧ ಬ್ರಹ್ಮನಲ್ಲಿ ಯಾವ ಇಚ್ಛೆನೂ ಇಲ್ಲ, ಪಚ್ಚನೂ ಇಲ್ಲ, ಹಂಗೆ ಅದನೋ ಸ್ವಚ್ಛದನೋ. ಈಶ್ವರನೊಳಗೆ ಇಂಥವು ಇಚ್ಛೆ ಆಗೋದು. ಯಾರ್ದು ಇದು ಚಾಲು ಇಟ್ಕೊಡ್ರಿ ನೋಡಿ, ಕುಟ್ಟು ಅಲ್ಲಕತ್ತವ. ಮ್ಯೂಟ್ ಮಾಡ್ಕೊಳ್ರಿ ಯಾರು ಚಾಲು ಇಟ್ಟಿರಿ. ಈಶ್ವರ ಏನ್ ಮಾಡ್ತಾನ? ಪಂಚಭೂತಗಳ ಸೃಷ್ಟಿ ಮಾಡ್ತಾನ, 84 ಲಕ್ಷ ಜೀವರಾಶಿಗಳು ಮಾಡ್ತಾನ. ಏನಂದ್ರ ಆ ಜೀವರಾಶಿಗಳು ಬದುಕೋದಕ್ಕೊಂದು ಬೇಕಲ್ಲ ಜಾಗ, ಅದಕ್ಕೆ ಪಂಚಭೂತಗಳು ಮಾಡ್ತಾನ. ಮತ್ತೆ ಏನ್ ಮಾಡ್ತಾನ? ಅದ್ರೊಳಗೆ ಏನ್ ಮಾಡ್ತಾನ? ರಚನೆ ಮಾಡಿ ಅವ ಏನ್ ಅದರಿಂದ ಹೊರಗಿಲ್ಲ, ಅದ್ರೊಳಗೆ ಹೊಕ್ಕೊಂಡ್ಬಿಟ್ಟ. ನಾವು ಈಗ ಕಾರ್ ತಂದೀವಿ ಅಂತಂದ್ರೆ ಮತ್ತೆ ಕಾರ್ ಒಳಗ್ ಕೂತು ನಡೆಸ್ತಾರೆ, ಹೊರಗ್ ಕೂತು ನಡೆಸ್ತಾರೆ? ಮತ್ತೆ ಹಂಗ ಕಾರ ಒಳಗ್ ಕುಂತು ನಡೆಸ್ತಾನ. ಹಂಗವ ಕಾರ್ ತಂದನ, ಬ್ರಹ್ಮಾಂಡ ಪಿಂಡಾಂಡಗಳನ್ನೆಲ್ಲ ತಯಾರು ಮಾಡ್ಯಾನ, ಮಾಡಿ ಅದ್ರೊಳಗ ತಾನೇ ಕುಂತಾನ. ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ಅಂತ. ಅದಕ್ಕೆ ಈಶ್ವರನಿಗೆ ನಾನು ಏಕನಾಗಿದ್ದೇನೆ, ಬಹುರೂಪನಾಗಬೇಕು ಎಂದು ಇಚ್ಛೆಯಾಯಿತು. ಆ ಇಚ್ಛೆಯೇ ಮೊದಲುಗೊಂಡು ತಾನೇ ಜೀವನಾಗಿ ದೇಹದಲ್ಲಿ ಪ್ರವೇಶವಾದ. ಅದು ಪಿಂಡಾಂಡದೊಳಗನೂ ತಾನೇ ಪ್ರವೇಶ ಆಗ್ಯಾನ, ಬ್ರಹ್ಮಾಂಡ ಮಾಡಿ ಅದರಾಗೂ ತಾನೇ ಪ್ರವೇಶ ಆಗ್ಯಾನ. ಅದನ್ನೆಲ್ಲ ಈಶ್ವರ ಸೃಷ್ಟಿ ಅಂತ ಕರೆಯುತ್ತಾರೆ. ಇನ್ನು ಜೀವ ಸೃಷ್ಟಿ ಇವಂದೇನಪ್ಪ ಅಂತಂದ್ರೆ, ಪರಮಾತ್ಮನು
ಹೆಣ್ಣು ಗಂಡು ಅಂತ ಸೃಷ್ಟಿ ಮಾಡಿರುತ್ತಾನೆ, ಜೀವನು ಗಂಡ ಹೆಂಡತಿ ಅಂತ ಸೃಷ್ಟಿ ಮಾಡಿದ್ದಾನೆ. ಏನಾಗ್ತದ? ಮದುವೆ ಆಗೋದಕ್ಕಿಂತ ಮೊದಲ ಯಾವಾದರೆ ಗಂಡು ಅಥವಾ ಹೆಣ್ಣು ಸತ್ತರ ಅದನ್ನು ಹಡೆದು ತಂದೆ ತಾಯಿಗೆ ದುಃಖ ಆಗ್ತದೆ ಹೊರತು ಉಳಿದವ್ರಿಗೆ ಯಾರಿಗೆ ದುಃಖ ಆಗಲ್ಲ. ಹಡೆದವ್ರಿಗೆ ದುಃಖ ಆಗ್ತದೆ. ಅದೇ ಗಂಡು ಹೆಣ್ಣು ಒಬ್ಬರಿಗೊಬ್ರು ತಾಳಿ ಕಟ್ಕೊಂಡು ಸಂಸಾರ ಮಾಡಿದ ಮೇಲೆ ಅವರಿಬ್ಬರದಾಗ ಒಬ್ಬರು ಸತ್ತರಂತಂದ್ರೆ ಯಾರು ಬದುಕ್ಯಾರ ಅವ್ರಿಗೆ ದುಃಖ ಆಗ್ತದೆ. ಹೆಂಗದ ನೋಡ್ರಿ. ಹೆಣ್ಣು ಸತ್ತರೆ ದುಃಖವಾಗುವುದಿಲ್ಲ, ಹೆಂಡತಿ ಸತ್ತರೆ ದುಃಖವಾಗುತ್ತದೆ. ಗಂಡು ಸತ್ತರೆ ದುಃಖವಾಗುವುದಿಲ್ಲ, ಗಂಡ ಸತ್ತರೆ ದುಃಖವಾಗುತ್ತದೆ. ಜೀವ ಸೃಷ್ಟಿ. ಈಶ್ವರ ಸೃಷ್ಟಿಯೊಳಗ ಸುಖ ದುಃಖ ಇಲ್ಲ, ಜೀವ ಸೃಷ್ಟಿಯೊಳಗ ಸುಖ ದುಃಖ ಆದ. ಯಾಕೋ ಕಾಕ ಮಾರಿ ಸಣ್ಣ ಆಗ್ಯದಲ್ಲೋ ಕಾಕ ಅಂತಂದ್ರ ಏನ್ ಮಾಡ್ಬೇಕಪ್ಪ, ನಿಮ್ ಕಾಕಿಗೆ ಆರಾಮೇ ಇಲ್ಲ ಅಂತ. ನಾವು ಕಾಕಿಗೆ ಆರಾಮೇ ಇಲ್ಲ, ಎಷ್ಟು ತೋರಿಸಿದ್ರು ಕಡಿಮೆ ಆಗಲ್ದು, ಏನ್ ಮಾಡಬೇಕು ತಿಳಿಲಾರ್ದಂಗ ಆಗ್ಯದ. ಕಾಕಿ ಮೆತ್ತಗಾದವಂದ್ರೆ ಕಾಕ ಮೆತ್ತಗಾಗಿಬಿಡ್ತಾನೆ. ಈ ಕಾಕ ಕಾಕಿ 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 ಮನೆಗಿದ್ದಳು, ಕಾಕ ಕಾಕನ ಮನೆಗಿದ್ದ. ಮದುವೆ ಆಗೋದಕ್ಕಿಂತ ಮೊದಲು ಹಂಗೆ ಇದ್ರಂದ್ರ ಅವ್ರ ಮನೆಯಾಗ ಅವ್ರ ಸತ್ರ, ಇವ್ರ ಮನೆಗೆ ಇವ್ರ ಸತ್ರ, ಒಟ್ಟ ಅವ್ರ ದುಃಖನೇ ಕೊಡ್ತಿದ್ದಿಲ್ಲ. ಎಲ್ಲಿಯವರು ಎಲ್ಲಿಗೋ ಬಂದು ಯಾರೋ ಮದುವೆ ಮಾಡ್ಕೊಂಡು ಒಬ್ಬರಿಗೊಬ್ಬರು ಹೆಂಗಾಗಿರ್ತಾರ ಅಂದ್ರೆ ಅವ್ರಿಗೆ ಏನಾರ ಆದ್ರೆ ಇವ್ರು ಅಳ್ತಾರ, ಇವ್ರಿಗೆ ಏನಾರ ಆದ್ರೆ ಅವ್ರು ಅಳ್ತಾರ. ಹೆಂಗದ ಜೀವ ದೃಷ್ಟಿ? ಸುಖ ದುಃಖ ಅನುಭವಿಸುವುದಕ್ಕ. ಆ ಕಡೆ ಈಶ್ವರ ಸೃಷ್ಟಿ ಶುದ್ಧ ಬ್ರಹ್ಮ ಹೆಂಗದ, ಈ ಸುಖ ದುಃಖ ದಾಟಿದ ಆನಂದ ಅನುಭವಿಸ್ತೀವಿ ನಾವು. ಹೆಣ್ಣು ಸತ್ತರೆ ದುಃಖವಾಗುವುದಿಲ್ಲ, ಹೆಂಡತಿ ಸತ್ತರೆ ದುಃಖವಾಗುತ್ತದೆ. ಹೆಣ್ಣು ಈಶ್ವರ ಸೃಷ್ಟಿ, ಹೆಂಡತಿ ಜೀವ ಸೃಷ್ಟಿ. ಅದೇ ರೀತಿ ಗಂಡಸು ಸತ್ತರೆ ದುಃಖವಾಗುವುದಿಲ್ಲ, ಗಂಡ ಸತ್ತರೆ ದುಃಖವಾಗುತ್ತದೆ. ಗಂಡಸು ಈಶ್ವರ ಸೃಷ್ಟಿ, ಗಂಡ ಜೀವ ಸೃಷ್ಟಿ. ಯದ್ಯಪಿ ಈಶ್ವರ ಸೃಷ್ಟಿಯ ಪದಾರ್ಥಗಳು ಬ್ರಹ್ಮಜ್ಞಾನವಿಲ್ಲದೆ ನಾಶವಾಗುವುದೇ ಆಗುತ್ತವೆ. ಬ್ರಹ್ಮಜ್ಞಾನ ಏನದು? ಈಶ್ವರ ಸೃಷ್ಟಿಯ ಪದಾರ್ಥಗಳು ಬ್ರಹ್ಮಜ್ಞಾನ ಇಲ್ಲದೆಯೇ ನಾಶವಾಗುತ್ತವೆ. ಆದರೆ ಬ್ರಹ್ಮಜ್ಞಾನದಿಂದಲ್ಲದೆ ಬಾಧೆ ಹೊಂದುವುದಿಲ್ಲ. ಏನಿದು? ಬಾಧೆ ಹೊಂದದು ನಾಶ ಹೊಂದದು ವ್ಯತ್ಯಾಸ ಬಹಳ ಅದ. ಇದು ಭಾರಿ ಮಜಾ ಅದ. ಈಶ್ವರ ಸೃಷ್ಟಿಯ ವಸ್ತುಗಳು ಏನದವ, ಬ್ರಹ್ಮಜ್ಞಾನ ಆಲಿಲ್ಲ ಅಂತಂದ್ರೂ ಸಾಯ್ತೀವೇ ಇಲ್ಲ. ಬ್ರಹ್ಮಜ್ಞಾನ ಆದರೆ ಬದುಕ್ತೀವಿ, ಬ್ರಹ್ಮಜ್ಞಾನ ಆಲಿಲ್ಲ ಅಂತಂದ್ರೆ ಸಾಯ್ಲಾರ ಹಂಗೆ ಇರ್ತೀವೇನು? ಈಶ್ವರ ಸೃಷ್ಟಿಯ ಪದಾರ್ಥಗಳು ಬ್ರಹ್ಮಜ್ಞಾನವಿಲ್ಲದೆಯೇ ನಾಶವೇನೋ ಆಗುತ್ತವೆ. ಆದರೆ ಬ್ರಹ್ಮಜ್ಞಾನದಿಂದ ಅಲ್ಲದೆ ಬಾಧ ಹೊಂದುವುದಿಲ್ಲ, ಅಂದ್ರೆ ಸುಳ್ಳು ಆಗುವುದಿಲ್ಲ. ಸುಳ್ಳು ಆಗೋದು ಬೇರೆ, ನಾಶ ಆಗೋದು ಬೇರೆ ರೀ. ನಾಶ ಆಗ್ತಾವಿಲ್ಲ ಈಶ್ವರ ಸೃಷ್ಟಿ. ಬ್ರಹ್ಮಾಂಡದಾಗ ಏನೇನು ಸೃಷ್ಟಿ ಆಗ್ಯಾವ ಅವೆಲ್ಲ ನಾಶ ಆಗ್ತಾನೆ ಇರ್ತಾವಿಲ್ಲ. ಸೃಷ್ಟಿ ಸ್ಥಿತಿ ಲಯ ನಡೆದಿರ್ತದ ಇಲ್ಲ? ಸೃಷ್ಟಿ ಸ್ಥಿತಿ ಲಯ ಆಗ್ತದ ಇಲ್ಲ? ನಾಶ ಆಗ್ತಾ ಇರ್ತಾವ ಇಲ್ಲ? ಈಶ್ವರ ಸೃಷ್ಟಿಯ ವಸ್ತುಗಳು ಹಂಗೆ ಹುಡ್ತಿರ್ತಾವ, 4 ದಿನ ಬದುಕ್ತಿರ್ತಾವ, ಸಾಯ್ತಿರ್ತಾವ. ಹೆಂಗ? ಬ್ರಹ್ಮಜ್ಞಾನ ಇಲ್ಲ ಅಂದ್ರೂ ನಾವು ಹಂಗೆ ಸಾಯ್ತಿರ್ತಾವ. ಆದರೆ ಬದುಕಿರೋದ್ರಾಗೆ ಅವುಗಳನ್ನ ಸುಳ್ಳು ಅಂತ ತಿಳ್ಕೋಬೇಕಾದ್ರೆ ಅದಕ್ಕೆ ಬ್ರಹ್ಮಜ್ಞಾನ ಬೇಕು. ನಾವೇನು ಬ್ರಹ್ಮಜ್ಞಾನ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಾಯ್ಲಾದ್ರೆ ಹಂಗೆ ಇರ್ತಿದ್ದೇವ? ಬ್ರಹ್ಮಜ್ಞಾನ ಇದ್ದವರು ಸಾಯ್ತಾರ, ಬ್ರಹ್ಮಜ್ಞಾನ ಇಲ್ಲದವರು ಸಾಯ್ತಾರ. ಆದರೆ ಈ ಹುಟ್ಟು ಸಾವುಗಳು ಮಿಥ್ಯ ಅಂತ ತಿಳ್ಕೋಬೇಕು ಅಂತಂದ್ರೆ ಬ್ರಹ್ಮಜ್ಞಾನ ಬೇಕು. ಅದೇ ವಾಕ್ಯ ಹೇಳ್ತಾನ ಏನು? ಈಶ್ವರ ಸೃಷ್ಟಿಯ ಪದಾರ್ಥಗಳು ಬ್ರಹ್ಮಜ್ಞಾನವಿಲ್ಲದೆಯೇ ನಾಶವೇನೋ ಆಗುತ್ತವೆ. ಆದರೆ
ಆ ಹುಟ್ಟು ಸಾವು ನಾಶ ಏನದ ಇದೆಲ್ಲ ಮಿಥ್ಯ ಅಂತ ತಿಳ್ಕೋಬೇಕು ಅಂತಂದ್ರೆ ಬ್ರಹ್ಮಜ್ಞಾನದಿಂದ ಅಲ್ಲದೆ ಬಾಧ ಹೊಂದುವುದಿಲ್ಲ, ಅಂದ್ರೆ ಸುಳ್ಳು ಆಗುವುದಿಲ್ಲ. ನಾಶ ಆಗೋದ್ರಾಗ ಏನು ತೊಂದರೆ ಇಲ್ಲ, ನಾಶ ಆಗಿ ಹೋಗ್ತಾವ. ಆದರೆ ಅವು ಇಲ್ಲೇನು ನಡೆದದ ಲೀಲೆ ಇದು ಸುಳ್ಳು ಅಂತ ತಿಳ್ಕೋಬೇಕಾದ್ರೆ ಬ್ರಹ್ಮಜ್ಞಾನ ಬೇಕು. ನಮಗೆ ಬಾಧ ಆಗ್ಬೇಕ, ನಾಶ ಆಗ್ಬೇಕ. ಈಗೊಂದು ಗಡಿಗೆ ಅದ, ಆ ಗಡಿಗೆಗೆ ನಾಶ ಮಾಡ್ಬೇಕಾದ್ರೆ ಒಂದು ಬಡಿಗೆ ತಗೊಂಡು ಹೊಡೆದ್ರೆ ನಾಶ ಆಗಿಬಿಡ್ತದೆ. ಗಡಿಗೆಗೆ ನಾಶ ಮಾಡ್ಬೇಕಾದ್ರೆ ಬಡಿಗೆ ತಗೊಂಡು ಹೊಡೆದ್ರೆ ನಾಶ, ಗಡಿಗೆ ಹೋಗ್ತದ ಇಲ್ಲ, ನೀರು ಹಾಕ್ಲಿಕ್ಕೆ ಬರ್ತದೆ ಏನು ಬಡಿಗಿಲ್ಲ ಹೊಡೆದ್ರೆ? ಇಲ್ಲ. ಈಗ ಆ ಗಡಿಗೆ ಇಲ್ಲದಂಗೆ ಮಾಡಬೇಕು. ಬಾಧ ಮಾಡ್ಬೇಕಾದ್ರೆ ಅದು ಗಡಿಗೆ ಎಲ್ಲ ಮಣ್ಣು ಅಂದ್ರೆ ಆಯ್ತು. ಗಡಿಗೆಗೆ ಮಣ್ಣು ಅಂತಂದ್ರೆ ಅಂದ್ರೆ ಅಲ್ಲಿ ಗಡಿಗೆ ಇಲ್ಲ, ಮಣ್ಣೇ ಅದ. ಅಲ್ಲಿ ಗಡಿಗೆ ಆದೇನಲ್ಲಿ ಘಟವೇ ಖುಷಿ ಘಟವೇ, ಸುಳ್ಳು ಘಟ ನೀನು, ಸುಮ್ಮನೆ ತೋರ್ಲಕತ್ತಿದೆ ನೀನು. ಅದಕ್ಕೆ ಬಾಧ ಮಾಡೋದು ಬೇರೆ, ನಾಶ ಮಾಡೋದು ಬೇರೆ. ಅದಕ್ಕೆ ಇಲ್ಲಿ ಸುಳ್ಳು ಅನ್ನಿಸ್ಬೇಕಾದ್ರೆ ಅದು ಬ್ರಹ್ಮಜ್ಞಾನ ಇದ್ರೆ ಸುಳ್ಳು ಆಗ್ತದ, ಅದು ಇಲ್ಲದಂಗ ಆಗ್ತದ. ಅಪರೋಕ್ಷ ಮಿಥ್ಯಾ ನಿಶ್ಚಯ, ಬಾಧವೇ ನಿಸುತ್ತದೆ. ಅಪರೋಕ್ಷ ಮಿಥ್ಯಾ ಇದು ಏನದಂತಂದ್ರೆ ಮಣ್ಣು ಅಂತ ಅಂದ್ರಿ ಅಂತಂದ್ರೆ ಅದಕ್ಕೆ ಗಡಿಗೆ ಏನಾಗ್ಬಿಡ್ತದ, ಅಪರೋಕ್ಷನೇ ಅದ. ಆದ್ರೂ ಇದು ಮಿಥ್ಯಾ ಅಂತೇಳಿ ನಿಶ್ಚಯ ಆಗ್ತದೆ. ನಿಮ್ ಕಣ್ಣೆದ್ರೆ ಗಡಿಗೆ ಅದ, ಇದು ಮಣ್ಣು ಅಂತಂದ್ರೆ ಅಂದ್ರೆ ಗಡಿಗೆ ಇಲ್ಲದಂಗೆ ಆಗ್ಬಿಡ್ತದೆ. ಅಪರೋಕ್ಷ ಮಿಥ್ಯಾ ನಿಶ್ಚಯ. ಅಪರೋಕ್ಷ ಅಂದ್ರೆ ಕಣ್ಣೆದ್ರಿಗೆ ಇರೋದಕ್ಕೆ ಅಪರೋಕ್ಷ ಅಂತಾರ. ಹೆಂಗ ಇದೇ ಬಾಧ ಕಣ್ಣೆದ್ರಿಗದ ಕಾಣ್ಲಕತ್ತದ, ಅದರದ್ದು ಮೂಲ ಸ್ವರೂಪ. ನಿಮ್ಮ ಕಣ್ಣೆದ್ರಿಗೆ ಒಂದು ಕಲ್ಲದ, ಆ ಕಲ್ಲೇನದ ಮಿಥ್ಯ ಅದ. ಅದು ಸತ್ಯವಾದದ್ದೇನದ, ಸತ್ಯವಾಗಿ ಅದೇನದ ಬ್ರಹ್ಮನೇ ಆದ ಇಲ್ಲ. ಬ್ರಹ್ಮನೇ ಕಲ್ಲಾಗಿ ಕಲ್ಲಿನ ರೂಪದಲ್ಲಿ ತೋರ್ಲಕತ್ತನ ಇಲ್ಲ. ಕಲ್ಲು ಮಾಯ ಮಾಡ್ಬೇಕಾದ್ರೆ ಅದನ್ನ ಬ್ರಹ್ಮ ಅಂದ್ರೆ ಕಲ್ಲು ಮಾಯ ಆಗಿಬಿಡ್ತು. ಕಲ್ಲು ಇಲ್ದಂಗೆ ಮಾಡೋದು, ಕಲ್ಲು ಕಣ್ಣೆದ್ರೆ ಆದ, ಕಲ್ಲು ಇಲ್ದಂಗೆ ಮಾಡಿದ್ರೆ ಅದು ಅಪರೋಕ್ಷ ಮಿಥ್ಯಾ ನಿಶ್ಚಯ. ಇದು ನೀವು ಮಾಡ್ಕೊತ ಹೋಗ್ಬೇಕು. ಅಪರೋಕ್ಷ ಮಿಥ್ಯಾ ನಿಶ್ಚಯ ಕಣ್ಣೆದುರಿಗೆ ಇದ್ರೂ ಸಹಿತ ಅದನ್ನ ಮಿಥ್ಯಾ ಅನ್ನೋದು ನೀವು ಮಾಡ್ಕೊತ ಹೋಗ್ಬೇಕು. ಇದು ಸಾಧನೆ. ಹೆಂಗಪ್ಪ ದೃಷ್ಟಾಂತ ಕೊಡ್ತಾರೆ ಮತ್ತ ಅಪರೋಕ್ಷ ಮಿಥ್ಯಾ ನಿಶ್ಚಯ ಮಾಡ್ಬೇಕಾದ್ರೆ ಹೆಂಗ? ತಂದೆಯಾದವನು ಸಂತೆಗೆ ಹೋಗಿದ್ದ, ಮನೆಯಲ್ಲಿ 5 ವರ್ಷದ ಮಗನಿದ್ದ. ಮಗನಿಗೆ ಆಡಲಿಕ್ಕೆಂದು ರಬ್ಬರ್ ಹಾವು ತಂದು ಕೊಟ್ಟ. ಅದು ನಿಜವಾದ ಹಾವು ಎಂದು ಅಂಜಿ ಅಳಲಿಕ್ಕೆ ಹತ್ತಿತು. ಯೋ ಇದು ಹಾವು ತಂದನ ಅಪ್ಪ ಅಂತದ ಅಳ್ಳಕತ್ತು. ಅಪ್ಪ ಹೇಳಿದ, ಅದು ಸತ್ಯವಾದ ಹಾವಲ್ಲ, ಸುಳ್ಳು ಹಾವು ಅಂತ. ತಂದೆಯ ಮಾತಿನ ಮೇಲೆ ವಿಶ್ವಾಸವಿದೆ ಆ ಮಗನಿಗೆ, ಆದರೆ ಅದನ್ನು ಮುಟ್ಟಬೇಕಾದ್ರೆ ಭಯವಾಗುತ್ತಿದೆ. ಅಪ್ಪ ಹೇಳಿದ ಮೇಲೆ ವಿಶ್ವಾಸದ, ಆದ್ರೂ ಅದು ಮುಟ್ಟಬೇಕಾದ್ರೆ ಭಯ ಆಗ್ಲಕತ್ತದ. ಅದಕ್ಕೆ ಆ ಭಯ ಹೋಗುವುದಿಲ್ಲವಲ್ಲ ಅಂತೇಳಿ ಅದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನ ನಿಶ್ಚಯವಾಗುತ್ತಿಲ್ಲ. ಅವನೊಳಗ ಅದು ಭಯ ಹೋಗ್ಲಕ್ಕ ಆಗ್ತಾ ಇಲ್ಲ ಅಂದ್ರೆ ಅವನಿಗೆ ಅಪರೋಕ್ಷ ಬ್ರಹ್ಮಜ್ಞಾನ ನಿಶ್ಚಯ ಆಗ್ತಾ ಇಲ್ಲ. ಅವನ ಅಪ್ಪ ಏನ್ ಮಾಡ್ತಾನ, ಅದನ್ನ ಬಟ್ಟೆ ಹಿಂಡುವಂತೆ ಹಿಂಡಿ ನೆಲಕ್ಕೆ ಬಡಿದು ತೋರಿಸುತ್ತಾನೆ. ಆ ಹಾವು ತಗೊಂಡು ಒಡ್ಡು ಮುರಿತಾನ. ಒಡ್ಡು ಮುರಿದು ನೋಡು ಹಾವು ಏನ್ ಜೀವಂತದ ಏನು, ಸುಮ್ಮ ಆಡ್ಲಕ್ ತಂದಿನಿ ನಿನಗ ಅಂತೇಳಿ ನೆಲಕ್ಕೆ ಬಡಿತಾನ. ಬಡಿದಾಗ ಅದು ಜೀವಂತ ಹಾವು ಅಲ್ಲ ಅಂತೇಳಿ ಅವನಿಗೆ ಕನ್ಫರ್ಮ್ ಮಾಡಿ ಕೊಡ್ತಾನೆ. ಆಗ ಮಗನ ಭಯ ನಾಶವಾಗುತ್ತದೆ. ಹಾವು ಹಿಡಿದುಕೊಂಡು ಆಟವಾಡ ಹತ್ತಿರುತ್ತಾನೆ. ಹಂಗ
ಸಂಸಾರವೆಂಬ ಸರ್ಪವನ್ನು ಕುರಿತು ಸುಳ್ಳು ಎಂದು ಗುರುಗಳು ಹೇಳುತ್ತಾರೆ. ಆದರೆ ಶಿಷ್ಯರಿಗೆ ಅದು ಸುಳ್ಳು ಎನಿಸುವುದಿಲ್ಲ. ಗುರುಗಳ ಮಾತಿನ ಮೇಲೆ ಭರವಸೆ ಇಲ್ಲ ಅಂತಲ್ಲ, ಸುಳ್ಳು ಅನಿಸ್ತಾ ಇಲ್ಲ ಅಂತೇಳಿ ಅಂದ್ರೆ ಗುರುಗಳ ಮಾತಿನ ಮೇಲೆ ಭರವಸೆ ಇಲ್ಲ ಅಂತಲ್ಲ, ಗುರುಗಳ ಮಾತಿನ ಮೇಲೆ ಭರವಸೆ ಇದೆ. ಆದರೂ ಅದು ಸುಳ್ಳು ಎನ್ನಿಸುತ್ತಿಲ್ಲ. ಇದೇ ಅಲ್ಲ ಪರಿಸ್ಥಿತಿ ಇರೋದು. ಸುಳ್ಳು ಗುರು ಹೇಳ್ತಾನ, ಶಿಷ್ಯ ಹೌದೌದು ಸುಳ್ಳು ಅಂತಾನ, ಮತ್ತದು ಕರೆ ಅಂತೆಯೇ ಬದುಕಲಕತ್ತಾನ. ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ, ಅವನಿಗೆ ಸಮಸ್ಯೆ. ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಸಮಸ್ಯೆ ಇದ್ದದ್ದಕ್ಕೆ ಹಿಂಗ ಆಗ್ಲಕತ್ತದ. ಈಶ್ವರ ಸೃಷ್ಟಿಯು ನಾಶವಾಗುತ್ತವೆ ಹೊರತು ಬಾಧವಾಗುವುದಿಲ್ಲ. ಬಾಧವಾಗಬೇಕಾದರೆ ಅಪರೋಕ್ಷ ಮಿಥ್ಯಾ ನಿಶ್ಚಯ ಬಾಧವೆನಿಸಬೇಕು. ಜಗತ್ತಿನ ಭ್ರಾಂತಿ ಅಪರೋಕ್ಷವಿರುತ್ತದೆ. ಅದರಿಂದ ಬಾಧವು ಅಪರೋಕ್ಷ ಮಿಥ್ಯಾ ನಿಶ್ಚಯದಿಂದಲೇ ಆಗುತ್ತದೆ. ಬ್ರಹ್ಮಜ್ಞಾನವಾಗುವುದಕ್ಕಿಂತ ಮೊದಲು ಈಶ್ವರ ಸೃಷ್ಟಿಯ ಪದಾರ್ಥಗಳಲ್ಲಿ ಯಾರಿಗೂ ಅಪರೋಕ್ಷ ಮಿಥ್ಯಾ ನಿಶ್ಚಯ ಆಗುವುದಿಲ್ಲ. ಎಲ್ಲ ಖರೇನೆ ಅನ್ನಿಸ್ತಿರ್ತಾವ. ಬ್ರಹ್ಮಜ್ಞಾನ ಆಗೋದಕ್ಕಿಂತ ಮೊದಲು ಎಲ್ಲ ಖರೇನೆ ಅನ್ನಿಸ್ತವ. ಬ್ರಹ್ಮಜ್ಞಾನ ಆದ ಮೇಲೆ ಮಿಥ್ಯಾ ಅನ್ನಿಸ್ತದ, ನಿಶ್ಚಯ ಆದ್ರೆ ಅನ್ನಿಸ್ತವ. ಅದಕ್ಕೆ ಜ್ಞಾನವಾದ ನಂತರವೇ ಮಿಥ್ಯಾ ನಿಶ್ಚಯವಾಗುತ್ತದೆ. ಆದ್ದರಿಂದ ಈ ಒಂದು ಮೂಲ ಅವಿದ್ಯೆ ಕಾರ್ಯವಾದ ಯಾವ ಜಗತ್ತಿನ ಪದಾರ್ಥಗಳು ಸೃಷ್ಟಿಯಾದ ಈಶ್ವರ ಸೃಷ್ಟಿಯಾದದ್ದು ಅವುಗಳಲ್ಲಿ ವ್ಯಾವಹಾರಿಕ ಸತ್ತ ಇರುತ್ತದೆ. ಜನ್ಮ ಮರಣ ಬಂಧ ಮೋಕ್ಷ ಮೊದಲಾದ ವ್ಯವಹಾರಗಳನ್ನು ಸಿದ್ಧ ಮಾಡುವಂತ ಯಾವ ಸತ್ತ ಅಂದ್ರೆ ಇರುವಿಕೆ ಇರುವುದೋ ಅದು ವ್ಯಾವಹಾರಿಕ ಸತ್ತ ಎಂದು ಹೇಳಲ್ಪಡುತ್ತದೆ. ಜನ್ಮ ಮರಣ ಬಂಧ ಮೋಕ್ಷ ಕರ್ತವ್ಯ ಸಾಧನೆ ಮಾಡುವುದು ಮನುಷ್ಯ ಜನ್ಮದ ಕರ್ತವ್ಯ ಅಂತೇನದಲ್ಲ. ಈ ರೀತಿಯಾಗಿ ನಿಮಗ ಅದು ಸತ್ಯ ಅಂತೇಳಿ ನಿಮಗೆ ಸಿದ್ಧ ಮಾಡಿ ಕೊಡದೆ ವ್ಯಾವಹಾರಿಕ ಸತ್ತ. ಸುಖ ದುಃಖ ಇವೆಲ್ಲನೂ ಏನದವ ಖರೆ ಖರೆ ಅನ್ನಂಗೆ ಮಾಡಿಕೊಡ್ತದೆ. ವ್ಯಾವಹಾರಿಕ ಸತ್ತ ಅದೇನು ಸತ್ಯ ಏನ್ರಿ ಅದು? ಏನೇನ್ ಮಾಡ್ತದ ಇದೇನ್ ಮಾಡ್ತದೆ? ವ್ಯಾವಹಾರಿಕ ಸತ್ತ ಬಂಧ ಮೋಕ್ಷ ಜನನ ಮರಣ ಮತ್ತೆ ಇನ್ನ ಏನೇನು ಇಲ್ಲಿ ಅನುಭವಿಸುವ ಸುಖ ದುಃಖ. ಸುಖ ಖರೆ ಅನ್ನಿಸ್ತದ, ದುಃಖ ಖರೆ ಅನ್ನಿಸ್ತದ, ಮತ್ತೆ ಜನನ ಮರಣ ಖರೆ ಅನ್ನಿಸ್ತದ, ಬಂಧ ಮೋಕ್ಷ ಖರೆ ಅನ್ನಿಸ್ತದ. ಮತ್ತೇನೇನು ಖರೆ ಅನ್ಸ್ಲಕತ್ತಾವಿಲ್ಲಿ? ವ್ಯವಹಾರಗಳೆಲ್ಲ ಖರೆ ಅನ್ನಿಸ್ತವಿಲ್ಲ. ಪಾಪ ಪುಣ್ಯ ಖರೆ ಅನ್ನಿಸ್ತದ. ಇವೆಲ್ಲ ಖರೆ. ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಮತ್ತು ಬ್ರಹ್ಮಾಂಡ ಪಿಂಡಾಂಡಗಳ ವ್ಯವಹಾರಗಳನ್ನ ಖರೆ ಅನಿಸಂಗ ಮಾಡದೆವದು ವ್ಯಾವಹಾರಿಕ ಸತ್ತೆ. ಹೌದಾ? ಇದ್ರ ಕೆಲಸ ಇದು ಏನ್ ಮಾಡ್ತದ ಅಂತ ತಿಳ್ಕೋರಿ. ಯಾರಾದ್ರೂ ಇದು ಖರೆ ಅನ್ನಿಸ್ತದ ಅಂತಂದ್ರ ಅವ್ರದ್ದು ಮೂಲ ಅವಿದ್ಯೆ ಸ್ಥೂಲ ಅವಿದ್ಯೆಗಳು ಕಳ್ಕೊಂಡಿಲ್ಲ. ಅವ್ರೊಳಗೆ ಮೂಲ ಅವಿದ್ಯೆ ಸ್ಥೂಲ ಅವಿದ್ಯೆಗಳು ಆ ರೀತಿ ಅವರಿಗೆ ಮಾತಾಡ್ಲಕ್ಕೆ ಹಚ್ಚವ. ಪಿಂಡಾಂಡ ಹಿಂಗೆಲ್ಲ ಬಳಸ್ಕೊಂಡು ಬದುಕ್ತೀವಿ. ಈ ಪಿಂಡಾಂಡಕ್ಕೆ ಸುಳ್ಳು ಅಂದ್ರೆ ಹೆಂಗ ಅಂದ್ರ ಅವ್ರದ್ದು ಮೂಲ ಅವಿದ್ಯೆ ಪ್ರೇರಿತವಾದ ಮಾತು. ಬ್ರಹ್ಮಾಂಡ ಎಲ್ಲ ಖರೆ ಅಂತೀವಿ, ಮತ್ತೆ ಈ ಬ್ರಹ್ಮಾಂಡವನ್ನೇ ಬಳಸ್ಕೊಂಡು ಬದುಕ್ತೀವಿ. ಇದಕ್ಕೆ ಬೈದ್ರೆ ಹೆಂಗ ಅಂತಂದ್ರೆ ಇದು ಸ್ಥೂಲ ಅವಿದ್ಯೆ ಪ್ರೇರಿತವಾದ ಮಾತು. ಇದನ್ನು ಒಪ್ಪುಗೊಳ್ಳಂಗೆ ಇಲ್ಲ ಅವರು ಅರವಿಂದ ಆಶ್ರಮದವರು. ಬ್ರಹ್ಮಾಂಡ ಪಿಂಡಾಂಡ ಮಿಥ್ಯ ಅಂತ ಒಪ್ಪುಗೊಳ್ಳಂಗೆ ಇಲ್ಲ. ಅದನ್ನು ಸತ್ಯ ಅಂತ ಸಾಧಿಸ್ತಾರ ಅವರು. ಅವು ಸತ್ಯ ಅಂತಾರ ಅವರು. ಮದರ್ ಅಂತಾರ ಅವರು. ಇವು ಏನದವ? ಮೂಲ ಅವಿದ್ಯೆ ಸ್ಥೂಲ ಅವಿದ್ಯೆಗಳಿಂದ ಮುಕ್ತವಾಗ್ಲಾರ್ದಂತ ಜನರು ಆಡುವ ಸಾಧನೆಗಳು. ಅವಕ್ಕೇನಂತಾರ? ಅವಕ್ಕ ವಾದಗಳು ಅಂತಾರ. ವಾದಗಳು. ಅದಕ್ಕೆ ವ್ಯಾವಹಾರಿಕ ಸತ್ತ ಏನ್ ಮಾಡ್ಲಿಕ್ಕತ್ತದ? ನಿಮ್ಮ ವ್ಯಾವಹಾರಿಕ ಬದುಕಿನೊಳಗ ಸಂಬಂಧ ಸಂಪತ್ತು
ಸುಖ ದುಃಖ ಜನನ ಮರಣ ಮತ್ತೇನೇನದವೆಲ್ಲ ಖರೆ ಅನ್ನಂಗೆ ಮಾಡಿಕೊಡದೆ ಇದು ಮೂಲ ವಿದ್ಯೆ ನೋಡಿ. ವ್ಯಾವಹಾರಿಕ ಸತ್ತ ಸಂಬಂಧ ಸಂಪತ್ತು ಎಲ್ಲ ಖರೆ, ಸುಳ್ಳಿದ್ದದ್ದು ಖರೆ ಮಾಡೋದು ನೋಡ್ರಿ, ಖರೆ ಖರೆ ಅನ್ನಂಗೆ ಮಾಡಿ ತೋರಿಸ್ತದೆ. ಅಂಥದ್ದೊಂದು ವಸ್ತು ಅದ ಇದೆ. ಯಾವುದದು? ವ್ಯಾವಹಾರಿಕ ಸತ್ತ. ಅದಕ್ಕೆ ಈ ವ್ಯಾವಹಾರಿಕ ಸತ್ತ ನೀನು ಮಿಥ್ಯಾ, ಗಡಿಗೆಗೆ ಸತ್ಯ ಅಂತ ಮಾಡಿ ತೋರಿಸ್ತದ. ಗಡಿಗೆಗೆ ಸತ್ಯ ಅಂತ ಮಾಡಿ ತೋರಿಸ್ತದೆ. ಗಡಿಗೆ ಸತ್ಯ ಹೌದಾ ಅಲ್ಲ? ಗಡಿಗೆ ಸತ್ಯ ಹೌದಾ ಅಲ್ಲ? ವ್ಯಾವಹಾರಿಕ ಸತ್ಯ. ಪಾರಮಾರ್ಥಿಕ ಸತ್ಯ ಯಾವುದದು? ಒಂದು ಗಡಿಗೆದು ಪಾರಮಾರ್ಥಿಕ ಸತ್ಯ ಯಾವುದು? ಮಣ್ಣು. ವ್ಯಾವಹಾರಿಕ ಸತ್ಯ ಏನದು? ಗಡಿಗೆ ಅಷ್ಟೇ. ಕನಸಿನಾಗ ಅದೇ ಗಡಿಗೆ ಬತ್ತಂದ್ರೆ ಪ್ರಾತಿಭಾಸಿಕ ಸತ್ಯ. ಕನಸಿನಾಗೂ ಬಂದಿಲ್ಲ, ಮನಸ್ಸಿನಾಗೂ ಬಂದಿಲ್ಲ, ಸುಮ್ಮನೆ ಹಂಗೆ ಗಡಿಗೆ ಮಾತಾಡ್ತೀರಿ ಅಂತಂದ್ರೆ ಕ್ಷುದ್ರ ಸತ್ಯ. ಹೌದಾ ಇಲ್ಲ? ಅಲ್ಲಿ ಗಡಿಗೆ ಸುದ್ದಿನೇ ಇಲ್ಲ, ಅನಾವಶ್ಯಕವಾಗಿ ಗಡಿಗೆ ಮಾತಾಡ್ತೀವಿ ಅಂತಂದ್ರೆ ಅದು ಕ್ಷುದ್ರ ಸತ್ಯ. ಗಡಿಗೆ ಯಾಕೆ ಬಂತು ಇಲ್ಲಿ ಅಂತ ಕೇಳ್ತಿರಲಿಲ್ಲ ಒಮ್ಮೊಮ್ಮ. ಸುಮ್ಮನೆ ಏನಾರು ಬಂದ್ಬಿಟ್ಟಿರ್ತಾವ, ಯಾದಕ್ಕೆ ಬರ್ತಿದ್ದು ಸಮಸ್ಯೆ ಅಂತ ಕೇಳ್ತಾರಲ್ಲ, ಅದು ಕ್ಷುದ್ರ ಸತ್ಯ. ಕನಸಿನಾಗ ಗಡಿಗೆ ಬತ್ತು ಪ್ರಾತಿಭಾಸಿಕ ಸತ್ಯ. ಕಣ್ಣೆದರ ಗಡಿಗೆ ಆದ ವ್ಯಾವಹಾರಿಕ ಸತ್ಯ. ಅದರೊಳಗಿರೋ ಮಣ್ಣ ಪಾರಮಾರ್ಥಿಕ ಸತ್ಯ. ಇಷ್ಟೇ. ಅದಕ್ಕೆ ವ್ಯಾವಹಾರಿಕ ಸತ್ಯ ಏನ್ ಮಾಡ್ತದಪ್ಪ ಅಂತಂದ್ರೆ ಪಾರಮಾರ್ಥಿಕ ಸತ್ಯದಂತೆ ತೋರ್ತದೆ. ಅದು ಪಾರಮಾರ್ಥಿಕ ಸತ್ಯ ಅಲ್ಲ, ಅದು ವ್ಯಾವಹಾರಿಕ ಸತ್ಯ ಅಷ್ಟೇ. ಅದಕ್ಕೆ ವ್ಯಾವಹಾರಿಕ ಸತ್ಯದ ಬಗ್ಗೆ ಸ್ಪಷ್ಟವಾಗಿ ತಿಳಿಯಿತು ಅಂದ್ಕೊಂಡೀನಿ. ಮತ್ತೆ ನಾಳೆ ಪ್ರಾತಿಭಾಸಿಕ ಸತ್ಯಕ್ಕೆ ಹೋಗೋಣ. ನಾಳೆಗೆ ಇನ್ನೊಂದ್ಸಾರಿ ಪೀಠಿಕೆ ಬೇಕಾದರದು ಸಾಕಲ್ರಿ? ದೇಶ ರಕ್ಷಣೆ ಮಾಡಕ ಬಂದೂಕ್ ಹಿಡ್ಕೊಂಡು ಟೊಂಕ್ ಮಠ ಐಸ್ನಾಗ ಹಿಮದೊಳಗೆ ನಿಂತು ನೀರಾಗ ನಿಂತು ರಕ್ಷಣೆ ಮಾಡ್ಲಕತ್ತಾರ. ಅವರು ಹೀರೋಗಳು. ಸಿನಿಮಾದಾಗ ನಟನೆ ಮಾಡೋರಿಗೆ ಹೀರೋಗಳು ಅಂತೇಳಿ ಅವ್ರ ಅಭಿಮಾನ ಮಾಡಿ ಅವ್ರದ್ದು ಕಟ್ಟೌಟ್ಗಳು ಹಾಕಿ ಅವಕ್ಕೆ ಹಾಲಿನ ಅಭಿಷೇಕ ಮಾಡ್ತಾರೆ. ದೇಶ ರಕ್ಷಣೆಯ ಈ ಹೀರೋಗಳಲ್ಲಿಂತ ನಡೆದದ. ಹೀರೋ ಅಂತಂದ್ರ ಸೈನಿಕರು. ಮತ್ತೆ ಇದು ಎಂತ ಹೀರೋ? ಇದು ವ್ಯಾವಹಾರಿಕ ಸತ್ತ. ಎಂಥದ್ದು? ಸಿನಿಮಾ ಹೀರೋಗಳೆಲ್ಲ ಎಂತ ಹೀರೋಗಳು? ಇವರು ವ್ಯಾವಹಾರಿಕ ಸತ್ತದ ಹೀರೋಗಳು. ಇವರು ಹೀರೋಗಳೇ. ಇವ್ರಿಗೂ ಭಕ್ತರದಾರ. ಇದ್ದಿದ್ದಿಲ್ಲ ಅಂತಂದ್ರೆ ಅಲ್ಯಾಕೆ ಭಕ್ತರಿರ್ತಿದ್ರು? ಅವ ಯಾರು? ದರ್ಶನನ ಕಾಲಾಗ ಬ್ಯಾಸರ ಮಾಡಿಕೊಂಡು ಅವನ ಕೈಯಾಗ ಸತ್ತನಲ್ಲ, ಅವಂದು ಸಮಾಧಿ ಒಡೆದ್ ಬಿಟ್ಟಿರತ್ತ ಅವ್ರ ಭಕ್ತರು ಹೋಗಿ. ಯಾರು ಹೊಡೆದಾರೋ ಗೊತ್ತಿಲ್ಲ, ಅವರೇ ಇವರೇ ಅಂತಿಲ್ಲ. ದರ್ಶನ್ ಜೈಲ್ನಾಗ ಇದ್ದದಕ್ಕೆ ಬ್ಯಾಸರ ಮಾಡ್ಕೊಂಡು ಏನ್ ಮಾಡ್ಯಾರ, ಇವನ್ ಕಾಲಿಗೆ ಎಲ್ಲ ಹಿಂಗ ಆಗ್ಯದಂತೇಳಿ ಸಮಾಧಿ ಹೊಡೆದ್ಬಿಟ್ರತ್. ಯಾರು ಹೊಡೆದಾರ ಇಲ್ಲಿ ತನಕ ಗೊತ್ತಿಲ್ಲ, ಸಮಾಧಿನ ಹೊಡೆದಾರ ಅಂತ. ಅಂದ್ರ ಅದ್ ಎಂತ ಭಕ್ತಿ ಇರ್ಬೇಕಂತ ಅವ್ರ ಬಲ್ಲಿ. ಮತ್ ಇವ್ರು ಹೊಡೆದಾರ ಅವ್ರು ಹೊಡೆದಾರ ಯಾರಿಗೂ ಗೊತ್ತಿಲ್ಲ. ಮೊನ್ನೆ ಹಾಕಿದ್ರು ಹಿಂಗೆ ಫೇಸ್ಬುಕ್ನಾಗ ಬಂದಿತ್ತು. ಮತ್ತೆ ಅವ್ರಿಗೂ ಅಷ್ಟು ಫಾಲೋವರ್ಸ್ ಇರ್ತಾರ. ಮಿಲಿಟರಿದವ್ರಿಗೆ ಯಾರು ಫಾಲೋವರ್ಸ್ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರ. ಅದೇನದು? ಪಾರಮಾರ್ಥಿಕ ಸತ್ತ. ಮಿಲಿಟರಿದವ್ರು ರಕ್ಷಣೆ ಮಾಡ್ಲಿಕ್ಕತ್ತಾರ. ಅವ್ರಕಿಂತ ಮಿಲಿಟರಿ ಅವರ ಮೂಲಕ ರಕ್ಷಣೆ ಮಾಡಿಸ್ಲಕತ್ತ ಮ್ಯಾಲ ಈಶ್ವರ ಅದನ. ಈ ಮಿಲಿಟರಿ ಅವರ ರಕ್ಷಣೆ ಮಾಡೋದು ಕಲ್ಪಿತ ಅಧಿಷ್ಠಾನ, ಈಶ್ವರ ಅಕಲ್ಪಿತ ಅಧಿಷ್ಠಾನ.
ರಿಯಲ್. ಅವ ರಕ್ಷಣೆ ಮಾಡ್ಲಕತ್ತಾನೆ. ಜಗತ್ತು ಅವಂದು. ಜಗತ್ತಿನಾಗ ಯಾವ್ದು ಇಡಬೇಕು, ಯಾವ್ದು ರಕ್ಷಿಸಬೇಕು, ಯಾವ್ದು ತೆಗೆದೋಗಿಬೇಕು, ಅದೆಲ್ಲ ಮಾಡೋದು ಅವನ ಕೆಲಸ. ಹೀಗಾಗಿ ಅವ ಅಕಲ್ಪಿತ ರಕ್ಷಕ. ನಾವೆಲ್ಲ ಇಲ್ಲಿ ನಮ್ಮಲ್ಲಿ ರಕ್ಷಣೆ ಮಾಡೋರು ಪೊಲೀಸರು, ಮಿಲಿಟರಿ ಅವರೆಲ್ಲ ಕಲ್ಪಿತ ರಕ್ಷಕರು ಇವರೆಲ್ಲ. ಓಕೆ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಅನ್ನೋದು ಚಂದ ತಿಳ್ಕೊಳ್ಳಕ್ಕ ಒಳ್ಳೆ ಪಾಠ ಇವತ್ತಿಂದು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಮುಂದೇನ್ ಮಾಡ್ತೀರಿ ಮಾಡ್ರಿ. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತಹ ಸರ್ವಪರಮಾತ್ಮ ನಮಗೆ ಭಕ್ತರ ತಾಮಸ ಸ್ಥಳ, ಭಕ್ತರ ನಿರ್ದೇಶನ ಸ್ಥಳ ಕುರಿತು ಸೋಹಂ ಸೋ ಅಧಿಕ ಅಹಂ ಅನ್ನುವುದದು ನಾನು ಇದ್ದೇನೆ ಅನ್ನುವುದನ್ನ, ಮತ್ತು ಈ ಪಂಚಭೂತಗಳ ಪೂರ್ವಾಶ್ರಯ ಕಳೆಯುವುದು, ಸೂರ್ಯಚಂದ್ರರ ಪೂರ್ವಾಶ್ರಯ ಕಳೆಯುವುದು, ಆತ್ಮನ ಪೂರ್ವಾಶ್ರಯ ಕಳೆಯುವುದು, ಇವೆಲ್ಲವನ್ನ ಗುರುಗಳು ತಿಳಿಸಿಕೊಟ್ಟು ವಿಚಾರ ಸಾಗರದಲ್ಲಿ ಇರುವಿಕೆ ಮತ್ತು ತೋರುವಿಕೆ, ಯುಕ್ತಿಯಲ್ಲಿ ಇರುವಿಕೆ ಅದ, ತೋರುವಿಕೆ ಬ್ಯಾಳಿಯಲ್ಲಿ ಅದ, ಹಗ್ಗದಲ್ಲಿ ಇರುವಿಕೆ ಅದ, ಅದರಲ್ಲಿ ತೋರುವಿಕೆ ಅದ, ಮತ್ತು ಜೀವನ ಸೃಷ್ಟಿ ಮತ್ತು ಈಶ್ವರನ ಸೃಷ್ಟಿ ಕುರಿತು ಹೇಳಿದರು. ಸ್ಥೂಲ ವಿದ್ಯೆ ಜೀವನ ಸೃಷ್ಟಿ ತಯಾರಿಸಿದ್ದು, ಇದು ಸಂಸಾರ. ಈಶ್ವರನ ಸೃಷ್ಟಿ ತಯಾರಿಸಿದ್ದು ಮಹಾಭೂತಗಳು, ಹೆಣ್ಣು ಗಂಡು, ಮತ್ತು ಪರೋಕ್ಷ ಮಿಥ್ಯಾ ನಿಷೇಧ ಕುರಿತು ಗುರುಗಳು ನಮಗೆಲ್ಲ ತಿಳಿಸಿಕೊಟ್ರು. ಮತ್ತು ಮಣ್ಣು ಗಡಿಗೆ, ಮಣ್ಣು ಇದು ಪಾರಮಾರ್ಥಿಕ ಸತ್ಯ, ಗಡಿಗೆ ವ್ಯಾವಹಾರಿಕ ಸತ್ಯ. ಇವುಗಳ ಒಂದು, ಮತ್ತು ಕನಸಿನಲ್ಲಿ ಬರುವಂತಹ ಗಡಿಗೆ ಇದು ಪ್ರಾತಿಭಾಷಿಕ ಸತ್ಯ ಅನ್ನುವ ಕುರಿತು ಗುರುಗಳು ನಮಗೆಲ್ಲ ತಿಳಿಸಿಕೊಟ್ಟರು. ಅವರಿಗೆ ಪೂರ್ವಕವಾದಂತಹ ಅಭಿನಂದನೆ. ಈಗ ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆಯಾದ ಗೌರಮ್ಮ ಅವರಿಂದ ಮಂಗಲಾಚರಣೆ. ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನರಿಗೆ, ಗತಿ ನಗನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದು ಗುರುವಿನ ಗೋದಾಮೃತ ಸುತಗೆ, ಪರಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ,
ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿದೆ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥರು. ಎಲ್ಲ ಮಹಾತ್ಮರಿಗೂ ಶರಣು ಶರಣಾರ್ಥರು. ಎಲ್ಲ ಮಹಾತ್ಮರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥರು. ಪೂಜ್ಯರ ಪಾದಕ್ಕೆ ಶರಣು ಸಮರ್ಪಣೆ.